ತಿಳಿಸ್ಕೊಡ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತೀನಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ 4ನೇ ತರಂಗ ತತ್ವದೃಷ್ಟಿ ಮಹಾರಾಜರ ಒಂದು ಪ್ರಶ್ನೆ ಏನಂತಂದ್ರೆ, ಕೂಟಸ್ಥ ಮತ್ತು ಆಭಾಸರ ಪ್ರತೀತಿಯಲ್ಲಿ ಕ್ರಮ ಆದೋ ಇಲ್ಲೋ ಅನ್ನೋ ಪ್ರಶ್ನೆಗೆ ಸಾಧು ನಿಶ್ಚಲ್ ದಾಸ್ ಜಿಯವರು ಉತ್ತರಗಳನ್ನು ನಾನಾ ರೀತಿಯಾಗಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅವರ ಪ್ರತೀತಿಯಲ್ಲಿ ಯಾವ ಕ್ರಮ ಇಲ್ಲ. ಮೊದಲು ಆಭಾಸ ಆಮೇಲೆ ಕೂಟಸ್ಥ, ಅಥವಾ ಮೊದಲು ಕೂಟಸ್ಥ ಆಮೇಲೆ ಆಭಾಸ ಅಂತ ಯಾವ ಕ್ರಮ ಇಲ್ಲ. ಆಭಾಸ ಕೂಟಸ್ಥ ಏಕಕಾಲದಲ್ಲಿ ಪ್ರತೀತಿ ಆಗುತ್ತಾರೆ ಅನ್ನುವಂಥ ವಿಚಾರ ಹೇಳ್ಕೊಂಡು ಬಂದು ಇವಾಗ ಎಲ್ಲಿದೀವಪ್ಪ ಅಂದ್ರೆ ಅವಚ್ಛೇದವಾದದ ಪ್ರಕಾರ ಏನಂದ್ರೆ, ಸಾಕ್ಷಿ ಅಂತ ಯಾವುದಕ್ಕನ್ಬೇಕು, ಪ್ರಮಾತ ಚೇತನ ಅಂತ ಯಾವುದಕ್ಕನ್ಬೇಕು, ವಿಶೇಷಣ ಅಂತ ಯಾವುದಕ್ಕನ್ಬೇಕು, ಮತ್ತೆ ಉಪಾಧಿ ಅಂತ ಯಾವುದಕ್ಕನ್ಬೇಕು, ಅವಚ್ಛೇದ, ಅವಚ್ಛಿನ್ನ, ಇವೇನು ಶಬ್ದಗಳು ಎಲ್ಲಿದಾವೆ? ಉಪಹಿತ, ಉಪಾಧಿ, ಇವೆಲ್ಲ ಈ ಅವಚ್ಛೇದವಾದದಲ್ಲಿ ಬರ್ತವೆ. ಇಲ್ಲಿ ನಿನ್ನೆ ದಿವಸ ತತ್ವಜ್ಞಾನಿಗಳು ಅಂದ್ರೆ ಸಾಕ್ಷಿ ಭಾವ ಉಳ್ಳವರಿಗೆ ತತ್ವಜ್ಞಾನಿಗಳಂತಾರೆ. ಸಾಕ್ಷಿ ಭಾವ ಅಂತಂದ್ರೆ ಅಂತಃಕರಣದಿಂದ ಭಿನ್ನವಾಗಿ ವೀಕ್ಷಿಸುವವರು ಸಾಕ್ಷಿ ಭಾವ ಉಳ್ಳವರು. ಅಂತಃಕರಣದ 5 ಕೆಲಸಗಳು. ಒಂದು, ಆಸಕ್ತಿ ತಾಳ್ತದ. ನನ್ನ ಅಂತಃಕರಣ ಯಾವ ವಿಷಯದಲ್ಲಿ ಆಸಕ್ತಿ ತಾಳ್ತಾ ಇದೆ ಅಂತ ಅಂತಃಕರಣವನ್ನ ತನ್ನಿಂದ ಭಿನ್ನವಾಗಿ ಇಟ್ಟು ನೋಡುವಂತ ಒಂದು ಪ್ರಕ್ರಿಯೆ ಯಾರು ಮಾಡ್ತಾರ ಅವರು ಸಾಕ್ಷಿ ಭಾವ ಉಳ್ಳಂತ ತತ್ವಜ್ಞಾನಿಗಳು. ಯಾರ ಅಂತಃಕರಣ ಯಾವುದರಲ್ಲಿ ಆಸಕ್ತಿ ತಾಳ್ತದ ಅದರ ಜೊತೆಗೂಡಿ ಅದೇನು ಆಸಕ್ತಿ ತಾಳದ ಅದೇ ವಿಷಯದ ಬೆನ್ನತ್ತಿ ಹೋಗೋರು ಯಾರು? ಜೀವಭಾವಿಗಳು ಅಥವಾ ಅಜ್ಞಾನಿಗಳು ಅಂತಾರವ್ರಿಗೆ. ಎದರಾಗ ಇಷ್ಟ ಬರ್ತದ ಅದರದೇ ಬೆನ್ನತ್ತು ಅಂದ್ರೆ ಮುಂದೇನಾಗ್ತದೆ? ಸಂಕಲ್ಪ ವಿಕಲ್ಪ. ಏನ್ ಸಂಕಲ್ಪ, ಏನ್ ವಿಕಲ್ಪ? ಏನಾರ ಒಂದು ಮಾಡ್ಲಕ್ಕೆ ಹಚ್ಚತದ. ಮಾಡ್ಲಕ್ಕೆ ಹಚ್ಚಿದ್ಮೇಲೆ ಮತ್ತೆ ಅದರೊಳಗಿಂದ ಏನಾರ ಒಂದು ಕಷ್ಟವನ್ನು ನೆನೆಸ್ಕೊಂಡು ಬ್ಯಾಡ್ ಬಿಡಪ್ಪ, ಎಲ್ಲ ಸಮಸ್ಯೆ ಏನದ ಏನೋ ಮುಂದೆ ಹೆಂಗದ ಏನಂತೇಳಿ ಮತ್ತೆ ಬ್ಯಾಡ್ ಅಂತೇಳಿ ಬಿಸಾಕ್ಲಕ್ ನಿಂದಿರ್ತದೆ. ಎರಡು ಮಾಡ್ತದ. ಹೋಗಮಂತ ತಯಾರು ಮಾಡ್ತದ, ಮತ್ತೆ ಅಲ್ಲಿ ಆದ್ಮೇಲೆ ಹೆಂಗದ ಏನೋ ಬ್ಯಾಡ್ ನಡಿ ಸುಮ್ ಇದ್ದಲ್ಲೇ ಇರಮ್ಮ ಅಂತೇಳಿ ಮತ್ತೆ ವಿಕಲ್ಪ ಮಾಡ್ತದೆ. ಹಿಂಗೆ ಇದು ಮನಸ್ಸಿನ ಕೆಲಸ. ಇದು ಚಂಚಲತೆ, ವಿಕ್ಷೇಪ ದೋಷ. ಈ ವಿಕ್ಷೇಪ ದೋಷ ನನ್ನ ಮನಸ್ಸು ಈಗೇನ್ ಮಾಡ್ಲಿಕ್ಕತ್ತದ? ಸಂಕಲ್ಪ ವಿಕಲ್ಪಗಳನ್ನ ಕುರಿತು, ಯಾವ ವಿಷಯವನ್ನು ಕುರಿತು ಸಂಕಲ್ಪ ವಿಕಲ್ಪಗಳನ್ನು ಮಾಡ್ತಾ ಇದೆ. ಆ ಮನಸ್ಸನ್ನ ಭಿನ್ನವಾಗಿ ನೋಡೋದು. ಅದಕ್ಕೆ ಸಾಕ್ಷಿ ಅಂತ.
ನನ್ನ ಮನಸ್ಸು ಏನ್ ಸಂಕಲ್ಪ ಮಾಡ್ಲಿಕ್ಕತ್ತದ, ಎದಕ್ಕೆ ಸಂಕಲ್ಪ ಮಾಡ್ಲಿಕ್ಕತ್ತದ, ಮತ್ತ ವಿಕಲ್ಪ ಮಾಡ್ಲಿಕ್ಕತ್ತದ, ಎದಕ್ಕೆ ವಿಕಲ್ಪ ಮಾಡ್ಲಿಕ್ಕತ್ತದ, ಹಿಡಿಬೇಕಂತ ಹೋಗ್ತದ ಮತ್ತ ಬಿಡ್ಲಕ್ಕತ್ತದ, ಕೊಡ್ಬೇಕಂತ ಹೋಗ್ತದ ಮತ್ತ ಕೊಡ್ಲಾರ್ದಂಗೆ ಹಿಂದಕ್ಕೆ ಸರ್ಕೊಳಕತ್ತದ, ಏನೋ ನೋಡ್ಬೇಕಂತ ಹೋಗ್ತದ ಮತ್ತ ನೋಡಬಾರ್ದಂತ ವಾಪಸ್ ಬರ್ತದ. ಏನಿದೆ ಹಿಂಗ್ ಬರ್ತದಲ್ಲ ಸಂಕಲ್ಪ ವಿಕಲ್ಪ ಅಂತ ಆ ಮನಸ್ಸಿನ ಒಂದು ತಾಕಲಾಟವನ್ನ ನೋಡ್ಬೇಕು. ಅದರ ವಿಕ್ಷೇಪ ದೋಷ ಹೆಂಗದ ಅಂತ ಅದನ್ನ ಭಿನ್ನವಾಗಿ ನೋಡ್ಬೇಕು. ಅದಕ್ಕೇನಂತರ ತತ್ವಜ್ಞಾನಿಗಳು ಅಂತ, ಸಾಕ್ಷಿ ಭಾವಿಗಳು. ಮತ್ತೆ ಅದು ಮನಸ್ಸು ಹಿಡಿ ಅಂದಾಗ ಹಿಡಿಯೋದು, ಬಿಡು ಅಂದಾಗ ಬಿಡೋದು, ಹೋಗಂದಾಗ ಹೋಗೋದು, ಬಾ ಅಂದಾಗ ಬರೋದು. ಹಿಂಗ ಮನಸ್ಸು ಹೇಳ್ದಂಗೆ ಕೇಳೋರು ಮನಸ್ಸಿನ ಆಧೀನ ಜೀವಿಗಳು ಏನದರ ಇವರಿಗೆ ಜೀವಭಾವಿಗಳು ಅಥವಾ ಅಜ್ಞಾನಿಗಳು ಅಂತ. ಗೊತ್ತಾಯ್ತ್ರ? ಈಗ ಒಬ್ಬ ತಂದೆ ಮತ್ತು ಮಗ ಇಬ್ರು ವಾಕಿಂಗ್ ಹೋಗ್ತಿರ್ತಾರ. ವಾಕಿಂಗ್ ಹೋಗೋ ಟೈಮ್ನೊಳಗ ಒಬ್ಬ ವ್ಯಕ್ತಿ ಮಧ್ಯದಲ್ಲಿರ್ತಾನ, ಸುತ್ತ 4 ಮಂದಿ ಸೈನಿಕರು ಇರ್ತಾರ. ಅಪ್ಪ ಯಾರು ಬರ್ಲಕತ್ತಾರ, ಅಲ್ಲಿ ಏನ್ ಯಾರು ಬರ್ಲಕತ್ತಾರ, ಒಂದು ಟೀಮ್ ಬರ್ಲಕತ್ತದಲ್ಲ, ಏನ ತಂದೆ ಹೇಳ್ತಾನ, ಅದು ಮಹಾರಾಜರು ಬರ್ಲಕತ್ತಾರಪ್ಪ. ಮಹಾರಾಜರು ಸುತ್ತಮುತ್ತ ಅವ್ರಿಗೆ ಸೈನಿಕರು ಇರ್ತಾರ, ಮಧ್ಯದಲ್ಲಿ ಮಹಾರಾಜರು, ಅವರು ರಕ್ಷಣಾ ಕರ್ತರು ಇರ್ತಾರೆ ಸುತ್ತಮುತ್ತ ಅಂತ ಹೇಳ್ತಾರ. ಆ ತರ ಒಂದು ಸನ್ನಿವೇಶಕ್ಕ ಮಹಾರಾಜರು ಬಂದಾರ ಅಂತ ತಿಳ್ಕೋಬೇಕು ಅಂತ ಮಗು ಆ ರೀತಿ ತಿಳ್ಕೊಂಡ್ಬಿಡ್ತು. ಸ್ವಲ್ಪ ಮುಂದಾದ್ಮೇಲೆ ಅಪ್ಪ ಇನ್ನೊಬ್ಬ ಮಹಾರಾಜ ಬರ್ಲಕತ್ತಾನ ನೋಡ, ಅಲ್ಲಿನೂ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಅದನ್ನ, ಸುತ್ತ 4 ಮಂದಿ ಸೈನಿಕರದಾರ. ಇವನು ಮಹಾರಾಜರಲ್ಲ, ಇವನು ಕೈದಿ ಅದನ ಅಂತ. ಇವನು ಕೈದಿ ಅದನ. ಏನಪ್ಪ ಒಂದೊಂದ್ ಸಾರಿ ಒಂದೊಂದು ಹೇಳ್ತಿದಿ, ಮಧ್ಯದಲ್ಲಿ ಒಬ್ಬ ವ್ಯಕ್ತಿ, ಸುತ್ತ 4-6 ಮಂದಿ ಸೈನಿಕರದಾರ ಅಂದ್ರೆ ಒಂದ್ ಸಾರಿ ಮಹಾರಾಜ ಅಂತಿದಿ, ಒಂದ್ ಸಾರಿ ಕೈದಿ ಅಂತಿದಿ. ಏನಿದು ಅಪರಾಧಿಗೆ ಜೈಲ್ದಾಗ ಬಿದ್ದವನಿಗೆ ಕೈದಿ ಅಂತಾರ ಅಂತ ಅಂದಾಗ ಅವಾಗ ತಂದೆ ಹೇಳ್ತಾನ, ಮಹಾರಾಜನ ಸನ್ನಿವೇಶದಲ್ಲಿ ಹೆಂಗಿರ್ತದಂತಂದ್ರ ಮಹಾರಾಜ ಹೇಳಿದಂಗೆ ಸೈನಿಕ ಕೇಳ್ತಿರ್ತಾನ. ಈ ಕೈದಿಯ ಸನ್ನಿವೇಶ ಹೆಂಗಿರ್ತದಂದ್ರ ಸೈನಿಕರು ಹೇಳದಂಗ ಆ ಕೈದಿ ಕೇಳ್ತಿರ್ತಾನ. ಹಂಗ ಸೈನಿಕರು ಹೇಳದಂಗ ಕೈದಿ ಕೇಳ್ತಾನ ಅಂತಂದ್ರೆ ಅಂತಃಕರಣ ಹೇಳಿದಂಗ ನಾವು ಕೇಳಿದೆವಂತಂದ್ರೆ ಜೀವಭಾವಿಗಳು ಅಜ್ಞಾನಿಗಳು ಆಗ್ತೀವಿ. ಮತ್ತೆ ಅದನ್ನ ನಿಯಾಮನ ಮಾಡಿ ಸುತ್ತಮುತ್ತ ಸೈನಿಕರಿಗೆ ಒಂದು ಆದೇಶ ಕೊಡುವಂತವನಾಗಿದ್ರೆ, ಲೇ ಮನಸ್ಸೇ, ನಿನ್ನ ಸಂಕಲ್ಪ ಈ ರೀತಿ ಮಾಡುವುದು ಸರಿ, ಈ ರೀತಿ ಬಿಡುವುದು ಸರಿ, ಈ ರೀತಿ ಮಾಡದಿರುವುದು ಸರಿ, ಈ ರೀತಿ ಬಿಡದಿರುವುದು ಸರಿ ಅಂತೇಳಿ ಅದಕ್ಕೆ ಒಂದು ದಾರಿ ತೋರಿಸ್ಬೇಕು. ಲೇ ಮನಸ್ಸೇ, ನೀನು ಇಂಥ ವಿಷಯಗಳಲ್ಲಿ ಆಸಕ್ತಿ ತಾಳಬೇಕು, ಇಂಥ ವಿಷಯಗಳಲ್ಲಿ ಆಸಕ್ತಿ ತಾಳಬಾರ್ದು. ಎಲಾಯ ಬುದ್ಧಿಯೇ, ನೀನು ಇಂಥ ನಿರ್ಧಾರಗಳು ತಗೋಬೇಕು, ಮೋಕ್ಷಕ್ಕೆ ಅನುಕೂಲವಾಗುವಂತ ನಿರ್ಧಾರಗಳು ತಗೋಬೇಕು, ಮೋಕ್ಷಕ್ಕೆ ಪ್ರತಿಕೂಲ ಆಗುವಂತ ನಿರ್ಧಾರಗಳು ತಗೋಬಾರ್ದು. ಎಲೆ ಚಿತ್ತವೇ, ನೀನು ಇಂಥ ವಿಚಾರಗಳನ್ನ ನಿನ್ನ ನೆನಪಿನಲ್ಲಿ ಇಟ್ಕೋಬೇಕು, ಸ್ಮೃತಿಯಲ್ಲಿ ಇಟ್ಕೋಬೇಕು, ಇಂಥ ವಿಚಾರಗಳನ್ನ ನೆನಪಿನಲ್ಲಿ ಇಟ್ಕೋಬಾರ್ದು. ಎಲೆ ಅಹಂಕಾರವೇ, ನೀನು ಇಂಥ ವಿಷಯಗಳ ಬಗ್ಗೆ ಅಭಿಮಾನ ಪಡಬೇಕು, ಇಂಥ ವಿಷಯಗಳ ಬಗ್ಗೆ ಅಭಿಮಾನ ಪಡಬಾರದು. ಕೆಟ್ಟ ವಿಷಯಗಳ ಬಗ್ಗೆ ಅಭಿಮಾನ ಪಟ್ರೆ ನೀನು ಮೋಕ್ಷಕ್ಕೆ ಹೋಗಲ್ಲ, ನೀ ಬಂಧನಕ್ಕೊಳಗಾಗ್ತಿದೆ. ಮೋಕ್ಷ ಸಂಬಂಧಿ ವಿಚಾರಗಳ ಬಗ್ಗೆ ಅಭಿಮಾನ ತಾಳಬೇಕು. ಈ ರೀತಿಯಾಗಿ ಆ ಅಂತಃಕರಣವನ್ನು ನಿಯಾಮನ ಮಾಡಿ ಅದು ಏನ್ ಮಾಡ್ಲಿಕ್ಕತ್ತದ ಅಂತೇಳಿ ಯಾರು ಅಂತಃಕರಣದಿಂದ ಭಿನ್ನವಾಗಿ ಅದನ್ನ ವೀಕ್ಷಣೆ ಮಾಡಿ ಅದಕ್ಕೆ ಸುಧಾರಣೆ ಮಾಡ್ತಾರೋ
ಅವ್ರಿಗೇನಂತಾರ ತತ್ವಜ್ಞಾನಿಗಳು, ಮಹಾತ್ಮರು, ಸಂತರು, ಶರಣರು ಅಂತ. ಇಲ್ಲ, ಅದು ಅಂತಃಕರಣ ಹೆಂಗ ಕೆಲಸ ಮಾಡ್ತದ ಹಂಗಂಗೆ ನಾವು ಹೋದೆವು ಅಂತಂದ್ರೆ ಅದರೊಳಗಿನ ದೋಷಗಳೇ ನಮ್ಮ ಮುಂದಿನ ಜೀವನಕ್ಕೆ ಏನಾಗ್ತಾವಪ್ಪ ಅಂತಂದ್ರೆ ಬಂಧನಕ್ಕೆ ಒಳಗಪಡಿಸ್ತಾವ. ಅಂಥದ್ದು ಅಂತಃಕರಣದ ಬೆನ್ನತ್ತಿ ಹೋಗೋರು ಅಜ್ಞಾನಿಗಳು, ಜೀವಭಾವಿಗಳು ಅಂತಾರೆ. ಅಂತಃಕರಣವನ್ನ ಮೋಕ್ಷಕ್ಕೆ ತಕ್ಕಂತೆ ನಡೆಸಿಕೊಳ್ಳೋರಿಗೆ ಏನಂತಾರ? ಸಾಕ್ಷಿ ಭಾವಿಗಳು, ತತ್ವಜ್ಞಾನಿಗಳು ಅಂತಾರೆ. ನಾವೇನದೀವಿ? ಸತ್ಸಂಗದ ಕೂತಾಗ ತತ್ವಜ್ಞಾನಿಗಳು, ಸಾಕ್ಷಿ ಭಾವಿಗಳಾಗಿರ್ತೀವಿ. ಸತ್ಸಂಗ ಮುಗಿದ ಮೇಲೆ ಜೀವಭಾವಿಗಳು, ಅಜ್ಞಾನಿಗಳಾಗಿರ್ತೀವಿ. ಏನ್ ಮಾಡ್ಬೇಕು ಹಿಂಗಾದ್ರ? ಹೆಚ್ಚು ಸತ್ಸಂಗ ಮಾಡ್ಬೇಕು. ಮತ್ತೆ ನಾವು ಯಾವಾಗಲೂ ಒಳ್ಳೆ ಜನರ ಮಧ್ಯೆ ಇರ್ಬೇಕು. ಹೌದು, ಸಜ್ಜನರ ಸಂಘ ಬಿಟ್ಟೆವು ಅಂತಂದ್ರ ಮಂಗ ಹಾಕಿವಿ ಅಂತಂದ್ಮೇಲೆ ಸತ್ಸಂಗದಾಗೆ ಇರ್ಬೇಕು. ಮತ್ತೆ ಎಲ್ಲಾ ಕಾಲದಾಗ ಸತ್ಸಂಗದಾಗ ಇರ್ಲಕ್ ಆಲಿಲ್ಲ ಅಂತಂದ್ರ ಏನ್ ಮಾಡ್ಬೇಕು? ಸದ್ಗ್ರಂಥಗಳನ್ನ ಹಿಡ್ಕೊಂಡು ಕೂತಿರ್ಬೇಕು ಅಷ್ಟೇ. ಮತ್ತೆ ಮಹಾತ್ಮರ ವಿಚಾರಗಳು ಏನ್ ಹೇಳಿರ್ತಾರ ಅವುಗಳ ಪಾಠಗಳು ಕಿವಿ ಕೊಟ್ಟು ಕೇಳ್ಕೋತಿರ್ಬೇಕು, ಶ್ರವಣದಲ್ಲಿ ಇರ್ಬೇಕು ಅಷ್ಟೇ. ಅದು ಬಿಟ್ಟರೆ ಮತ್ತೆ ಏನು ಚಾನ್ಸ್ ಇಲ್ಲ. ಯಾವಾಗ ನಾವು ಆ ಭಾವದಿಂದ ಹೊರಗೆ ಬರ್ತೀವಿ, ಆ ಭಾವದಲ್ಲಿ ಉಳಿಯಂಗಿಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು? ಯಾವಾಗಲೂ ಆ ಸತ್ತು ವಸ್ತುವಿನ ಸಂಘದಲ್ಲಿ ಏನೋ ಒಂದು ಕೆಲಸ ಮಾಡ್ಕೋತಿ, ಕರ್ಮಾರೆ ಮಾಡ್ಕೋತಿರ್ರಿ, ಉಪಾಸನೆಯರೇ ಮಾಡ್ಕೋತಿರ್ರಿ, ಜ್ಞಾನರೇ ಮಾಡ್ಕೋತಿರ್ರಿ. ನಿಮ್ಮ ಯೋಗ್ಯತೆ ಆವಾಗೇನ ಅನುಕೂಲ ಪ್ರತಿಕೂಲಗಳನ್ನ ನೋಡ್ಕೊಂಡು ಯಾವಾಗ ಏನ್ ಮಾಡ್ಲಕ್ ಸಾಧ್ಯ ಅದ ಮಾಡ್ಕೋತಿರ್ಬೇಕು. ಅವೆಲ್ಲ ಇರೋದೇ ಆತ್ಮಜ್ಞಾನಕ್ಕೆ ದಾರಿ ಹಚ್ಚೋದಕ್ಕೆ ಇವೆಲ್ಲ ಇರೋದು. ಕರ್ಮನೇ ಮಾಡಬೇಡ್ರಿ ಒಂದಿಸ್ ಮಂದಿ ಹೇಳ್ತಾರ, ಉಪಾಸನೆ ಮಾಡಬೇಡ್ರಿ ಒಂದಿಸ್ ಮಂದಿ ಹೇಳ್ತಾರ. ಅವು ಇದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳಕ್ ಹೋಗಂಗಿಲ್ಲ. ನಿಮ್ಮ ಗುಣ ಸ್ವಭಾವಗಳಿಗೆ ಯಾವ್ದು ಮಾಡೋದ್ರಿಂದ ಪರಮಾತ್ಮನ ತೆಕ್ಕೆ ಒಳಗಿರ್ತೀವಿ ಅದನ್ನ ಮಾಡ್ಕೋತಿರೋ. ಯಾರ್ಯಾರು ಯೋಗ್ಯತೆಗಳು ಹೆಂಗಿರ್ತಾವ ಹಂಗಂಗ ಮುಂದೆ ಬಂದಂಗೆ ಎಲ್ಲ ತಾನೇ ಜ್ಞಾನಕ್ಕೆ ಬಂದೇ ಬರ್ತಾರ, ಹಾಗೆ ಆಗ್ತದೆ. ಮುಂದೆ ಅಂತಃಕರಣದ ಜೊತೆಗೆ ಕೂಡಿದರೆ ಜೀವ ಅಂತಃಕರಣವನ್ನ ಭಿನ್ನವಾಗಿ ಅಂತಃಕರಣವನ್ನ ನೋಡಿದರೆ ದೇವರು ಅಂದ್ರೆ ಮತ್ತೆ ಬೇರೆ ಯಾರು ಅಲ್ಲ, ನೀವೇ ದೇವರು, ನೀವೇ ಜೀವರು. ಜೀವಾತ್ಮ ಅಂತಾರಲ್ಲ. ಜೀವ ಅಂತಂದ್ರೆ ಅಂತಃಕರಣದ ಜೊತೆಗೆ ಬೆರೆತಾಗ ಜೀವ, ಅಂತಃಕರಣದಿಂದ ಭಿನ್ನವಾಗಿ ಅಂತಃಕರಣವನ್ನ ವೀಕ್ಷಿಸಿದರೆ ದೇವ ಆತ್ಮ ಅಷ್ಟೇ. ಈಗ ನಿನ್ನೆಗೆ ಇಲ್ಲಿ ತನಕ ಬಂದಿತ್ತು. ಈಗ ದೃಷ್ಟಾಂತ. ಏನು ದೃಷ್ಟಾಂತ? ಶಿಷ್ಯ ಕೇಳ್ತಾನ, ಬ್ರಹ್ಮಜ್ಞಾನ ಮಾಡಿಕೊಡ್ರಿ, ಬ್ರಹ್ಮ ಸ್ವರೂಪ ಅನುಭವಿಸುವಂಗ ಮಾಡ್ರಿ ಗುರುಗಳೇ, ಬರೇ ಕೂತ ಕಥೆನೇ ಹೇಳ್ತೀರಿ, ನಮಗ ಅನುಭವಕ್ಕೆ ತಂದು ಕೊಡ್ತಾ ಇಲ್ಲ, ಏನ್ ಮಾಡಬೇಕು? ಬರೇ ನೀವ್ ಹೇಳ್ತೀರಿ, ನಾ ಕೂತ ತಲೆ ಹಾಕ್ಲಕತ್ತೀನಿ, ಹೆಂಗ್ ಮಾಡಬೇಕು? ಅದಕ್ಕೆ ಗುರು ಹೇಳಿದ್ರು, ಬಾವಿಯಿಂದ ಒಂದು ಮಡಕಿ ತಗೊಂಡು ಏನ್ ಮಾಡ್ಲಕತ್ತಾರ, ನೀರ್ ತರ್ತಾ ಅದರ. ಶಿಷ್ಯನಿಗೆ ಹೇಳಿದ್ರು, ಕುಂದ್ರಲ್ಲಿ ಕಟ್ಟಿ ಮೇಲೆ ಅಲ್ಲಿ ಕುಂದ್ರು, ನಾ ಏನ್ ಮಾಡ್ಲಕತ್ತೀನಿ ನೋಡು ಅಂತೇಳಿ ಅವನಿಗೆ ಕಟ್ಟಿ ಮೇಲೆ ಕುಂದರ್ಸಿದ್ರು. ನೀವು ಬ್ರಹ್ಮದ ಅನುಭವ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಸುಮ್ಮನೆ ಕಟ್ಟಿ ಮೇಲೆ ಕುಂದ್ರಿ ನೀನ್ ಅಷ್ಟೇ. ಬ್ರಹ್ಮ ಅಪರೋಕ್ಷವಾಗಿ ಅದನ್ನ ಅವನಿಗೇನ್ ನೋಡ್ಲಕ್ಕ ಅಂತ ಹೋಗ್ಬೇಕಂತ ಎಲ್ಲರೂ ಹೋಗೋದಿಲ್ಲ. ಸುಮ್ಮಲ್ಲಿ ಕುಂದ್ರು, ನಾವು ಏನ್ ಮಾಡ್ತೀವಿ ನೋಡ್ಕೋತ್ ಕೂಡು. ಒಂದು ಒಡಕು ಬಕೀಟು ಗಡಿಗೆನೋ ಏನೋ ಒಂದು ತೂತ್ ಬಿದ್ದದ್ದು ಒಂದು ತಗೊಂಡು ಅವ್ರೇನ್ ಮಾಡ್ಲಕತ್ತಾರ, ಬಾವಿ ಒಳಗೆ ನೀರ್ ತಗೊಂಡು ಆ ಕಡೆ ತೋಟಕ್ಕೆ ಹಾಕ್ಬೇಕಂತ ಒಯ್ಲಕತ್ತಾರ. ಅವ್ರ ನೀರ್ ದಾರೆಗೆ ಚೆಲ್ಲಿ ಹೋಗ್ಲಕತ್ತಾವ. ಬೆಳಿಗ್ಗೆ ತಂದು ಕುಂದಿರ್ಸ್ಯಾರ ಅವನಿಗೆ. ಮಧ್ಯಾಹ್ನ ಆದ್ರೂ ಮುಗಿಯವಲ್ದು ಕೆಲಸ. ನೀರ್ ತರ್ಲಕ್ ಹೋಗ್ತಾರ, ಮತ್ತ ನೀರ್ ಚೆಲ್ತಾವ, ನೀರ್ ತರ್ಲಕ್ ಹೋಗ್ತಾರ, ನೀರ್ ಚೆಲ್ಲಿ ಹೋಗ್ತಾವ.
ಮತ್ತೆ ಅವನಿಗೆ ಹಸಿವಾಗ್ಬಿಡ್ತದ. ಗಂಟೆಗಟ್ಲೆ ಇದೆಲ್ಲ ನೋಡಿ ಏನ್ ಮಾಡ್ದನ, ಗುರುಗಳೇ ನಿಮಗೆ ಬುದ್ಧಿ ಆದೋ ಇಲ್ಲೋ ಅಂದ್ಬಿಡ್ತಾನ. ಏನು ನೀವು ಆ ತೋಟಕ್ಕೆ ನೀರು ಹಾಕ್ಬೇಕಂತ ಹೊತ್ಕೊಂಡು ಹೋಲಕತ್ತೀರಿ, ಆ ನೀರು ದಾರಿಗೆ ಚೆಲ್ಲಿ ಹೋಗ್ತಾವ, ಬುದ್ಧಿ ಇದ್ದವ್ರಿಂದ ಕೆಲಸ ಮಾಡ್ತಾರೇನು ಅಂತೇಳಿ ಗುರುಗಳಿಗೆ ಬೈಲಕತ್ಬಿಡ. ಅವನಿಗೆ ಸಾಕಾಗಿರ್ತದ, ಪೇಷನ್ಸ್ ಹೋಗ್ಬಿಡ್ತದ. ಅವ ಸಿಟ್ಟಿಗೇರ್ ಬೈಲಕತ್ತಿದ ಕೂಡ್ಲೇನೆ ಗುರುಗಳ ಶಿಷ್ಯರಿಗೆ ಯಾವಾಗ್ಲೂ ಯಾಕೆ ಬೈಕೋತಿರ್ತಾರೆ ಹೇಳ್ರಿ? ಏನಾರ ಒಂದು ಅನ್ಕೋತಿರ್ತಾರೆ. ಯಾಕ ಅವ್ರೇನು ಅನ್ಲಿಲ್ಲ ಅಂತಂದ್ರೆ ಶಿಷ್ಯರು ಅವ್ರಿಗೆ ಅನ್ಲಿಕ್ಕೆ ಚಾಲು ಮಾಡ್ತಾರೆ. ಒಟ್ಟೆ ಅವನ್ನ ನಡೆದಿರ್ಬೇಕದು. ಒಬ್ಬ ಒಂದ್ ಯಾವಂದರೆ ಡಾಮಿನೇಷನ್, ಇವ ಅನ್ಲಿಲ್ಲ ಅಂದ್ರೆ ಅವ ಅನ್ಲಿಕ್ಕೆ ಚಾಲು ಮಾಡ್ತಾನೆ. ಇಬ್ಬರದಾಗ ಒಬ್ಬರದ್ದು ಏನಾರು ನಡೆದಿರ್ತದ ಅಲ್ಲಿ ಯಾವಾಗ್ಲೂ ಬೇಕು. ಹೆಂಡತಿಗೊಂದು ಏನಾರ ಗಂಡ ಅನ್ಕೋತಿರ್ತಾನೆ, ಯಾವಾಗಾರ ಒಂದ್ ಅನ್ಕೋತಿರ್ತಾನೆ. ಯಾಕಂತಂದ್ರ ಅವ ಏನು ಅನ್ಲಿಲ್ಲ ಅಂದ್ರೆ ಇವ ಅನ್ನಂಗಿಲ್ಲ ಅಂತೇಳಿ ಆಕೆ ಗೊತ್ತಾಯ್ತಂದ್ರ ಒಳ್ಳೆ ಆಕೆ ಅನ್ಲಕ್ಕೆ ಚಾಲು ಮಾಡ್ತಾನೆ. ಅದ್ರ ಸಲುವಾಗಿ ಅನ್ಕೋತಿರ್ತಾನೆ. ಹೆಂಗದು ಅಧಿಕಾರ ಬುದ್ಧಿ? ಏನು ಅನ್ನಲ್ಲ ನಮ್ಮ ಮನೆಯವರು, ಏನು ಅನ್ನಲ್ಲ. ನಾನೇ ಏನು ಅಂದ್ರು ಅನಿಸ್ಕೋತಾರ, ಏನು ಅನ್ನಲ್ಲ. ಅದಕ್ಕ ಗುರು ಶಿಷ್ಯರಿಗೆ ಏನ್ ಮಾಡ್ಬೇಕಂತಾನ, ಒಂದು ಮೆಟ್ಟಿಗೆ ಹಚ್ಚೆ ಕೈ ಬಿಡ್ಬೇಕು ಇವ್ರಿಗೆ, ಒಂದ್ ದಂಡಿಗೆ ಹಚ್ಚಬೇಕು ಇವ್ರಿಗೆ ಅಂತ ಬೆನ್ನ ಹಚ್ಚಿರ್ತಾನ. ಅಕಸ್ಮಾತ್ ಅವ ಏನಾರ ದಂಡಿಗೆ ಹಚ್ಚಿ ಕೈ ಬಿಡಬೇಕು ಅನ್ನೋದು ಏನಾರ ಉದ್ದೇಶ ಹಿಂದಕ್ಕೆ ಸರ್ಕೊಂಡ ಅಂತಂದ್ರ ಎಲ್ಲ ಶಿಷ್ಯರು ಕೂಡ ಗುರುವಿಗೆ ದಂಡಿಗೆ ಹಚ್ಚಿಬಿಡ್ತಾರೆ. ನಿನಗೆ ಮೆಟ್ಟಿಗೆ ಹಚ್ತೇನೆ ಅಂದ್ರೆ ನಿನಗ. ಹಿಂಗಾಗಿ ಏನಾಗ್ತದ, ನಮ್ಗದರಿಲ್ಲ ಒಂದಿವ್ಸ ಮಂದಿ ನಮಗೆ ದಂಡಿಗೆ ಹಚ್ಬೇಕಂತ ತಯಾರಾಗಿ ಕೂತಾರಿಲ್ಲ. ಒಂದಿವ್ಸ ಮಂದಿಗೆ ನಾವು ದಂಡಿಗೆ ಹಚ್ಬೇಕಂತ ಮಾಡಿ ಇದು ನಡ್ವರ್ಕು ಅದೊಂದು ಪರಿಸ್ಥಿತಿ. ಇದು ಇವನಿಗೆ ತಲೆ ಹತ್ಲಾರ್ದಂಗೆ ಮಾಡ್ಬೇಕನ್ನೋರು ಒಂದಿವ್ಸ ಮಂದಿ ತಯಾರಾಗ್ಯಾರ. ಇವನ್ ತಲೆ ಮ್ಯಾಲ ಒಯ್ಬೇಕು, ಇವನಿಗೆ ಮ್ಯಾಕ್ ಒಯ್ದಿಡ್ಬೇಕಂತ ಒಂದಿವ್ಸ ಮಂದಿ ತಯಾರಾಗ್ಯಾರ. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲ್ಲಿ ಅದು ಗುಂಡು, ಮುಳುಗಲ್ಲಿ ಅದು ಬೆಂಡು, ಇಂತಪ್ಪ ಸಂಸಾರ ಶರದಿಯನ್ನು ದಾಂಟಿಸಿ ಕಾಯಯ್ಯ ಕೂಡಲ ಸಂಗಮ ದೇವ ಅಂತ. ಯಾವುದೇ ಒಂದ್ ಚಲೋ ಕೆಲಸ ಮಾಡ್ಲಕತ್ತೀವಿ ಅಂತಂದ್ರ ನಮ್ಮ ಪಾಡಿಗೆ ನಾವು ಒಂದೇನ ಕಾಯಕ ಮಾಡಿ ಬಂದು ಉತ್ಪನ್ನದಾಗ ಅಡಿಗೆ ಮಾಡ್ಕೊಂಡು ಉಂಡು ನಮ್ಮ ಪಾಡಿಗೆ ನಾವು ಇದ್ದೇವೆ ಅಂತಂದ್ರೆ ಇವೆಲ್ಲ ಬೇಕಾಗಿತ್ತ? ಇವೇನೋ ಒಂದು ಮಾಡ್ಬೇಕಂತ ಜಗತ್ತಿನಾಗ ಹೊಂಟಾಗ ಸಣ್ಣಗೆ ಒಂದು ದುಷ್ಟ ಶಕ್ತಿ ತಯಾರಾಗಿಬಿಡ್ತದೆ, ರಾಕ್ಷಸರ ಟೀಮು. ಇದು ಹೆಂಗ ಸಾಧ್ಯ? ನಮ್ಮ ಮಧ್ಯೆ ಇದ್ದವ ಮ್ಯಾಲೆ ಹೆಂಗ ಓದ್ತಾನ ನಿಂದ್ರ ಅವನಿಗೆ ಹಿಡಿದು ಒಂದಿವ್ಸ ಮಂದಿ ಏನ್ ಮಾಡ್ತಾರ, ಕಾಲ್ ಹಿಡಿದು ಜಗ್ಗತಿರ್ತಾರ. ಒಂದಿವ್ಸ ಮಂದಿ ಏನಾತ್ರ ಇದು ಬಿಡಬಾರ್ದು, ಇದರಿಂದ ನಾವು ಉದ್ಧಾರ ಆಗ್ತೀವಿ, ಅವ್ರಿಗೂ ಒಳ್ಳೇದು, ಆಯುಷ್ಯ ಸಾರ್ಥಕ ಆಗ್ತದ, ಎಲ್ಲರೂ ಕೂಡಿ ಚೆನ್ನಾಗಿರೋಣ ಅಂತ ಒಂದಿವ್ಸ ಮಂದಿ ಕೊರಳಲ್ಲಿ ಕಟ್ಟಿದ ಬೆಂಡ್ ಹಾಕಿ ಮ್ಯಾಲೆ ಎತ್ತುತ್ತಿರ್ತಾರೆ. ಒಂದಿವ್ಸ ಮಂದಿ ಕಾಲು ಹಿಡಿದು ಜಗ್ಗತಿರ್ತಾರೆ. ಇದು ಹೆಂಗೆ ನಮ್ಮ ಪರಿಸ್ಥಿತಿ? ಹಿಂಗಾಗಿ ಏನ್ ಮಾಡ್ಬೇಕು, ಇದಕ್ಕೆಲ್ಲ ಕಾಲು ಹಿಡಿದು ಜಗ್ಗವ್ರ ಕಡೆನೂ ಲಕ್ಷ್ಯ ಇಲ್ಲ, ಕೊರಳ ಹಿಡಿದು ಎತ್ತವ್ರ ಕಡೆ ಲಕ್ಷ್ಯ ಇಲ್ಲ. ನಮ್ಮ ಲಕ್ಷ್ಯ ಎಲ್ಲಿರ್ಬೇಕು? ಕಾಯಯ್ಯ ಕೂಡಲು ಸಂಗಮ ದೇವ, ಪರಮಾತ್ಮ ನೀನೇ ನೋಡಪ್ಪ, ಇದೆಲ್ಲ ನಿಂದೆ ಲೀಲೆ, ಏನ್ ಮಾಡ್ತೀವಿ ಮಾಡು ಅಷ್ಟೇ. ಯಾವುದಕ್ಕೂ ಏನು ಮಾಡಕ್ಕಾಗಂಗಿಲ್ಲ. ಅದಕ್ಕೆ ಇಲ್ಲೇನಾಯ್ತು, ಗಂಟೆಗಟ್ಲೆ ನೀರು ತರುವ ಸರ್ಕಸ್ ನೋಡಿ ಗುರುಗಳೇ ನಿಮಗೆ ಬುದ್ಧಿ ಅದೋ ಇಲ್ಲೋ ಅಂದ್ಬಿಟ್ಟು ನಾವು ಶಿಷ್ಯ ತಲೆ ಕಟ್ಟು. ಗುರು ಅಂದ, ಸಾಕಪ್ಪ ಹೋಗ್ ಮನೆಗೆ ಅಂದ. ಆಯ್ತು ನಿನ್ ಕೆಲಸ ಹೋಗ್. ನಾನು ಹೇಳಿದ್ದು ನಿನಗೇನು ಹೇಳಿದ್ದೆ? ಕೇವಲ ನೋಡಲಿಕ್ಕೆ ಅಷ್ಟೇ. ಅದೇ ಬ್ರಹ್ಮಜ್ಞಾನಿಯ ಲಕ್ಷಣ. ನೋಡ್ಕೊತಿದ್ರೆ ಅವ ಬ್ರಹ್ಮಜ್ಞಾನಿ ಲಕ್ಷಣ, ಅದ್ರ ಕೂಡಂಗಿಲ್ಲ. ನೋಡಲಿಕ್ಕೆ ಅಷ್ಟೇ, ಅದೇ ಬ್ರಹ್ಮಜ್ಞಾನಿಯ ಲಕ್ಷಣ. ಕೂಡಿದರೆ ಜೀವ, ಅದು ಅಜ್ಞಾನಿಯ ಲಕ್ಷಣ. ಕೂಡಿದ್ರಿ ಅದು ಅಜ್ಞಾನಿಯ ಲಕ್ಷಣ. ಕೂಡ್ಲಿಕ್ಕೆ ಏನು ಮಾಡಕ್ಕಾಗಲ್ಲ. ಕೂಡಿದರೆ ಜೀವ, ಅದು ಅಜ್ಞಾನಿಯ ಲಕ್ಷಣ. ಇದು ಏನದಪ್ಪ ಅಂದ್ರೆ, ಯಾವಾಗ ಒಂದ್ಸಾರಿ ಸತ್ಸಂಗದಾಗ ಇದ್ದಾಗ
ತತ್ವಜ್ಞಾನಿಗತ್ಲೆ ನಡ್ಕೊಂಡು ಮತ್ತ ಬೇರೆ ಟೈಮ್ನಾಗ ಹೆಂಗ್ ಬೇಕಂಗ್ ನಡ್ಕೊಂಡ್ರ ಅದು ಸಾಧನೆ ಅಲ್ಲ. ಇದೆಂತದಪ್ಪ ಅಂದ್ರೆ ಸತತ ಅಭ್ಯಾಸ, ನಿರಂತರವಾದ ಅಭ್ಯಾಸ. ಏನ್ ಮಾಡ್ಬೇಕು? ಸುಮ್ಮನೆ ನೋಡ್ತಾ ಇರ್ಬೇಕು ಈ ಜಗತ್ತನ್ನು. ಎದರಾಗ್ನು ಕೂಡ್ಲಿಕ್ಕೆ ಹೋಗ್ಲೇಬಾರದು. ಯಾಕಂದ್ರೆ ಅವರವ್ರ ಕರ್ಮ ಭೋಗಗಳು ಅವರವ್ರು ಅನುಭವಿಸ್ತಿರ್ತಾರೆ. ಅವ್ರು ಅನುಭವಿಸುವ ಕರ್ಮ ಭೋಗಗಳಲ್ಲಿ ಅಯ್ಯೋ ಅಂತೇಳಿ ನೀವೇನಾರ ಹೋಗಿ ಏನಾರ ಮಾಡಕ್ ಹೋದ್ರಿ ಜೀವ ಭಾವಿಗಳಾಗ್ತೀರಿ. ಏನಾಗ್ತದಂದ್ರ ಆ ಸಾಬೂನು ಆ ಒಂದು ಹೊಲಸು ತೊಳಿಲಕ್ಕೆ ಹೋದ್ರ ಆ ಹೊಲಸೆ ಸಾಬೂನಿಗೆ ಹಚ್ಚಿ ಬಿಡಷ್ಟು ಹೊಲಸಿರ್ತಾರೆ ಎಷ್ಟೋ ಮಂದಿ. ಸಾಬೂನಿಗೆ ಹೊಲಸು ಹಚ್ಚಿ ಬಿಡಷ್ಟು ಆ ಸಾಬೂನೇ ಕೆಲ್ಸಕ್ಕೆ ಬರ್ಲಾರ್ದಂಗೆ ಮಾಡಿಡಂತ ಜನ ಇರ್ತಾರೆ. ಸಾಬೂನುಗಳು ಕೆಲವೊಂದು ಪ್ರಸಂಗದಾಗ ಅಷ್ಟೇ ಸ್ವಚ್ಛ ಮಾಡ್ತಾವ, ಕೆಲವೊಂದು ಪ್ರಸಂಗದಾಗ ಅವಕ್ಕೆ ಸ್ವಚ್ಛ ಮಾಡೋ ಶಕ್ತಿ ಇರ್ಲಾರ್ದು ಏನ್ ಮಾಡ್ಬಿಡ್ತಾವ, ಅದರದ ಹೊಲಸಿ ಹೊಚ್ಕೊಂಡ್ಬಿಡ್ತಾವ. ಆಮೇಲೆ ತಿಕ್ಲಕ್ ಹೋದ್ರೆ ಬುರ್ಗೆ ಬರಂಗಿಲ್ಲ, ಸಾಬೂನೆ ಕಣ್ಣು ಮುಚ್ಕೊಂಡು ಕೂತ್ ಬಿಡ್ತಾವ. ಅಂತ ಪಾಪಿಷ್ಟ್ರು ಇರ್ತಾವಿಲ್ರಿ ಇಂಥ ಪ್ರಸಂಗಗಳು. ಹೊಳ್ಳಿ ಸಾಬೂನಿಗೆ ಕೆಲ್ಸಕ್ಕೆ ಬರ್ಲಾರ್ದಂಗೆ ಮಾಡಿ ಇಟ್ಬಿಡ್ತಾರ. ಅದು ಬಿಸಾಕಿ ಮತ್ತೊಂದು ಸಾಬೂನೆ ತರ್ಬೇಕು, ಹಂಗಾತು. ಸಾಬೂನಿಗೆ ಒಂದು ಶಕ್ತಿ, ಒಂದು ಸಾಮರ್ಥ್ಯ ಇರ್ತದ. ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ತೊಳಿಲಕ್ಕೆ ಹೋಗ್ತದ. ಅದು ತೊಳಿಲಕ್ಕೆ ಹೋಗ್ತದೆ, ಎಲ್ಲ ತೊಳಿತೀನಿ ಅಂತದ ಎಲ್ಲಿರ್ತದ ಅದು ಶಕ್ತಿ? ಯಾವುದಾರೆ ಒಂದು ಆಗ್ಲಾರ ಕೆಲಸ ಮಾಡ್ಲಕ್ ಹೋದ್ರ, ಇಡೀ ಜಗತ್ತಿಗೆ ಚರ್ಮ ಹೊಚ್ತೀನಿ ಅಂತ ಹೋದ್ರ ಅದೆಂದು ಸಾಧ್ಯ ಅದ? ನಮ್ಮ ಶಂಕರಾನಂದ ಶ್ರೀಗಳಿಂದ ಕಲ್ತದ್ದು ಇಡೀ ಜಗತ್ತು ಉದ್ಧಾರ ಮಾಡ್ತೀನಿ ಅಂದ್ರೆ ಎಂದು ಸಾಧ್ಯ ಇದೆ? ಯಾವನಿಗೆ ಸಾಧ್ಯ ಆಗ್ಯದ? ಯಾವನು ಅದನ್ನು ಮಾಡ್ಲಿಕ್ಕೆ ಹೋಗ್ಯಾನ ಅವನಿಗೆಲ್ಲ ಜಗತ್ತೇನ್ ಮಾಡಿದ ಗುಂಡಿಟ್ಟು ಕೊಂದು ಬಿಟ್ಟದ. ಮುಳ್ಳಿನ ಕಿರೀಟ ಊರೂರು ಓಡಿಸಾಡ್ಯದ. ಇಲ್ಲಿ ಏನಾಗ್ಬೇಕಂದ್ರ ನಮ್ಮ ಪಾಡಿಗೆ ನಾವು ಕಾಲಾಗೊಂದೆರಡು ಚರ್ಮದ ಚಪ್ಪಲಿ ಹಾಕೊಂಡು ತಿರುಗಾಡ್ಬೇಕೆ ಹೊರತು ಇಡೀ ಜಗತ್ತಿಗೆ ಚರ್ಮ ಹೊಚ್ಚಿ ಯಾರಿಗೆ ಮುಳ್ಳು ಚುಚ್ಚಲಾರ್ದಂಗೆ ಮಾಡ್ತೇನೆ ಅಂದ್ರೆ ಎಂದೂ ಸಾಧ್ಯ ಇಲ್ಲ. ಅದು ಜಗತ್ತಿಗೆ ತನ್ನದೇ ಆದ ಒಂದು ಗುಣ ಸ್ವಭಾವ. ಅದಕ್ಕೇನಾರ ನೀವು ಬಹಳ ಏನಾರ ಚಂದ ಮಾಡ್ಬೇಕಂತ ಆದ್ರ ಆ ಪರಮಾತ್ಮನೇ ಅವ್ರ ಹಣೆ ಬರ ಹಂಗೆ ಮಾಡಿ ಇಟ್ಟಿರ್ತಾನ. ಅದ್ರಾಗ ನಾವು ಏನೋ ಅದ್ರಾಗ ಸುಧಾರಣೆ ಮಾಡ್ಬೇಕು ಹೋಗ್ತೀವಿ ಅಂತಂದ್ರ ಒಂದು ಮಟ್ಟಿಗೆ ಮಾಡ್ಬೋದು. ನಾವೆಲ್ಲರೂ ಮನುಷ್ಯ ಜನ್ಮಗಳು ಏನದೀವಿ ಒಂದು ಲೆಕ್ಕತ್ತನ ಹೋಗ್ತೀವಿ. ಅದಕ್ಕೆ ಸುಧಾರಣೆ ಆಗ್ಬೇಕಾದ್ರೆ ಮತ್ತೆ ಈಶ್ವರ ಕೃಪನೇ ಆಗ್ಬೇಕು. ದೊಡ್ಡವ್ರ ಕೆಲಸನೇ ಆಗ್ಬೇಕು, ಅದಕ್ಕೆ ಸಣ್ಣವ್ರ ಕೆಲಸದಿಂದ ಆಗಲ್ಲ. ಅದಕ್ಕೆ ಇದೇನದ ಸತತ ಅಭ್ಯಾಸ. ಸುಮ್ಮನೆ ನೋಡ್ತಿರ್ಬೇಕು. ಯಾರೋ ಒಂದು ನಿಮಗೇನೋ ಕಷ್ಟ ಹೇಳಿ ಏನೋ ಒಂದು ನಿಮ್ಮಿಂದ ಅಪೇಕ್ಷೆ ಬರಂಗ ಹೇಳ್ಕೊತಾರ. ಹೇಳ್ಕೊಂಡ್ಮೇಲೆ ಅದನ್ನ ಫಸ್ಟ್ ನಾನು ಸಾಕ್ಷಿ ಅನ್ನೋದು ನಿಮ್ಮೊಳಗೆ ಪ್ರಜ್ಞೆ ಇದ್ದು ನೀವೇನ್ ಮಾಡ್ಬೇಕು? ಸುಮ್ಮನೆ ನೋಡ್ಕೋತಿರ್ಬೇಕು. ನೋಡ್ಕೋತಿದ್ದ ಮೇಲೆ ಕೂಡ ಅವ್ರ ಎಲ್ಲ ಸಮಸ್ಯೆಯನ್ನ ನಾನು ಕಿತ್ತಿ ಬಗೆಹರಿಸ್ತೀನಿ ಅನ್ನಷ್ಟು ನಿಮಗ ಆತ್ಮವಿಶ್ವಾಸ ಇತ್ತು ಅಂತಂದ್ರ ಅದ್ರೊಳಗ ಸೇರ್ಕೊಂಡು ಏನಾರ ಮಾಡ್ಬೇಕು. ನಿಮ್ ಕೆಪಾಸಿಟಿ ಅಷ್ಟಕ್ಕಷ್ಟೇ ಇತ್ತು, ಅವರು ಇದ್ರೊಳಗೆ ಕೈ ಹಾಕ್ಲಕ್ಕೆ ಹೋಗಿ ಹೊಳ್ಳಿ ನಿಮಗೇ ಒಂದು ಕೆಟ್ಟ ಇದು ಬರ್ತಿತ್ತು ಅಂತಂದ್ರ ಸುಮ್ಮ ಕೇಳಿ ಸುಮ್ ಕುಂದ್ರೆ ಅದು ಬಹಳ ಚಲೋ. ಕೆಲವೊಂದ್ ಕಡೆ ಕೈ ಹಾಕಿ ಸುಟ್ಟುಕೊಂಡು ಬಂದೀವಿ ನಾವು, ಹೊಳ್ಳಿ ನಮಗೆ ಸಮಸ್ಯೆ ಮಾಡಿ ಇಟ್ಬಿಟ್ರು ಅವ್ರ ಸಮಸ್ಯೆದಾಗ ಹೋಗಿ. ಅದ್ರ ಸಲುವಾಗಿ ಯಾರ ಸಮಸ್ಯೆಗಳಿಗೆ ಎಷ್ಟರ ಮಟ್ಟಿಗೆ ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯ ಅದ ನಮ್ಮ ಸಾಮರ್ಥ್ಯವನ್ನು ನೋಡಿ ಅದಕ್ಕೆ ನಾವು ಸ್ಪಂದಿಸಬೇಕೆ ಹೊರತು ಇಲ್ಲಂದ್ರ ಸುಮ್ಮನೆ ಸಾಕ್ಷಿಯಾಗಿ ಸುಮ್ಮನೆ ಕುಂದಿರ್ಬೇಕು. ಹೆಚ್ಚಿಗೆ ಅದರ ಬಗ್ಗೆ ತಲೆ ಕೇಳಿಸ್ಕೊಂಡು ಹೋಗಿ ಕೆಲವೊಬ್ಬರಿಗೆ ಅಳದೆ ಒಂದು ಚಟ ಇರ್ತದ. ಯಾರು ಎದುರು ಸಿಕ್ಕರು ಸುಮ್ಮ ಅಳದೆ ಅಳೋದು, ಅವರಿಂದ ಅನುಕಂಪ ಸಂಪಾದನೆ ಮಾಡೋದು. ನಿಜವಾಗಿ ಅವ್ರಿಗೆ ಅನುಕಂಪ ಬೇಕಾಗ್ಯದೋ ಇಲ್ಲೋ ಅನ್ನೋ ಸಹಿತ ತಿಳಿಲಾರ್ದಂಗೆ ಮಾಡಿಟ್ಬಿಡ್ತಾರೆ. ಕನ್ಫ್ಯೂಸ್ ಇಂಥವಿರ್ತಾವ. ಅದಕ್ಕೆ ನಾವೇನ್ ಮಾಡ್ಬೇಕು? ಸತತ ಅಭ್ಯಾಸ. ಎದರ ಅಭ್ಯಾಸ?
ಜೀವಭಾವಿಗಳಾಗೋದು ಅಜ್ಞಾನಿಗಳಾಗೋದು ಅಭ್ಯಾಸನೋ ಏನು ಸಾಕ್ಷಿ ಭಾವದಲ್ಲಿ ಇರಬೇಕಾದ ಅಭ್ಯಾಸ? ಯಾವ ಅಭ್ಯಾಸ ಮಾಡ್ಕೋಬೇಕು? ಸಾಕ್ಷಿ ಭಾವದಲ್ಲಿ. ನನ್ನ ಸಮಸ್ಯೆಗೆ ನೀವೇನು ಮಾಡ್ಲಿಕ್ಕೆ ಸಾಧ್ಯ ಅದ, ನಿಮ್ಮ ಸಮಸ್ಯೆಗೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಅದ. ಯಾರ್ಯಾರ ಸಮಸ್ಯೆಗಳು ಅವರೇ ಅನುಭವಿಸಬೇಕು, ಇಲ್ಲ ಪರಿಹಾರಕ್ಕೆ ಪ್ರಯತ್ನ ಮಾಡ್ಬೇಕು ಅಷ್ಟೇ. ಯಾರ್ಯಾರ ಬೆರಳು ಹಿಡಿದು ಹಸ್ತ ಹಿಡಿದು ಏನ್ ಮಾಡ್ತಾರ, ಮುಂದಕ್ಕೆ ಜಗ್ತಾರ, ಮ್ಯಾಲೆ ಹತ್ತಾರ. ಪೂರ ಟೊಂಕದ ಕೈ ಹಾಕಿ ಎತ್ತಿಡ್ತಾರೆ ಅಂದ್ರೆ ಇಲ್ಲಿ ಅಲ್ಲಿಗೆ ಅದು ಎತ್ತ ಉಸಿರು ನಮ್ಗೆ ಇರ್ಬೇಕಲ್ಲ, ಕೈ ಹಿಡಿದು ಜಗ್ತಾರೆ. ನೀರಾಗಿ ಮುಳುಗವನಿಗೆ ದಂಡಿಗೆ ನಿಂತು ಒಂದಿಷ್ಟು ಕೈ ಹಿಡಿದು ಜಗ್ತಾರೆ, ಅವನು ಬರ್ಲಕ್ಕೆ ಸಾಧ್ಯ ಇತ್ತಂದ್ರೆ. ಅದನ್ನು ಬಿಟ್ಟು ಅವನಿಗೆ ಏನಾರ ನೀವು ಕೈ ಕೊಟ್ರಿ ಒಳಗೆ ನಿಮಗೆ ಒಳಗೆ ಜಗ್ಗಿ ಒಳಗೆ ಮುಳುಗಿಸ್ಬಿಟ್ನಂತಂದ್ರೆ ಅವಾಗೇನು ಮಾಡ್ತಾರೆ? ನಿಮಗೆ ಈಜ್ ಬರಲ್ಲ, ಆ ಮುಣಿಗೆ ಸಾಯೋನ ಬಗ್ಗೆ ನಿಮ್ಮಲ್ಲಿರೋ ಅನುಕಂಪ ಎದಕ್ಕೆ ಉಪಯೋಗ? ಈಜು ಬಾರದವನು ನೀರಲ್ಲಿ ಮುಳುಗಿ ಸಾಯುವನ ಬಗ್ಗೆ ಒಳಗೆ ಭಾರಿ ಅನುಕಂಪ ತೋರಿಸಿದ್ರೆ ಅದೇನು ಉಪಯೋಗ ಅದೇನದು ಅನುಕಂಪ? ಕೆಲ್ಸಕ್ಕೆ ಬರಲ್ಲ. ನೀವೇನಾರ ಅನುಕಂಪ ತೋರಿಸಿ ನೀರೊಳಗೆ ಹೋಗಿ ಅವನಿಗೆ ಏನಾರ ಕೈ ಹಿಡಿದು ಜಗ್ಲಕ್ಕಾದ್ರೆ ಅಂತಂದ್ರೆ ಅವನೇ ನಿಮಗೆ ಜಗ್ಗಿ ಬಿಟ್ನ ಅಂದ್ರೆ ಮುಗಿಯತ್ತವ ಕತೆ. ನಿಮ್ಮ ಜೀವ ಭಾವ ಇದು ಅಪಾಯಕಾರಿ ಆದ ಇಲ್ಲ? ಸಾಕ್ಷಿಯಾಗಿದ್ದೀರಿ ಅಂತಂದ್ರೆ ಸುರಕ್ಷತೆ ಇರ್ತೀರಿ. ಅದನ್ನ ದಾಟಿಸಿ ಅವನಿಗೆ ಹೊರಗೆ ತರಂತಂದ್ರೆ ನಿಮಗೂ ಈಜ್ ಬರ್ಬೇಕು. ಬರೀ ಈಜ್ ಬಂದ್ರೆ ಅಷ್ಟೇ ಅಲ್ಲ, ನಿಮ್ಗೆ ಏನು ಕೊಳ್ಳಿಗೆ ಕಾಲಿಗೆ ಏನ್ ಜೋತಿ ಬಿದ್ದರೂ ನೀವು ಅದನ್ನ ಎಳ್ಕೊಂಡು ತರಷ್ಟು ಸಾಮರ್ಥ್ಯ ಇರ್ಬೇಕು. ದಂಡಿಗೆ ಹಿಡ್ಕೊಂಡ್ ಬರೋಷ್ಟು ಸಾಮರ್ಥ್ಯ. ಬರೀ ಈಜ್ ಬಂದ್ರೆ ನಿಮ್ಮ ಪಾಡಿಗೆ ನೀವು ಈಜ್ ಬರೋದು ಬೇರೆ, ಇನ್ನೊಬ್ಬರನ್ನ ಬದುಕಿಸ್ಕೊಂಡು ಚಕ್ಕೊಂಡು ಬರೋದು ಸಾಮಾನ್ಯ ಕೆಲಸ ಅಲ್ಲದು. ಅವ್ರು ನಿಮ್ಮ ಪಳ್ಳಿಗೆ ಬೀಳ್ಬೋದು, ಟಂಕಕ್ಕೆ ಬೀಳ್ಬೋದು, ಕಾಲಿಗೆ ಹಿಡಿದು ಜೋತಿ ಬಿದ್ದು ಬಿಡ್ಬೋದು, ನೀರೊಳಗೆ ನಿಮಗೆ ಮುಳುಗಿಸ್ಬೋದು, ಏನೆಲ್ಲ ಮಾಡ್ಬೋದು. ಗಟ್ಟಿಯಾಗಿ ನಿಮ್ಮ ಕಾಲು ಹಿಡ್ಕೊಂಡು ಜೋತಿ ಬಿದ್ದು ಒಳಗೆ ಮುಳುಗಿಸ್ಬಿಟ್ರೆ ಅಂದ್ರೆ ಏನ್ ಮಾಡ್ತೀರಿ? ಬಿಡಬಾರ್ದು ಕಾಲ ಅಂತ ಹೇಳಿ ಹಿಂಗಿರ್ತಾವ. ಅದಕ್ಕೆ ಜೀವಭಾವ ಅದರ ವ್ಯವಹಾರ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ನೋಡ್ಕೊಂಡು ನಮ್ಮ ಕಣ್ಣಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ ಅದು ಮಾಡುವ. ಅದಕ್ಕಿಂತ ಹೆಚ್ಚಿಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ಕೆಲವೊಬ್ಬರು ಕೆಪಾಸಿಟಿ ಮೀರಿ ಏನೇನೋ ಮಾಡ್ಕೊಂಡ್ಬಿಟ್ಟಿರ್ತಾರ. 5,000, 10,000, 1 ಲಕ್ಷ, 2 ಲಕ್ಷ, ಏನು 4-5 ಲಕ್ಷ ರೂಪಾಯಿ ತನಕನೂ ಯಾರ ಒಬ್ಬರಿಗೊಬ್ಬರು ಏನಾರ ಒಂದು ಕೆಪಾಸಿಟಿ. ಅವ್ರ ಮಿಡಲ್ ಕ್ಲಾಸ್ನವ್ರದ್ದು ಏನದ 1 4 ಲಕ್ಷ 5 ಲಕ್ಷ ತನೂ ಮ್ಯಾಕ್ಸಿಮಮ್ ಏನೋ ಮಾಡ್ಬೋದು. ಒಂದು 5 ಕೋಟಿ ರೂಪಾಯಿ ಸಮಸ್ಯೆ ಮಾಡ್ಕೊಂಡು ಕೂತಿದ್ರಂದ್ರೆ ನೀವೇನ್ ಮಾಡ್ತೀರ? ಅವ್ರಿಗೆ ಹೆಂಗೆ? 5 ಕೋಟಿ ಸಮಸ್ಯೆ ಮಾಡ್ಕೊಂಡವ್ರಿಗೆ 50 ಕೋಟಿ ಸಮಸ್ಯೆ ಮಾಡಿದವ್ರಿಗೆ ಜಗತ್ನಾಗ ಯಾರು ಕಾಯ್ಲಕ್ಕೆ ಸಾಧ್ಯ ಅದ? ಎಲ್ಲ ವಿಚಾರ ಮಾಡ್ಬೇಕು. ಜೀವ ಭಾವ ಅಂದ್ರೆ ಎಲ್ಲಾ ವ್ಯವಹಾರದೊಳಗೆ ತಲೆ ಹಾಕ್ಲಕ್ ಹೋಗಿ ಎಲ್ಲರ ಸಂಗಟ ನಾವು ಸ್ಪಂದಿಸ್ಲಕ್ ಹೋಗಿ ನಾವು ಜಗತ್ತಿಗೆ ಚರ್ಮ ಹೊಚ್ಚಂತ ಮೂರ್ಖತನದ ಕೆಲಸ ಮಾಡ್ಲಕ್ ಹೋದಂಗ ಆಗ್ತದೆ. ಇದೆಲ್ಲ ಜೀವನ ಕೌಶಲ್ಯ. ಇದು ಸುಮ್ಮನೆ ಸಾಕ್ಷಿ ಅಂದ್ರೆ ಅಂತಃಕರಣದೊಳಗ ಬೆರಿಲಾರ್ದಂಗಿರೋದು, ವ್ಯವಹಾರದಾಗ ಬೆರಿಲಾರ್ದಂಗಿರೋದು. ಮತ್ತ ಯಾವುದು ಕೂಟಸ್ಥ ಅಂದ್ರೆ ಸಾಕ್ಷಿ ಅಂದ್ರೆ ಬೆರಿಲಾರ್ದಂಗಿರೋದು. ಜೀವ ಪ್ರಮಾತ ಅಂತಂದ್ರ ಅದ್ರೊಳಗೆ ಬ್ಯಾರ್ತದ್ದು. ಬರೀ ಇಟ್ಟೆ ತಿಳ್ಕೊಂಡ್ಮೇಲೆ ಪ್ರಾಕ್ಟಿಕಲ್ ಆಗಿ ತಿಳ್ಕೊಬೇಕ ಬೇಡ? ಇರಪ್ಪ ನಿನ್ ಪಾಡಿಗೆ ನೀನ್ ಇರೋ ದೊಡ್ಡ ಸಾಮರ್ಥ್ಯ ಇದ್ದ ಮದಿ ನಿನ್ ಸಂಗಡ ಇದು ಮಾಡೋಷ್ಟು ಸ್ಪಂದಿಸಷ್ಟು ನಮ್ ಸಾಮರ್ಥ್ಯ ಇಲ್ಲ. ನಮ್ ಪಾಡಿಗೆ ನಮಗ್ ಬಿಟ್ಬಿಡಪ್ಪ ದೊಡ್ಡ ಮನುಷ್ಯ ಅದೇನೀನ್ ಅಂತೇಳಿ ನಾವೇನ್ ಮಾಡ್ಬೇಕು? ಯಾರಿಗಾರೆ ದಂಡಿಗೆ ಹತ್ತಲಕ್ ಹೋಗಿ ನಾವು ಮುಳುಗಂತ ಕೆಲಸ ಮಾಡ್ಲಕ್ ಹೋಗ್ಬಾರ್ದು. ನೀ ಏನ್ ಮಾಡ್ತಿ ನಿನ್ನ ನನಗ ನಿನ್ ಸಂಗಟ ಏನ್ ಮಾಡ್ತ ಏನು ಮಾಡಕ್ಕಾಗಲ್ಲ. ಇದು ಸತತ ಅಭ್ಯಾಸ. ಯಾವಾಗಲೇ 1-2 ತಾಸು ಮಾಡಿ ಸಾಕ್ಷಿ ಅನುಸಂಧಾನ ಆಗುವುದಿಲ್ಲ. ಯಾವಾಗೋ ಒಂದಿಷ್ಟು ಸಾಕ್ಷಿ ಅನುಸಂಧಾನ ಮಾಡಿದ್ರೆ ಆಗಂಗಿಲ್ಲ. ಸದಾ ಕಾಲ ಹೆಂಗಪ್ಪ? ಕ್ಷಣ ಕ್ಷಣ ಸಾಕ್ಷಿ ಅನುಸಂಧಾನಂ ಹೆಂಗಿರ್ಬೇಕು? ಕ್ಷಣ ಕ್ಷಣ ಸಾಕ್ಷಿ ಅನುಸಂಧಾನ. ಪ್ರತಿ ಕ್ಷಣನೂ ಸಾಕ್ಷಿ ಅನುಸಂಧಾನ ಮಾಡಬೇಕು. ಅನುಕ್ಷಣವೂ ಸುಮ್ಮನೆ ನೋಡ್ಕೋತಿರ್ಬೇಕು. ಏನು ನೋಡ್ತೀರಿ ಅಂತಂದ್ರೆ ಪರಮಾತ್ಮನ ಲೀಲೆ.
ಪರಮಾತ್ಮ ತನ್ನ ವಿನೋದಕ್ಕಾಗಿ ಏನೋ ಒಂದು ಲೀಲೆ ಮಾಡ್ಲಕತ್ತಾನ. ಅವನಿಗೆ ಇಲ್ಲಿ ಜೀವಿಗಳು ಹತ್ತರೂ ಅವನಿಗೆ ಸಂತೋಷ, ಇಲ್ಲಿ ಜೀವಿಗಳು ನಕ್ಕರೂ ಅವನಿಗೆ ಸಂತೋಷ. ಅವ ಆನಂದ ಪುರುಷ ಪರಮಾತ್ಮ. ನಿಮ್ಮ ಮನೆಗ ಸಣ್ಣದೊಂದು ಕೂಸು ಇರ್ತದ, ಅದ್ರ ಕೈಯಾಗ ಒಂದು ಬಿಸ್ಕಿಟ್ ಕೊಟ್ಟಿರ್ತೀರಿ. ಆ ಬಿಸ್ಕಿಟ್ ಕಸ್ಕೊಂಡ್ರೆ ಅದೇನ್ ಮಾಡ್ತದ? ಅದು ಭಕ್ತಿ ಜೀವ ಮಾಡಿ ಅದು ಬಿಸ್ಕಿಟ್ ತಿಂತಿರ್ತದ. ಅವಾಗ ನೀವು ಅದು ತಿನ್ನಾಗ ಬಿಸ್ಕಿಟ್ ಕಸ್ಕೊಳ್ತೀರಿ. ಕಸ್ಕೊಂಡಾಗ ಅದೇನ್ ಮಾಡ್ತದ? ಅದು ಹತ್ತಿರ ನಿಮಗ ಅಳು ಬರ್ತದೇನು? ಆ ಕೂಸು ಹತ್ತಿರ ನಿಮಗ ಅಳು ಬರ್ತದ? ನಿಮಗ್ ಖುಷಿ ಆಗ್ತದ? ಇಲ್ಲ. ಅದಕ್ಕೆ ಅಳಿಸಿ ಖುಷಿ ಪಡ್ಬೇಕು. ಅದಕ್ಕೆ ಅಳಿಸಿ ಖುಷಿ ಪಡ್ಬೇಕಂತೀರಿ. ಬಿಸ್ಕಿಟ್ ಕೊಟ್ಟು ನಗಿಸಿ ಖುಷಿ ಪಡ್ತೀರಿ, ಕಸ್ಕೊಂಡು ಅಳಿಸಿ ಖುಷಿ ಪಡ್ತೀರಿ. ಏನದು ಅಳ್ಳಕತ್ತು ನೀವು ಅಳ್ಳಕತ್ತಿ ಬಿಡ್ತೀರೇನು? ಅಯ್ಯೋ ಪಾಪ ಅಂತ. ಹಂಗ ಈ ಜಗತ್ತಿನೊಳಗ ಕೆಲವೊಂದು ಭೋಗಗಳನ್ನ ಕೊಟ್ಟು ಖುಷಿ ಪಡ್ತಾನ ಅವ ಪರಮಾತ್ಮ, ಕೆಲವೊಂದು ಭೋಗಗಳನ್ನ ಕಸ್ಕೊಂಡು ಖುಷಿ ಪಡ್ತಾನ. ಕಸ್ಕೊಂಡಾಗ ಯಾರಿಗೆ ಜೀವಭಾವ ಇರ್ತದ ಅವ್ರ ಅಜ್ಞಾನಿಗಳಾಗಿ ಅಳುತ್ತಿರ್ತಾರ. ಯಾರಿಗೆ ಸಾಕ್ಷಿ ಭಾವ ಇರ್ತದ, ಈ ಮಗ ಮಜಾ ತೊಳಕತ್ತಾನ ನಮಗ ಕೊಟ್ಟು ಕಸ್ಕೊಂಡು, ಆ ಮಗನಿಗೆ ನಾವ್ಯಾಕೆ ಮಜಾ ಕೊಡವು, ನಾವೇನ್ ಕಡಿಮೆ ಇದೀವಿ, ಅವನ ಜಾಗದಾಗೆ ನಾವು ಅದೀವಿ ಅಂತ ತಿಳ್ಕೊಂಡು ಏನು ಕಸ್ಕೊತಾನ ತಗೋ, ಅವನಕ್ಕಿಂತ ಮೊದಲೇ ತಗೊಂಡು ಹೋಗಕ್ಕೆ ನಮ್ಗೆ ಬೇಕಾಗಿಲ್ಲ. ಬಿಸಾಕ್ಲಕ್ ಬಿಸ್ಕಿಟ ಬಿಸಾಕ್ಲಕ್ ಕೆಲವೊಂದು ಮಕ್ಳು ಇರ್ತಾವ, ತಗೋ ಒಯ್ ಅಂತವು. ಇನ್ನ ಮನ್ಯಾಗ ಬಿಸ್ಕಿಟ್ ಕುಡಿಕೆ ಅದ ತಂದು ಕೊಡ್ತೀನಿ, ತಗೊಂಡು ಹೋಗಕ್ಕೆ. ಒಯ್ ಏನು ಐತಿ ಒಯ್. ಚಿಗರಿ ಗುರುಗಳ ಬಾಗಲಕೋಟ್ನಾಗ ಅದಾರ. ಅವು ಎರಡು ಮಕ್ಕಳು ಹೆಂಗದಾವ ಅಂದ್ರ, ಏನಾರ ಒಂದು ಚಂದ ಕಂಡದಿದ್ದು ಒಯ್ಲ ನಮ್ಮ ಮನೆಗೆ ಅಂತ ಕೇಳಿದ್ರ ಎಲ್ಲ ತಗೋರಿ, ನಿಮ್ಗೆ ಏನ್ ಬೇಕು ಎಲ್ಲ ತಗೋರಿ. ಇವು ಎಂತ ಸಂಸ್ಕಾರದ ಮಕ್ಕಳು. ಅವ್ರ ಸಂಗಟ ಅವಕ್ಕೆಂದರೆ ಅಳಿಸ್ಲಕ್ ಸಾಧ್ಯ ಅದೇನ್ರಿ? ಅಂತ ಮಕ್ಕಳಿಗೆ ದೊಡ್ಡದು ಏರ್ ಬ್ಯಾಗ್ ಹಾಕೊಂಡು ಹೋಗಿರ್ತೀವಿ, ಬಗಲಾಗ ಒಂದು ಬ್ಯಾಗ್ ಇತ್ತಂತಂದ್ರೆ ಒಂದು ನೀರು ಬಾಟ್ಲಿ, ಅದು ಇತ್ತಂದ್ರೆ ಎಲ್ಲಾರ ಫಂಕ್ಷನ್ಗೆ ಹೋಗಕ್ ಬಗ್ಲಾಗ ಇರ್ತದ, ತಗೊಂಡು ಹೋಗ್ತೀವಿ. ಅದು ಎಲ್ಲಾರ ಕಳಿತನ್ನ ಕಲ್ಯಾಣಪ್ಪ ಮೂಲ ಆಗ್ತದೆ. ಕಿಂತಲ್ ಬಿಟ್ಟು ಬಂದಿವಿ ನೋಡ್ರಿ ಅನ್ನ ಪಾಪ ಎಲ್ಲೋ ಹೋಗಿ ಯಾರ್ಯಾರು ಹೇಳಿ ತಗೊಂಡ್ಬಂದ್ರು ಬ್ಯಾಗ್. ನಮ್ ಕಲ್ಯಾಣ ಬ್ಯಾಗ್ ಹುಡ್ಕೊಂಡ್ ಬರ್ತದೆ ಒಂದು ಕೆಲಸ. ಬಸ್ಸಿದಾಗ ಹೋಗಿತ್ತೈತ ಬ್ಯಾಗ್ ತಗೊಂಡ್ಬಂದ್ಬಿಟ್ರು, ಕಳೆದದ್ದು ಬ್ಯಾಗ್. ಹಿಂಗ ಯಾತಿರ್ತ ಬ್ಯಾಗ್ ಎದಕ್ಕೆ ಒಯ್ತೀರಿ ನೀವು ಅಂತ ಬೈಯದಕ್ಕೆ, ಎಲ್ಲಾರ ಕಳ್ಕೊತೀರಿ, ಮತ್ತೆ ಯಾರ್ಯಾರ ಮೂಲಾಗಿ ಕುಂದಿರ್ತೀರಿ, ಬ್ಯಾಗ್ ಒಯ್ಬೇಡ ಅಂತಾರೆ. ಮತ್ತೆ ಅಲ್ಲಿ ಅವಶ್ಯಕತೆ ಬಿತ್ತು, ಬ್ಯಾಗ್ ಕೊಡ್ರಪ್ಪ ಮನೆಗೆ ಹೋದ್ರೆ ಬಾಗ್ಲಿಗೆ ಹಾಕೊಳ್ಳೋ ಕೊಟ್ರೆ ಚಂದನ್ ಬ್ಯಾಗ್, ಇದು ಒಯ್ಲ ಇವಕ್ಕೆ ಎಂದು ಅಳಿಸ್ಲಿಕ್ಕೆ ಸಾಧ್ಯ ಅದ ರೀ? ಅಂತ ಮಕ್ಕಳಿಗೆ ಅಳತಾವೇನು? ಸಾಕ್ಷಿ ಭಾವದಾಗ ಅದಾವು. ಹಂಗಿರ್ಬೇಕು. ಇದು ಸತತ ಅಭ್ಯಾಸ. ಯಾವಾಗರ ಒಂದೆರಡು ತಾಸು ಮಾಡಿದರೆ ಸಾಕ್ಷಿ ಅನುಸಂಧಾನ ಆಗುವುದಿಲ್ಲ. ಕ್ಷಣಂ ಸಾಕ್ಷಿ ಅನುಸಂಧಾನಂ. ಸೂತ್ರ ಹೆಂಗದ ನೋಡ್ರಿ. ಕ್ಷಣಂ ಪ್ರತಿ ಕ್ಷಣನು ಸಾಕ್ಷಿ ಅನುಸಂಧಾನ ಮಾಡಿ, ಅಂದ್ರೆ ಅನುಕ್ಷಣವೂ ನೋಡುತ್ತಿರಬೇಕು ಅಷ್ಟೇ. ಯಾವುದರ ಬಗ್ಗೆಯೂ ಏನೇನ್ ಮಾಡ್ತೀರಿ? ಮಾತಾಡ್ಲಿಕ್ಕೆ ಚಾಲು ಮಾಡ್ತೀರಿ. ವಿಷಯ ಸಿಕ್ಕರು ಸಾಕು, ಯಾರು ಸಂಬಂಧ ಇಲ್ಲ ಸೂತ್ರ ಇಲ್ಲದ ಮಾತಾಡ್ಲಿಕ್ಕೆ ಚಾಲು ಮಾಡ್ತೀರಿ. ಮಾತಾಡಿದ್ರೆ ಕರ್ಮ ಮೀಟರ್ ಚಾಲು ಆಯ್ತು. ಮತ್ತೇನ್ ಮಾಡ್ತೀರಿ? ಆಲೋಚನೆಗಳು ಮಾಡ್ಲಿಕ್ಕೆ ಚಾಲು ಮಾಡ್ತೀರಿ. ಏನ್ ಹಿಂಗಾಯ್ತಲ್ಲ ಇದು. ಆಲೋಚನೆಗಳು ಮಾಡಬೇಡ್ರಿ, ಮಾತುಗಳು ಆಡಬೇಡ್ರಿ. ಮತ್ತೇನಾರೇ ಕೃತ್ಯಗಳನ್ನ ಅಲ್ಲಿ ಏನ್ ಮಾಡ್ತೀರಿ? ಸ್ಪಂದಿಸಿ ನಿಮ್ಮ ಮೈಕೈಗಳನ್ನ ಬಳಸಿ ಅಲ್ಲಿ ಕೆಲಸ ಮಾಡ್ಲಕ್ಕೆ ಹೋಗ್ತೀರಿ. ಅವು ನಿಮ್ಮ ಸಾಮರ್ಥ್ಯಕ್ಕೆ ಅವಕ್ಕೆ ಹೆಚ್ಚು ಕಡಿಮೆ ಆಗಿ ಆ ಭಾವನೆಗಳನ್ನ ಏನ್ ಮಾಡ್ತೀರಿ? ಒಳಗೆ ಉಂಟು ಮಾಡ್ಕೊಂಡ್ಬಿಡ್ತೀರಿ. ಅದಕ್ಕೆ ಸಂಬಂಧಪಟ್ಟಂತೆ ಭಾವನೆಗಳನ್ನ ಉಂಟು ಮಾಡಿ, ಅಯ್ಯೋ ಪಾಪ, ಒಳ್ಳೆಯದು ಕೆಟ್ಟದು, ಹಾಂಗ ಹೀಂಗ ಅಂತೇಳಿ ಒಂದು ವೇಳೆ ಉಂಟಾದರೂ ನಿಮಗ ಒಳಗ ಆ ರೀತಿ ಭಾವನೆಗಳು ಉಂಟಾದರೂ ಸಹಿತ ಏನ್ ಮಾಡ್ಬೇಕು? ನಾನು ಜೀವಭಾವ ಆಗ್ಲಕತ್ತೀನಿ, ಸಾಕ್ಷಿ ಭಾವದಿಂದ ಜೀವಭಾವಕ್ಕೆ ಹೋಗ್ಲಕತ್ತೀನಿ ಅನ್ನೋದು ಅರಿವಿನಲ್ಲಿರ್ಬೇಕು. ಇದ್ದೇನ್ ಮಾಡ್ಬೇಕು? ಒಳಗ ಭಾವನೆಗಳು ಉಂಟಾದರೂ ಸಹಿತ ಅವುಗಳನ್ನ ಹೊರಗೆ ವ್ಯಕ್ತಪಡಿಸಬಾರದು. ಕೆಲವೊಬ್ರು ಇರ್ತಾರ ನೋಡ್ರಿ ಸಾಕ್ಷಿ ಭಾವದಾಗ, ಏನ್ ಹೇಳಿದ್ರು ಕೇಳ್ಯಾರೋ ಕೇಳಿಲ್ಲೋ ಅನ್ನಂಗ ಗಪ್ಪಿರ್ತಾರ. ಅದ್ರ ಬಗ್ಗೆ ಏನು ಸ್ಪಂದನೆ ಮಾಡ್ಲಕ್ ಹೋಗಂಗಿಲ್ಲ.
ಏನಾರೇ ಒಂದು ಮಾತು ಅದ್ರ ಬಗ್ಗೆ ಹೇಳ್ತಾರೆ ಅಂತಂದ್ರ ಏನೇನೋ ಹೇಳಂಗಿಲ್ಲ, ಸೋಮ್ ಕುತ್ತಿಗೆ ಕೆಳಗೆ ಬಿಡ್ತಾರೆ ಅಷ್ಟೇ. ಹಂಗ ನಿಮಗೆ ಒಳಗೆ ಭಾವನೆ ಉಂಟಾಗಬಾರ್ದು. ಮೊದಲ ಜೀವ ಭಾವ ಉಂಟು ಮಾಡ್ಕೊಳ್ಳಕ್ಕೆ ಹೋಗಬಾರ್ದು. ಜೀವ ಭಾವ ಉಂಟು ಮಾಡಿಕೊಂಡು ಒಂದು ವೇಳೆ ಅದು ತಾನೇ ಉಂಟಾಯ್ತಂದ್ರೂ ಸಹಿತ ಅದನ್ನು ಹೊರಗೆ ವ್ಯಕ್ತಪಡಿಸಬಾರದು. ಮಾತಿನ ಮೂಲಕ, ಕೃತಿಯ ಮೂಲಕ. ಈ ರೀತಿಯಾಗಿ ಯಾರು ಕೇವಲ ನೋಡುತ್ತಾ ಇರುತ್ತಾರೋ ಅವರು ಸಾಕ್ಷಿ ಸ್ವರೂಪರು, ಅವರೇ ದೇವರು, ಅವರೇ ದೇವರು. ಆ ರೀತಿ ಇದ್ದವರಿಗೆ ಜಗತ್ತೇನಂತದ? ಕೊಡೋಕ್ಕಿಲ್ಲ, ತಗೊಳಕ್ಕಿಲ್ಲ, ಒಂದ್ ಕಡೆ ಬರ್ಲಾಕಿಲ್ಲ, ಒಂದ್ ಕಡೆ ಹೋಲಕ್ಕಿಲ್ಲ. ಎದಕ್ಕೆ ಉಪಯೋಗ ಅದನವನು? ಇದ್ದು ಸತ್ತಂತೆ ಅಂದ್ರನಲ್ರಿ. ಏನ್ ತೊಂದ್ರೆ? ಕೆಲ್ಸಕ್ಕೆ ಬರ್ಲಾರ್ದವನು ಯೂಸ್ಲೆಸ್ ಫೆಲೋ ಅಂತಾರ. ಯೂಸ್ ಆಗಿ 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 ಮೈ ಮೇಲಿಂದ ಅಂಗಿ ಚಡ್ಡಿ ಇರ್ಲಾರ್ದಂಗೆ ಮಾಡ್ತಾರೆ ಇಲ್ಲಿ ಯೂಸ್ ಆಗ್ಲಕ್ ಆದ್ರೆ ಅಂತಂದ್ರ. ನಾವೇನ್ ಇಲ್ಲಿ ಯೂಸ್ ಆಗ್ಲಕ್ಕೆ ಬಂದೀವೋ, ಏನ್ ಸಾಕ್ಷಿ ಭಾವದಾಗಿದ್ದು ದೇವರಂಗಿದ್ದು ಆನಂದವಾಗಿದ್ದು ಹೋಗ್ಲಕ್ಕೆ ಬಂದೀವೋ? ಎಷ್ಟೋ ಮಂದಿ ಆನಂದವಾಗಿರೋದು. ನಮ್ಮ ಆನಂದವಾಗಿದ್ದು ನೀವು ಬೇಕಾದ್ ಮಾಡ್ರಿ, ಮೊದಲು ಆನಂದವಾಗಿರ್ರಿ, ಮೊದಲು ಸಾಕ್ಷಿ ಭಾವದಾಗಿದ್ದು, ಆಮೇಲೆ ಮುಂದೆ ನಿಮ್ಮ ಆನಂದಕ್ಕೆ ಯಾವುದು ಕೊರತೆ ಭಂಗ ಬರಲಾರದ ರೀತಿಯಲ್ಲಿ ಅದನ್ನ ರಕ್ಷಣೆ ಮಾಡಿಕೊಂಡು ಉಳಿದ ಕೆಲಸ ಏನಾರ ಮಾಡ್ರಿ. ಮೊದಲು ನೀವು ಸಾಕ್ಷಿ ಭಾವಿಗಳಾಗ್ರಿ. ಅಳವ್ರ ಸಂಗಟ ಹೋಗಿ ನೀವು ಅಳ್ಳಕ್ ಹೋಗ್ಬೇಡ್ರಿ. ನೀವು ಮೊದಲು ನಕ್ಕೋತಿರ್ರಿ. ನಕ್ಕೋತಿದ್ದು ನಿಮ್ಮ ನಗುವಿಗೆ ಯಾವುದು ಕೊರತೆ ಬರಲಾರ್ದಂಗ ಒಂದು ಗಾರ್ಡ್ ಹಾಕೊಂಡು ಆಮೇಲೆ ಅಳವರಿಗೆ ನೀವು ಸ್ಪಂದಿಸ್ರಿ. ನೀವೇ ಅಳುಬುರುಕರಿದ್ದು ಇನ್ನೊಬ್ಬರಿಗೆ ಏನು ನೀವು ದುಃಖ ಸಾಂತ್ವನ ಮಾಡ್ತೀರಿ? ನೀವು ಮಾಡಬಾರದು ಅಂತ ಸ್ವಾರ್ಥದ ಬುದ್ಧಿ ಇಲ್ಲಿ ಕಲಿಸ್ತಾ ಇಲ್ಲ. ನಿಮ್ಮ ಸಾಮರ್ಥ್ಯ ನೋಡಿಕೊಂಡು ನಿಮ್ಮ ಒಂದು ಬ್ಯಾಲೆನ್ಸ್, ನಿಮ್ಮ ಒಂದು ಆನಂದ ಅದಕ್ಕೆ ಕಡಿಮೆ ಆಗ್ಲಾರ್ದಂಗ ನಿಮ್ಮ ಬ್ಯಾಲೆನ್ಸ್ನಾಗ ನೀವಿದ್ದು ಇನ್ನೊಬ್ಬರಿಗೆ ನೀವೇನಾರ ಸ್ಪಂದಿಸ್ರಿ. ಆದ್ರೆ ನೀವೇ ಅಳಬುರುಕರಿದ್ದು ಇನ್ನೊಬ್ಬರಿಗೆ, ನೀವೇ ಭಿಕಾರಿಗಳಿದ್ದು ಇನ್ನೊಬ್ಬರಿಗೆ ಏನ್ ದಾನ ಕೊಡ್ತೀರಿ ನೀವು? 3 BPL ಕಾರ್ಡ್ ತಗೊಂಡು ರೇಷನ್ ಅಂಗಡಿ ಮುಂದ ಕ್ಯೂ ನಿಂತು ಹೊಡೆದಾಡಿ ಅಕ್ಕಿ ತಂದು ತಿನ್ನಂತವ್ರು ನಮ್ಮ ಮನೆಗೆ ಬರ್ತಾರವ್ರು. ಏನು, ಊಟಕ್ಕೆ ಹಾಕ್ಲಕತ್ತೀವಿ, ಬರ್ರಿ ಊಟಕ್ಕೆ ಹಾಕ್ಲಕತ್ತೀವಿ, ನೀವು ಕಾಣಿಕೆ ಕೊಡ್ರಿ, ಊಟಕ್ಕೆ ಹಾಕ್ತೀವಿ, ಬಂದು ಊಟ ಮಾಡ್ರಿ. ನೀನ್ BPL ಕಾರ್ಡ್ ಹೌದಾ? ಅಲ್ಲ. ನೀನು ಹೌದ್ರಿ. ಮತ್ BPL ಕಾರ್ಡ್ ತಗೊಂಡು ನೀನೇ ಹಿಂಗ ಇದ್ದಾಗ ನೀನು ಊಟಕ್ಕೆ ಹಾಕ್ತೀನಿ ಅನ್ನೋ ಶಬ್ದ ಬಳಸ್ತಲ್ಲ, ಇದು ಎಷ್ಟರ ಮಟ್ಟಿಗೆ ಯೋಗ್ಯ ನಿನಗ? ನೀ ದುಡಿದು ನೀನ್ ತಿನ್ನ ಅನ್ನನೇ ನೀನು ದುಡಿದದ್ದಲ್ಲ. ನೀ ದುಡಿದ ಅನ್ನ ನೀನು ತಿಂತಿದ್ದೆ ಅಂತಂದ್ರ ನೀನು ದುಡಿದ್ರಾಗ ನೀನ್ ಏನಾರ ಊಟಕ್ಕೆ ಹಾಕು, ಅದಕ್ಕೆ ಊಟಕ್ಕೆ ಹಾಕ್ತೇವೆ ಅಂದ್ರೆ ಅವಾಗ ಬಂದು ನಿನ್ನ ಬಲ್ಲಿ ಬಂದು ಉಣ್ತೀನಿ. ಅದು ಪ್ರಸಾದ. ಅದು ಯಾರೋ ಸರ್ಕಾರದವರು ಓಟಿನ ಆಚೆಗೆ ಪುಕ್ಷೇಟೆ ಅಕ್ಕಿ ಕೊಟ್ಟದ್ದು ತಿಂದು ಬದುಕವರು ಇವ್ರು ಊಟಕ್ಕೆ ಹಾಕ್ತೀನಿ ಅಂದ್ರೆ ಇದೇನಾಗ್ತದ? ಜೀವಭಾವಿಗಳು ಸಾಕ್ಷಿ ಭಾವದ ಮಾತಾಡಿದ್ರೆ ಹೆಂಗಾಗ್ತದ? ಬರೋಬ್ಬರ ಅದು ಹೇಳೋ ಮಾತ. ರೊಕ್ಕಿದ್ದವ್ರೆ ದಾನ ಮಾಡ್ಲಕ್ಕ ಯೋಗ್ಯರು. ರೊಕ್ಕನೇ ಇಲ್ಲ ಅಂತಂದ ಮೇಲೆ ಯಾರ್ದಾರ ರೊಕ್ಕ ತಗೊಂಡು ಯಾರಿಗಾರ ದಾನ ಮಾಡ್ತೀನಿ, ಯಾರ್ದಾರ ಕಾಣಿಕೆ ತಗೊಂಡು ಯಾರಿಗಾರ ಊಟಕ್ಕೆ ಹಾಕ್ತೀನಿ ಅಂತಂದ್ರೆ ಅದರಿಂದ ಏನ್ ಲಾಭ? ಅದು ಅವ್ ಮಾಡಿದವನಿಗೆ ಒಣ ಹಮಾಲಿ ಏನು ಸಿಗಲ್ಲ ಅದ್ರಾಗ ಅವನಿಗೆ. ಅದಕ್ಕೆ ಕಂಡ ದೃಶ್ಯಗಳ ಬಗ್ಗೆ ಸದಾಕಾಲ ಏನಾದರೊಂದು ಮಾತನಾಡುತ್ತಿದ್ದರೆ, ಕಂಡ ದೃಶ್ಯಗಳ ಬಗ್ಗೆ ಸದಾಕಾಲ ಏನಾದರೊಂದು ಆಲೋಚನೆ ಬರುತ್ತಿದ್ದರೆ, ಕಂಡ ದೃಶ್ಯಗಳ ಬಗ್ಗೆ ಏನಾದರೊಂದು ಕೃತ್ಯಗಳನ್ನು ಮಾಡಬೇಕೆಂಬ ಭಾವನೆಗಳು ತಾಳುತ್ತಿದ್ದರೆ ಅವರಿಗೇನಂತಾರ? ಜೀವಭಾವಿಗಳು, ಅಜ್ಞಾನಿಗಳು. ಆದರೆ ಅವರಿಗೆ ಇಷ್ಟೆಲ್ಲ ಮಾಡ್ಲಕ್ ಶಕ್ತಿ ಎಲ್ಲಿಂದ ಬರ್ಲಕತ್ತದ? ಸಾಕ್ಷಿಲಿಂದ ಬರ್ಲಕತ್ತದ. ತನ್ನೊಳಗಿನ ಸಾಕ್ಷಿ ಸಪೋರ್ಟ್ ಇದ್ದದಕ್ಕೆ ಇದೆಲ್ಲ ಮಾಡ್ಲಕ್ ಬರ್ಲಕತ್ತದ.
ಆದ್ರ ಸಾಕ್ಷಿ ಭಾವದಿಂದ ಅದನ್ನ ನೋಡ್ತಾ ಇಲ್ಲ. ಅವ ಏನ್ ಮಾಡ್ಲಕತ್ತಾನ, ಈಗ ನಾನು ಒಂದು 10 ಮಂದಿ ಊಟಕ್ಕೆ ಹಾಕೇನೆ ಅಂತ ತಿಳ್ಕೊರಿ. ನಾನು 10 ಮಂದಿ ಊಟಕ್ಕೆ ಹಾಕಿದೆ ಇವತ್ತ, 100 ಮಂದಿ ಊಟಕ್ಕೆ ಹಾಕಿದೆ ಇವತ್ತ ಅಂದ್ರೆ ಏನ್ ತಿಳ್ಕೊತೀನಿ ನಾನು? ನಾನೇ ಊಟಕ್ಕೆ ಹಾಕಿನಿ ಅಂತೇನ್ ತಿಳ್ಕೊತೀನಲ್ಲ, ಇದು ಸಾಕ್ಷಿ ಭಾವನ. ಇದು ವಾಚ್ಯಾರ್ಥದ ನಾನು ಊಟಕ್ಕೆ ಹಾಕಿನಿ ಅಂತ ನಾನು ಅಂತೀನಲ್ಲ, ವಾಚ್ಯಾರ್ಥದ ನಾನು, ಇದು ಜೀವಭಾವ. ಇದು ಅಲ್ಲಿ ಏನದ, ನಾನು ಸಾಕ್ಷಿ ಭಾವದಾಗಿದ್ದು ಊಟಕ್ಕೆ ಹಾಕಿದ್ದೀನಿ ಅಂತಂದ್ರೆ ಅದು ದೇವರದು, ಅದು ದೇವರದು, ದೇವರ ಭಾವ. ಅಲ್ಲಿ ಜೀವನಿಂದ ಊಟಕ್ಕೆ ಹಾಕಿರ, ಸಾಕ್ಷಿಲಿಂದ ಊಟಕ್ಕೆ ಹಾಕಿರ. ಸಾಕ್ಷಿ ಅದನ್ನಂತ ಊಟಕ್ಕೆ ಹಾಕ್ಲಕ್ ಸಾಧ್ಯ ಆಗ್ಯದೋ ಏನು ನಿಮ್ಮ ಜೀವ ಭಾವದಿಂದ ಊಟಕ್ಕೆ ಹಾಕ್ಲಕ್ ಸಾಧ್ಯ ಆಗ್ಯದೋ? ಸಾಕ್ಷಿ ಭಾವ. ಅಲ್ಲಿ ಸಾಕ್ಷಿ ಅದನಂತೇಳೆ ನೀವು ದುಡಿದಿರಿ, ಸಂಪಾದನೆ ಮಾಡಿರಿ. ನೀವು ದುಡಿದ್ರಾಗ ಅದು ಸಾಕ್ಷಿ ಭಾವದ್ದೇ ಒಂದು ಕೆಲಸ ಮಾಡಿರಿ ಅಷ್ಟೇ. ಎಲ್ಲಾ ಕಡೆ ನೀವು ಸಾಕ್ಷಿ ಭಾವ ನೋಡಿ ಕೆಲಸ ಮಾಡಿರಿ. ಮಾನ್ಯ ಸರ್ಟಿಫಿಕೇಟ್ ತಗೊಳಕ್ ಹೋದತ್ನಾಗ ಬೀಗರಿಗೆ ಎಲ್ಲ ನೀವು ಕೋಟಿಗಟ್ಲೆ ಖರ್ಚು ಮಾಡಿ ಸಹಾಯ ಮಾಡಿದ್ದಕ್ಕೆ ಮಗಳು ಉದ್ಧಾರ ಆದಳು ಅಂತ ಹೇಳ್ಬೇಕ ಬೇಡ? ಕೃತಜ್ಞತಾ ಭಾವ. ಆಯ್ತು ನಡಿ ಕೆಲಸ ನಮ್ಮ ಮಗಳದಂತ ಹೇಳಕ್ಕೆ ಎದ್ದು ಬಿಡೋಕ? ಅವರಿಬ್ಬರು ಮುಂದೆ ನಿಂತ ಕೈ ಜೋಡಿಸಿ ನಿಮ್ಲಿಂತ ನಮ್ಮ ಮಗಳು ಉದ್ಧಾರ ಮಾಡಿದ್ರಪ್ಪ ಅಂತ ಧನ್ಯವಾದ. ಅವ್ರು ಎಂದೂ ನಾವು ಮಾಡೀವಿ ಅನ್ನಂಗೆ ಇಲ್ವರು, ಎಂದೆಂದೂ ಅನ್ನಂಗಿಲ್ಲ. ಹೌದ್ರಿ, ನಾವೇ ಮಾಡೀವಿ, ಚಲೋ ಮಾಡೀವಿ, ಚಂದ ಮಾಡ್ಕೊಂಡು ಹೋಗ್ಬೇಕು ನೋಡ್ರಿ, ಜಗ್ಗಿ ಖರ್ಚು ಮಾಡೀವಿ ಹಂಗೆಂದೂ ಅನ್ನಲ್ಲ ಅವ್ರು. ಏನು ದೇವ್ರು ಕೊಟ್ಟಿದ್ದ ನಮ್ಮ ಕಡೆಯಿಂದ ಸಾಧ್ಯ ಆಯ್ತು, ಮಾಡಿದೆವು, ಹಾಕಿದ್ದು ಪುಣ್ಯ ಆಯ್ತು, ಆಯ್ತು, ಎಲ್ಲ ದೇವ್ರದ್ರಿ, ನಮ್ದೇನಿಲ್ಲ. ಎಂದೆಂದು ನಾನಂತ ಬರಂಗೇ ಇಲ್ಲ, ಅವ್ರ ಮನಸ್ಸಿನಾಗೆ ಬರಲ್ಲ. ಇಬ್ರು ತಾಯಿ ಮಗನಿಗೆ ಆ ಮಾತೇ ಇಲ್ಲ ಅಂತಲ್ಲ. ತಾಯಿನ ದೇವ್ರದಂತೇಳಿ ಅಂತೇಳಿ ಮಗ ಅದನ್ನು ಅನ್ನಲ್ಲ, ಸೈಲೆಂಟ್ ಇರ್ತಾನ. ಸಾಕ್ಷಿ ಭಾವ ಅಂತೀರ, ಏನಂತೀರ ಅದಕ್ಕೆ? ಎಂತ ಸಾಕ್ಷಿ ಭಾವ ಅಂತ ಒಂದು ಚೂರು ಸ್ಪಂದನೆ ಇಲ್ಲ. ನಾವು ಮತ್ತ ಕೃತಜ್ಞತಾ ಭಾವ ವ್ಯಕ್ತಪಡಿಸೋದು ನಮ್ಮ ಕರ್ತವ್ಯ ಅದ. ಕೈ ಜೋಡಿಸಿ ನಾವು ವ್ಯಕ್ತಪಡಿಸ್ತೀವಿ. ಅದಕ್ಕೆ ಅವ್ರದ್ದು ಏನೂ ಇಲ್ಲ, ಏನ್ ಮಾಡ್ಯಾರೋ ಇಲ್ಲೋ ಅನ್ನಂಗ. ಅಳಿಯನೂ ಹಂಗೆ, ಹೆಣ್ಮಕ್ಳು ತಾಯಿನೂ ಹಂಗೆ. ಎಂತ ದೃಶ್ಯ, ಎಂಥದ್ದು ನಮ್ಮ ಜೀವನದಾಗ ಇಂಥದ್ದು ಅನುಭವಿಸ್ತೀವಿ, ಇಂಥದ್ದು ಕಾಣ್ತೀವಿ. ಅವರೆಲ್ಲರೂ ಅಷ್ಟು ಸಹಾಯ ಮಾಡಿದಕ್ಕಂತ ದೊಡ್ಡ ಕಾರ್ಯಕ್ರಮ ಯಾರು ಹೆಂಗ ಏನು ತಿಳಿಲಾರ್ದಂಗಿತ್ತದ ಕಾರ್ಯಕ್ರಮ. ಇಂಥವ್ರಾಗ ಸ್ವರ್ಗದಾಗ ಹೋಗಿ ಬರ್ತೀವಿ ಅಂತ ನಮ್ಗೆ ಗೊತ್ತಿದ್ದಿಲ್ಲ. ಸಾಕ್ಷಿ ಅವ್ರು ಇರೋದು ನೋಡಿದ್ರೆ ಸಾಕ್ಷಿ ಭಾವ, ಸಾಕ್ಷಿ ಇವೆಲ್ಲ ನಾವು ಪ್ರಾಕ್ಟೀಸ್ನಾಗ ನೋಡ್ತಿರ್ತೀವಿ. ಈ ಜೀವ ಏನೇ ಕೆಲಸ ಮಾಡಿದ್ರು ಸಹಿತ ಆ ಸಾಕ್ಷಿ ಇಲ್ಲದೆ ಏನಾರ ಮಾಡ್ಲಿಕ್ಕೆ ಸಾಧ್ಯ ಅದ ಏನು? ಹೆಂಗ? ಸಾಕ್ಷಿನೇ ಅದಕ್ಕೆ ಆಧಾರ ಅದ ಇಲ್ರಿ ಜೀವಭಾವಕ್ಕ. ಜೀವಭಾವಕ್ಕ ಸಾಕ್ಷಿ ಆಧಾರ ಅದ ಏನು? ಸಾಕ್ಷಿಗೆ ಜೀವಭಾವ ಆಧಾರ ಅದ? ಹೇಳ್ರಿ. ಸಾಕ್ಷಿನೇ ಆಧಾರ. ಆ ಸಾಕ್ಷಿಯನ್ನ ಗಮನದಲ್ಲಿ ಇಟ್ಕೊಂಡು ನೀವು ಏನಾರ ಮಾಡ್ರಿ ಅಂತ. ಆ ಸಾಕ್ಷಿಯನ್ನ ಗಮನದೊಳಗೆ ಇಟ್ಕೊಂಡು ನೀವೇನಾರ ಮಾಡ್ರಿ. ಈಗ ಇವರು ನಿನ್ನಿತ್ತನ್ರಿ ಶಂಕರಾನಂದ ಅವ್ರ ಕಾರ್ಯಕ್ರಮ 6 ಗಂಟೆಗೆ ಇಲ್ಲಲ್ರಿ? 18ಕ್ಕಲ್ರಿ? ಯಾಕಂದ್ರ ಅವ್ರಿಗೆ ಅಲ್ಲಿ ಜಗ್ಗಿ ಪುರುಷತಿ ಇರ್ಲಾರ್ದಂಗೆ ಜಗ್ಗಿ ಕೆಲಸ ಬಹಳ ದೊಡ್ಡ ಪ್ರಮಾಣದ. ಗುರುಗಳದು ಒಂದು ಗುರು ವಂದನೆ ಮಾಡ್ಬೇಕಾದ್ರೆ ಒಂದು ಫೋಟೋ ಇಟ್ಟು ಒಂದಿಟ್ಟು ಹೂವು ಹಾಕಿ ಪೂಜೆ ಮಾಡಿ ಮುಗಿಸಿದ್ರೆ ಗುರು ವಂದನೆ ಆಗಿಬಿಡ್ತದ. ಜಗ್ಗಿ ಮಂದಿನ ಕರೆಸ್ಕೊಂಡಾರ. ಏನ್ ಓಸು ಮಂದಿ ಕೂಡಿ ಕೆಲಸ ಮಾಡಿದ್ರು ಸಾಲಾರ್ದಷ್ಟು ಕೆಲಸ. ಏನ್ ವೈಭವ, ಏನ್ ಅಡಿಗೆ,
ಗುರುಗಳು ವೇದಿಕೆ ಮೇಲಿದ್ದವ್ರಿಗೆ ಒಂದು ಸಪ್ರೇಟ್ ವ್ಯವಸ್ಥೆ ಮಾಡ್ಯಾರ. ಒಳಗ ಸುಮಾರು ಒಂದು 8-10 ಮಂದಿ ಹೆಣ್ಣು ಮಕ್ಕಳು ಹೆಂಗ ಕೆಲಸ ಮಾಡ್ತಾರೆ, ಏನಂತಾರದು ಮಾಡಿಕೊಡ್ತಾರೆ, ಏನಂತಾರದು ನೀಡ್ತಾರೆ. ಹೊರಗನು ಹಂಗೇ ಊಟಕ್ಕ ದೊಡ್ಡದೊಂದು ಸಿದ್ಧಾರೂಢರದ ಆಶ್ರಮದ ದೊಡ್ಡ ಜಾಗ, ದೊಡ್ಡ ಬಿಲ್ಡಿಂಗೇ ಅದ. ಇವ್ರದ್ದು ಮನಿನೂ ಬಹಳ ದೊಡ್ಡದದ. ಅವ್ರ ಹಳಿ ಮನಿ, ಹೊಸ ಮನಿ, ಏನೇನೋ ಜಗ್ಗದ ವ್ಯವಸ್ಥೆಗಳಲ್ಲಿ ದೊಡ್ಡ ಸಾಮರ್ಥ್ಯ ಬಿಡ್ರಿ. ಅವ್ರದ್ದು ದೊಡ್ಡ ಸಾಮರ್ಥ್ಯ. ಎಲ್ಲ ಚಲೋ ಚಲೋ ಮಂದಿನ ಆಯ್ಕೆ ಮಾಡಿ ಕರೆಸಿ ಕಾರ್ಯಕ್ರಮಗಳು ಮಾಡ್ಲಕತ್ತಾರ. ಒಂದು ಮಾನಸಿಕ ಸಿದ್ಧತೆ ಮಾಡ್ಕೊಳ್ರಿ. ಅಲ್ಲಿ ಇಲ್ಕಲ್ನಾಗ ಚುಂಜಾ ಸರ್ದ ಕಾರ್ಯಕ್ರಮನೂ ಅಷ್ಟೇ ಚಂದ ಮಾಡ್ತಾರ, ಅಲ್ಲಿನೂ ಅಟೆಂಡ್ ಆಗ್ರಿ. ಇಲ್ಕಲ್ ಒಳಗ ಮತ್ತೆ ಇವ್ರದೂ ಶಂಕರಾನಂದ ಅವ್ರದೂ ಅಟೆಂಡ್ ಆಗ್ರಿ. ಇವು ಏನದವ ಇನ್ನು ಮುಂದೆ ರಿಟೈರ್ ಆದ್ಮೇಲೆ ಇಂಥ ಸಂತರ ಮಧ್ಯದಲ್ಲಿ ಇದ್ದ ಕಾಲ ಕಳೆದು ಹೋಗ್ಬೇಕು. ಬರೇ ಮನ್ಯಾಗ ಗೂಗಿಗಳ ಕೂತು ಟೈಮ್ ಪಾಸ್ ಮಾಡಿದ್ರೆ ಆಗಲ್ಲ. ಯಾರು ನಮ್ಮ ಸತ್ಸಂಗದಾಗಿದ್ದವ್ರು ಆ ರೀತಿ ಯಾರು ಟೈಮ್ ಪಾಸ್ ಮಾಡ್ಲಕತ್ತಿಲ್ಲ. ಎಲ್ಲರೂ ಸಾಕಷ್ಟು ಕೆಲಸಗಳು ಮಾಡ್ಲಕತ್ತೀರಿ. ನಾವಿಲ್ಲ ಅಂದ್ರೂ ಸಹಿತ ಸತ್ಸಂಗ ನಡೆಸ್ಕೊಂಡು ಓದ್ತೀರಿ ಅಂದಾಗ ನಿಮ್ಮದು ಸಾಕಷ್ಟು ಶ್ರಮ ಅದ, ಯಾರಿಗೇನು ಅನ್ನಂಗಿಲ್ಲ. ಆದ್ರೆ ಏನ್ ಮಾಡ್ಬೇಕಂದ್ರ ಮ್ಯಾಕ್ಸಿಮಮ್ ಇಂಥ ಕಾರ್ಯಕ್ರಮಗಳು ಅಟೆಂಡ್ ಆಗೋದಕ್ಕ ಸಂಚಾರ ಮಾಡ್ಬೇಕು. ಜೀವನದಲ್ಲಿ ಸಂಚಾರದಿಂದಲೇ ಸಾಕಷ್ಟು ಐಡಿಯಾಗಳು ಬರ್ತವ, ಸಾಕಷ್ಟು ಸಂತೋಷ ಆನಂದ ಉಂಟಾಗ್ತದೆ. ಸ್ವರ್ಗ ಎಲ್ಲ ಮರ್ತು ಹೋಗ್ಬಿಡ್ತದ ಅಲ್ಲಿ ಹೋದೇವಂತಂದ್ರ. ಅಂತ ವ್ಯವಸ್ಥೆ ಇರ್ತದೆ, ಅದ್ಭುತ ವ್ಯವಸ್ಥೆ. ಅದಕ್ಕೆ ನೋಡಿದರೆ ಏನು, ಸುಮ್ಮನೆ ನೋಡಿದರೆ ದೇವ ಸಾಕ್ಷಿ, ಕೂಡಿದರೆ ಜೀವ. ದೇವನಿಗೆ ಅಂತಃಕರಣವು ಉಪಾಧಿಯಾಗಿದೆ, ಜೀವನಿಗೆ ಅಂತಃಕರಣವು ವಿಶೇಷಣವಾಗಿದೆ. ದೇವನು ಅಂತಃಕರಣವನ್ನು ಪ್ರಕಾಶಿಸುತ್ತಾನೆ, ಜೀವನು ಆ ಸಾಕ್ಷಿಯಿಂದ ಪ್ರಕಾಶಗೊಳ್ಳುತ್ತಿರುತ್ತಾನೆ. ಅಂತಃಕರಣದೊಡನೆ ಬೆರೆಯದಿದ್ದರೆ ಸಾಕ್ಷಿಯು ಇದ್ದು ಸತ್ತ ಹಾಗೆ. ಅಂತಃಕರಣದೊಳಗೆ ಬೆರೆಯಲಿಲ್ಲ ಅಂತಂದ್ರ ಸಾಕ್ಷಿ ಇದ್ದು ಸತ್ತ ಹಾಗೆ, ಅದು ಇದ್ದು ಇಲ್ದಂಗಿರ್ತದ. ಆದರೆ ಅಂತಃಕರಣಕ್ಕೆ ಅದೇ ಸಾಕ್ಷಿಯು ತನ್ನ ಸತ್ತಾ ಸ್ಫೂರ್ತಿಯನ್ನು ಕೊಟ್ಟಿರುತ್ತದೆ. ಇದ್ದು ಸತ್ತಂಗ ಅಂತಂದ್ರ ಅದು ತನ್ನ ಸತ್ತಾ ಸ್ಫೂರ್ತಿ ಕೊಟ್ಟಿರ್ತದೆ. ತನ್ನ ಸತ್ತಾ ಸ್ಫೂರ್ತಿ ಕೊಟ್ಟಿರ್ಲಿಲ್ಲ ಅಂತಂದ್ರೆ ಅದ ಹೆಂಗ ಸತ್ತಂಗ ಆಗ್ತದ? ಸಾಕ್ಷಿ ಇದೆ ಅಂತಲೇ ಅಂತಃಕರಣವಿದೆ. ಈಗ ಚೊಕ್ಕ ಬಂಗಾರ ಮನ್ಯಾಗ ತಂದು ಆಲ್ಮರೆಗೆ ಇಟ್ಟಿರಿ, ಒಂದು 100 ತೊಲಿ ಬಂಗಾರ. ಆದ್ರೆ ಹೆಣ್ತೇನಂತಾಳ, ಅದು ಇದ್ದು ಏನು ಉಪಯೋಗ ಆಯ್ತು? ಇದ್ದು ಸತ್ತಂಗ. ಅದ್ರ ಆಭರಣ ಮಾಡಿ ತೊಟ್ಟುಕೊಂಡ್ರೆ ಲೆಕ್ಕ ಅಂತಾಳಕ್ಕೆ. ನೀನು ಆಭರಣ ಮಾಡಿ ತೊಟ್ಟುಕೊಂಡ್ರೇನು, ನೀನು ಆಭರಣ ಮಾಡಿ ತೊಟ್ಟುಕೊಳ್ಳಿಲ್ಲ ಅಂದ್ರೂ ನಿಮ್ಮ ಶ್ರೀಮಂತಿಕೆಗೆ ಆಧಾರ ಅದು ಆದ ಇಲ್ಲ, ಏನ್ ಸತ್ತದತ್ತೇಳಿ ಅದು ಇಲ್ದಂಗಾಗ್ಯದ. ನಿಮ್ಮ ಸಂಸಾರಕ್ಕ ಒಂದು ಆಧಾರ ವಸ್ತು ಹೌದಾ ಅಲ್ಲ ಅದು? ಶ್ರೀಮಂತಿಕೆಗೆ ಒಂದು 100 ತೊಲಿ ಬಂಗಾರ, ಚೊಕ್ಕ ಬಂಗಾರ ಇದ್ರೆ ಏನು ಉಪಯೋಗ ಇಲ್ಲ ಏನದು? ಆಭರಣ ಮಾಡ್ಕೊಳ್ಳಿಲ್ಲ ಅಂತಂದ್ರೂ ನಿಮ್ಮ ಶ್ರೀಮಂತಿಕೆಗೆ ಅದರದೊಂದು ಆಧಾರ ಅದ ಇಲ್ಲ? ಬಂಗಾರಕ್ಕೆ ಸಂಬಂಧಪಟ್ಟಂತೆ ಅದು ಆಧಾರ ಅದ ಇಲ್ಲ? ಅಲ್ಮರೆಗಿದ್ದ ಬಂಗಾರ ಅದು ಉಟ್ಕೊಳ್ಳಿಲ್ಲ ಅಂತಂದ್ರೆ ಅದೇನು ಉಪಯೋಗ ಇಲ್ಲ ಅನ್ರಿ ಅದು? ಮತ್ತೆ ಅದಕ್ಕೆ ಇಲ್ಲಿ 4 ಪಾಯಿಂಟ್ ಹೇಳಿದ್ರು. ಏನು? ನೋಡಿದರೆ ದೇವ ಸಾಕ್ಷಿ, ಕೂಡಿದರೆ ಜೀವ. ದೇವನಿಗೆ ಅಂತಃಕರಣವು ಉಪಾಧಿಯಾಗಿದೆ, ಜೀವನಿಗೆ ಅಂತಃಕರಣವು ವಿಶೇಷಣವಾಗಿದೆ. ದೇವನು ಅಂತಃಕರಣವನ್ನು ಪ್ರಕಾಶಿಸುತ್ತಾನೆ, ಜೀವನು ಸಾಕ್ಷಿಯಿಂದ ಪ್ರಕಾಶಗೊಳ್ಳುತ್ತಿರುತ್ತಾನೆ. ಅಂತಃಕರಣದೊಡನೆ ಬೆರೆಯದಿದ್ದರೆ ಸಾಕ್ಷಿಯು ಇದ್ದು ಸತ್ತ ಹಾಗೆ ಎನ್ನಿಸಿದರೂ ಅಂತಃಕರಣಕ್ಕೆ ಅದೇ ಸಾಕ್ಷಿಯು ತನ್ನ ಸತ್ತಾ ಸ್ಫೂರ್ತಿಯನ್ನು ಕೊಟ್ಟಿರುತ್ತದೆ. ಸಾಕ್ಷಿ ಇದೆ ಅಂತಲೇ ಅಂತಃಕರಣವಿದೆ. ಇಲ್ಲಿ ಹೇಳುತ್ತಿರುವುದೇನೆಂದರೆ ಸಾಕ್ಷಿ ಆದಂತ, ಈಗ ಸಾಕ್ಷಿ ಅಂದ್ರೆ ನೀವೇ, ಮತ್ ಬೇರೆ ಯಾರೂ ಅಲ್ಲ. ನೀವು ಅದಿರಂತ ನಿಮ್ಮ ಅಂತಃಕರಣ ಆದೋ, ಏನ್ ನಿಮ್ಮ ಅಂತಃಕರಣ ಆದಂತ ನೀವು ಅದಿರೋ? ನಾವು
ನಿಮ್ಮ ಇರುವಿಕೆಯನ್ನು ಅವಲಂಬಿಸಿ ಅಂತಃಕರಣ ಅದ. ಸಾಕ್ಷಿ ಅಂದ್ರೆ ಬೇರೆ ಯಾರು ಅಲ್ಲ, ನೀವೇ. ನಿಮ್ಮ ಲಕ್ಷ್ಯಾರ್ಥದ ನಾನತ್ವನೇ ಸಾಕ್ಷಿ ಕೂಟಸ್ಥ. ನಾನು ಅದಿನೆ ಅಂತ ನನ್ನ ದೇಹ ಆದ, ನಾನು ಅದಿನೆ ಅಂತ ನನ್ನ ಮನಸ್ಸು ಬುದ್ಧಿಗಳದವ, ನಾನು ಅದಿನೆ ಅಂತ ನನ್ನ ಅಹಂಕಾರ ಅದ. ಅಲ್ಲಿ ನಾನೇ ಇದ್ದಿದ್ದಿಲ್ಲ, ಲಕ್ಷ್ಯಾರ್ಥದ ನಾನೇ ಇದ್ದಿದ್ದಿಲ್ಲ ಅಂದ್ರೆ ಇವೆಲ್ಲ ವಾಚ್ಯಾರ್ಥದ ಆಭರಣಗಳು ಎಲ್ಲಿರ್ಲಕ್ಕೆ ಸಾಧ್ಯ ಇತ್ತು? ಅದಕ್ಕೆ ಇಲ್ಲಿ ಹೇಳುತ್ತಿರುವುದು ಏನೆಂದರೆ ಅಂತಃಕರಣವು ವಿಶೇಷಣವಾಗಿದೆ. ಸ್ವರೂಪೇ ಪ್ರವಿಷ್ಟತ್ವೇ ಸತಿ, ವಿಶೇಷಣದ ಲಕ್ಷಣ ಇದು. ಸ್ವರೂಪದಲ್ಲಿ ಕೂಡಿಕೊಂಡಿರಬೇಕು. ಸ್ವರೂಪೇ ಪ್ರವಿಷ್ಟತ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕತ್ವಂ ವಿಶೇಷಣತ್ವಂ, ಇದು ವಿಶೇಷಣದ ಲಕ್ಷಣ. ಸ್ವರೂಪೇ ಪ್ರವಿಷ್ಟತ್ವೇ ಸತಿ ಅಂತಂದ್ರ ಸ್ವರೂಪದಲ್ಲಿ ಕೂಟಸ್ಥನ ಒಳಗೆ ಏನಾಗ್ಯದ? ಪ್ರವೇಶ ಆಗ್ಯದ ಅಂತಃಕರಣ. ಹಿಂಗಾಗಿ ಸ್ವರೂಪೇ ಪ್ರವಿಷ್ಟತ್ವೇ ಸತಿ, ನಿಮ್ಮ ಒಳಗ ಅದು ಪ್ರವೇಶ ಮಾಡಿಕೊಂಡಿದ್ದಕ್ಕ ಏನಾಗ್ಯದದು? ಇತರ ಪದಾರ್ಥಗಳಿಂದ ಬೇರ್ಪಡಿಸಿ ತೋರಿಸ್ತಾ ಇದೆ. ಅದಕ್ಕೆ ವಿಶೇಷಣ ಅಂತಾರೆ. ಸ್ವರೂಪೇ ಪ್ರವಿಷ್ಟತ್ವೇ ಸತಿ ಅಂದ್ರೆ ವಿಶೇಷಣದ ಲಕ್ಷಣ. ಸ್ವರೂಪದಲ್ಲಿ ಕೂಡಿಕೊಂಡಿರಬೇಕು. ಹೆಂಗ? ನೀಲಿ ಬಣ್ಣ ಘಟದೊಳಗೆ ಕೂಡಿಕೊಂಡಂತೆ, ಕೆಂಪು ಬಣ್ಣ ಕುದುರೆ ಒಳಗೆ ಕೂಡಿಕೊಂಡಂತೆ ಕೂಡಿ ಏನು ಮಾಡುತ್ತಿದೆ ಅಂದ್ರೆ ಇತರ ಪದಾರ್ಥಗಳಿಂದ, ಇತರ ಬಣ್ಣಗಳಿಂದ ಬೇರ್ಪಡಿಸುತ್ತಿದೆ. ಇತರ ಪದಾರ್ಥ ವ್ಯಾವರ್ತಕತ್ವಂ ಅಂತಂದ್ರೆ ಕರಿ ಬಣ್ಣ ಬಿಳಿ ಬಣ್ಣಗಳಿಗಿಂತ ನಾವು ಯಾವುದು ಕೆಂಪು ಬಣ್ಣದ ಕುದುರೆ ಅದಲ್ಲ ಅದು ಬೇರ್ಪಡಿಸಿ ತಿಳಿದುಕೊಳ್ಳುವ ಹಾಗೆ. ವಿಶೇಷಣ ಎಂದರೆ ಏನು? ಸ್ವರೂಪೇ ಪ್ರವಿಷ್ಟತ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕತ್ವಂ ವಿಶೇಷಣತ್ವಂ ಅಂತಂದ್ರೆ ಇತರ ಪದಾರ್ಥಗಳಿಂದ ವ್ಯಾವರ್ತಕ ಅಂದ್ರೆ ಬೇರ್ಪಡಿಸಿ ತಿಳಿಸುವುದು. ವಿಶೇಷಣ ಎಂದರೆ ಸ್ವರೂಪದಲ್ಲಿ ಪ್ರವೇಶವಾಗಿರಬೇಕು ಮತ್ತು ಇತರ ಪದಾರ್ಥಗಳಿಂದ ಭಿನ್ನಪಡಿಸಬೇಕು ಮತ್ತು ಬೇರೆ ಪದಾರ್ಥಗಳಿಂದ ಭಿನ್ನಪಡಿಸಿ ವಸ್ತುವಿನ ಸ್ವರೂಪವನ್ನು ಯಾವುದು ತಿಳಿಸಿಕೊಡುತ್ತದೆಯೋ ಅದು ವ್ಯಾವರ್ತಕವೆಂದು ಹೇಳಲ್ಪಡುತ್ತದೆ. ಏನಾಗಬೇಕು? ಸ್ವರೂಪದಲ್ಲಿ ಪ್ರವೇಶವಾಗಿರಬೇಕು ಮತ್ತೆ ಇತರ ಪದಾರ್ಥಗಳಿಂದ ಬೇರ್ಪಡಿಸಿ ತಿಳಿಸಿಕೊಡಬೇಕು. ಅಂಥದಕ್ಕೇನಂತರ ವಿಶೇಷಣ ಅಂತ. ಯಾವುದು ಬೇರ್ಪಡಿಸಿ ತಾನು ತಿಳಿದುಕೊಂಡಿರುವುದೋ ಅದು ವ್ಯಾವರ್ತಕ ಎಂದು ಹೇಳಲ್ಪಡುತ್ತದೆ. ಬೇರ್ಪಡಿಸಿ ತಿಳ್ಕೊಳ್ಳೋದು. ನೀಲಿ ಘಟದಲ್ಲಿ ನೀಲತ್ವ ವ್ಯಾಪಕವಾಗಿರುತ್ತದೆ. ನೀಲಿ ಘಟವು ವ್ಯಾವರ್ತ. ನೀಲಿ ಘಟ ವ್ಯಾವರ್ತ ವ್ಯಾವರ್ತಕ ಈ ಎರಡು ಶಬ್ದಗಳು ತಿಳಬೇಕು. ವ್ಯಾವರ್ತಕ ಅಂತಂದ್ರೆ ನೀಲಿ ಬಣ್ಣ, ವ್ಯಾವರ್ತ ಅಂತಂದ್ರೆ ಘಟ. ಈ ಎರಡು ಶಬ್ದಗಳು ವ್ಯಾವರ್ತಕ ವ್ಯಾವರ್ತ. ವ್ಯಾವರ್ತಕ ಅಂದ್ರ ನೀಲಿ, ವ್ಯಾವರ್ತ ಅಂತಂದ್ರೆ ಘಟ, ವ್ಯಾವರ್ತಕ ಅಂದ್ರೆ ನೀಲಿ ಬಣ್ಣ. ಓಕೆನಾ? ಎರಡು ಶಬ್ದ ಹೇಳ್ಯಾರೀಗ. ವಿಶೇಷಣ ವಿಶೇಷ ಇದ್ದಂಗ. ವಿಶೇಷಣ ಅಂತಂದ್ರೆ ನೀಲಿ ಬಣ್ಣ, ವಿಶೇಷ ಅಂತಂದ್ರೆ ಗಡಿಗೆ. ಅದೇ ರೀತಿ ವಿಶೇಷಕ ವ್ಯಾವರ್ತ ಅಂತಾರ, ವಿಶೇಷಣ ಅಂತಂದ್ರೆ ವ್ಯಾವರ್ತಕ. ಈಗ ಇದರ ಉದಾಹರಣೆ ಏನು? ಇನ್ನ ಒಂದು ವಿಶೇಷಣ ಕೆಂಪು ಬಣ್ಣ, ಇದು ವಿಶೇಷಣ ವ್ಯಾವರ್ತಕ. ಮತ್ತೆ ವಿಶೇಷ ವ್ಯಾವರ್ತ ಯಾವುದು? ಕುದುರೆ. ವಿಶೇಷ ಅಂದ್ರು ಒಂದೇ, ವ್ಯಾವರ್ತ ಅಂದ್ರು ಒಂದೇ. ದೃಷ್ಟಾಂತದೊಳಗ ಘಟ ಅಂದ್ರು ಒಂದೇ, ಕುದುರೆ ಅಂದ್ರು ಒಂದೇ. ವಿಶೇಷಣದೊಳಗ ವ್ಯಾವರ್ತಕ ಅಂದ್ರು ಒಂದೇ, ನೀಲಿ ಬಣ್ಣ ಕೆಂಪು ಬಣ್ಣ ಏನ್ ಬರ್ತಾವ ಅವು.
ಈ ರೀತಿ ತಿಳ್ಕೊಂಡು ವ್ಯಾವರ್ತಕತ್ವಂ ಅಂತಂದ್ರೆ ವ್ಯಾವರ್ತಕ, ವಿಶೇಷಣ ವಿಶೇಷ, ಈ ಶಬ್ದಗಳ ಅರ್ಥಗಳು ತಿಳ್ಕೋಬೇಕು. ಹೇಗೆಂದರೆ ನೀಲಿ ಘಟವಿರುತ್ತದೆ, ಈ ಸ್ಥಾನದಲ್ಲಿ ಘಟದ ನೀಲತ್ವವು ವಿಶೇಷಣವಿರುತ್ತದೆ. ನೀಲಿ ಬಣ್ಣ ವಿಶೇಷಣ, ಘಟವು ವಿಶೇಷವಾಗಿರುತ್ತದೆ. ನೀಲತ್ವವು ವಿಶೇಷಣವಾಗಿದೆ, ಏಕೆಂದರೆ ನೀಲಘಟದಲ್ಲಿ ನೀಲತ್ವವು ಪ್ರವೇಶವಾಗಿದೆ ಮತ್ತು ಪೀತ, ಶ್ವೇತ ಮೊದಲಾದವುಗಳಿಂದ ಬೇರ್ಪಡಿಸಿ ತಿಳಿದುಕೊಡುತ್ತದೆ. ಆದ್ದರಿಂದ ವ್ಯಾವರ್ತಕವಿರುತ್ತದೆ. ವ್ಯಾವರ್ತಕ ಅಂತಂದ್ರೆ ನೀಲಿ ಬಣ್ಣ. ಈ ರೀತಿಯಿಂದ ನೀಲತ್ವವು ಘಟಕ್ಕೆ ವಿಶೇಷಣವಾಗಿರುತ್ತದೆ ಮತ್ತು ಘಟವು ಏನಾಗ್ಯದ ಪರಿಚ್ಛೇದವಿರುತ್ತದೆ. ಏನಾಗ್ಯದ ಘಟ ಪರಿಚ್ಛೇದ ಆಗ್ಯದ. ಪೀತ, ಶ್ವೇತ ಮೊದಲಾದವುಗಳಿಂದ ಭಿನ್ನತ್ವ ಅಂದರೆ ಬೇರೆ ಮಾಡಿ ಕೊಡುತ್ತದೆ. ಪರಿಚ್ಛೇದ, ಅವಚ್ಛೇದ ಎಲ್ಲ ಒಂದೇ ಅರ್ಥ. ಇವು ಬೇರ್ಪಡಿಸೋದು. ಈಗ ಕೇಕ್ ಮುಂದಿಟ್ಟಿರ್ತೀರಿ, ಕೇಕ್ ಎಷ್ಟಿರ್ತದ? ಒಂದೇ ಇಟ್ಟಿರ್ತೀರಿ, ಅದ್ರ ಸಂಗಟ ಒಂದು ಚಾಕು ಕೊಟ್ಟಿರ್ತಾರ, ಅದಕ್ಕೊಂದು ಚಾಕು ಹಾಕಿಬಿಟ್ರಿ ಎಷ್ಟು ಪೀಸ್ ಆಯ್ತು? 2 ಪೀಸ್ ಆಗಿಬಿಡ್ತದ. ಪರಿಚ್ಛೇದ ಆಯ್ತಾ ಇಲ್ಲ? ಹಂಗಿಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ ಪರಿಚ್ಛೇದ, ಅವುಗಳಿಂದ ಇದು ಭಿನ್ನವಾಗಿ ತೋರ್ತದೆ. ಒಂದು ಪೀಸ್ ಹೊರಗೆ ತೆಗಿತೀರಿಲ್ಲ ಕೇಕಿನಂದು, ಪರಿಚ್ಛೇದ. ತುಕ್ಕಡಿ ಮಾಡಿ ಅದರಿಂದ ಭಿನ್ನ ಮಾಡಿ ತೆಗಿತೀರ ಇಲ್ಲ, ಅದೇ ಪರಿಚ್ಛೇದ. ಘಟ ಅದೇ ರೀತಿ ಏನ್ ಮಾಡ್ತದ, ಮಹಾಕಾಶದಿಂದ ಒಂದು ತುಕಡಿ ಸಪ್ರೇಟ್ ತೆಗೆದು ಘಟದ ಆಕಾಶ ಪರಿಚ್ಛೇದ ಮಾಡಿಬಿಡ್ತದೆ. ಘಟವು ಪರಿಚ್ಛೇದವಿರುತ್ತದೆ. ಪರಿಚ್ಛೇದವಾದ, ಅವಚ್ಛೇದವಾದ ಎಲ್ಲ ಒಂದೇ. ಪೀತ, ಶ್ವೇತ ಮೊದಲಾದವುಗಳಿಂದ ಭಿನ್ನತ್ವ ಅಂದ್ರೆ ಬೇರೆ ಮಾಡಿ ಕೊಡುತ್ತದೆ, ಪೀಸ್ ಮಾಡಿ ಬಿಡುತ್ತದೆ ಅಷ್ಟೇ. ನೀಲತ್ವ ಅಂದ್ರೆ ವಿಶೇಷಣ, ಪರಿಚ್ಛೇದಕ. ನೋಡ್ರಿ ಅಪ್ಪ ಎಷ್ಟು ಶಬ್ದಗಳು ಹೇಳ್ತಾರ. ಘಟ ಅಂದ್ರೆ ಪರಿಚ್ಛೇದಕ. ಘಟ ಅಂದ್ರೆ ಏನು? ಪರಿಚ್ಛೇದ್ಯ. ಈ ಕೆಂಪು ಬಣ್ಣ, ನೀಲಿ ಬಣ್ಣ ಏನದ? ಪರಿಚ್ಛೇದಕ. ಪರಿಚ್ಛೇದ್ಯ, ಪರಿಚ್ಛೇದಕ. ಘಟ ಪರಿಚ್ಛೇದ್ಯ. ನೀಲಿ ಬಣ್ಣ ವಿಶೇಷಣ ಏನದ? ಪರಿಚ್ಛೇದಕ. ಬರ್ಕೊಳಕತ್ತೀರ? ಪರಿಚ್ಛೇದ್ಯ, ಪರಿಚ್ಛೇದಕ. ವಿಶೇಷಣ ವಿಶೇಷ. ವ್ಯಾವರ್ತಕ, ವ್ಯಾವರ್ತ. ಅದಕ್ಕೆ ಮ್ಯಾಲ ಏನ್ ಬರ್ಕೋರಿ? ಎಷ್ಟು ತರ ಹೇಳಕತ್ತಾರ. ಈಗ ಒಂದ್ ಕಡೆ ಎರಡು ಕಾಲಮ್ ಮಾಡ್ಕೋರಿ, ಮಾಡ್ಕೊಂಡು ಮ್ಯಾಲ ನೀಲಿ ಬಣ್ಣ ಅಂತ ಬರೀರಿ. ಇನ್ನೊಂದ್ ಕಡೆ ಏನ್ ಮಾಡ್ರಿ? ಘಟ ಅಂತ ಬರೀರಿ. ನೀಲಿ ಬಣ್ಣ ಅಂತ ಬರೀರಿ, ಘಟ ಅಂತ ಬರೀರಿ. ಒಂದ್ ಕಡೆ ಒಂದು ಕಾಲಮ್ನೊಳಗ ನೀಲಿ ಬಣ್ಣ ಅಂತ ಬರೀರಿ, ಇನ್ನೋ ಒಂದು ಕಾಲಮ್ನೊಳಗ ಘಟ ಅಂತ ಬರೀರಿ. ಮತ್ತೆ ಇನ್ನೋ ಒಂದು ದೃಷ್ಟಾಂತ ಕೊಟ್ಟಾರಲ್ಲ, ಕೆಂಪು ಕುದುರೆ. ಒಂದನೇ ಕಾಲಮ್ನಾಗ ಏನ್ ಬರೀತೀರಿ? ಒಂದನೇ ಕಾಲಮ್ನಾಗ ಏನ್ ಬರೀತೀರಿ? ಕೆಂಪು ಕುದುರೆ. ಒಂದನೇ ಕಾಲಮ್ನಾಗ ಮೊದಲಿಂದ ಏನ್ ಬರ್ದಿರಿ ಹೇಳ್ರಿ? ಎರಡು ಕಾಲಮ್ ಮಾಡ್ಕೊಳ್ರಿ. ಒಂದನೇ ಕಾಲಮ್ ಒಳಗ ನೀಲಿ ಬಣ್ಣ ಬರೀರಿ, ಎರಡನೇ ಕಾಲಮ್ ಒಳಗ ಕೊಡ ಬರೀರಿ ಅಂತ ಹೇಳಿನಿ ನಾನು. ಏನ್ ಮಾಡಿದ್ರಿ? ಎರಡು ಕಾಲಮ್ ಹಾಕೊಂಡ್ರಿ. ಹಾಕೊಂಡ್ಮೇಲೆ ಒಂದನೇ ಕಾಲಮ್ನಾಗ ಏನ್ ಬರ್ದ್ರಿ? ನೀಲಿ ಬಣ್ಣ. ಎರಡನೇ ಕಾಲಮ್ನೊಳಗ ಘಟ. ಇಷ್ಟು ಬರದ್ಮೇಲೆ ಒಂದು ದೃಷ್ಟಾಂತ ಆಯ್ತು. ಕೆಳಗೆ ಇನ್ನೂ ಒಂದು ಕೆಂಪು ಕುದುರೆ ಅಂತ ಕೊಟ್ಟ. ಈಗೇನ್ ಬರೀತೀರಿ?
ಕೆಂಪು ಬಣ್ಣ ಈ ಕಡೆ ಬರೀರಿ. ಆ ಕಡೆ ಏನ್ ಬರೀತೀರಿ? ಇನ್ನೊಂದು ಕಾಲಮ್ನಾಗ ಘಟ ಇದ್ದಲ್ಲಿ ಕುದುರೆ ಬರೀತೀರಿ. ಬರದ ಮೇಲೆ ಇವೆರಡು ಏನಾಯ್ತು, ನಿಮಗೆ ದೃಷ್ಟಾಂತ ಅರ್ಥ ಮಾಡ್ಕೊಂಡ್ರಿ. ಇಂಥವು ಎಷ್ಟು ಬೇಕಾದಷ್ಟು ದೃಷ್ಟಾಂತಗಳು ಬರಿಬಹುದಿಲ್ಲ. ಕೆಂಪು ಕುದುರೆ ಅಂತ ಬರಿಬಹುದು, ಕೆಂಪು ಬಟ್ಟಿ ಅಂತ ಬರಿಬಹುದು, ಏನಾರ ಬರಿಬಹುದು ಮುಂದೆ. ಅದಾಯ್ತು. ನೆಕ್ಸ್ಟ್ ಏನು? ಈ ಕಡೆ ಏನ್ ಬರೀತೀರಿ? ನೀಲಿ ಬಣ್ಣ ಇದ್ದಲ್ಲಿ ವಿಶೇಷಣ ವಿಶೇಷ ಯಾವ್ದು ಬರೀತೀರಿ? ಬಣ್ಣ ಇದ್ದಲ್ಲಿ ವಿಶೇಷಣ ಬರಿಬೇಕು. ಬಣ್ಣದ ಕಾಲಂನೊಳಗ ವಿಶೇಷಣ, ಮತ್ತ ಆ ಘಟದ ಕಾಲಂನೊಳಗ ವಿಶೇಷ. ಎರಡು ತಿಳ್ಕೊಂಡ್ರಿ. ನೆಕ್ಸ್ಟ್ ವ್ಯಾವರ್ತಕ ಎಲ್ಲಿ ಬರೀತೀರಿ? ಬಣ್ಣದಾಗ ವ್ಯಾವರ್ತಕ ಬರಿಬೇಕು. ಬಣ್ಣದಾಗ ವ್ಯಾವರ್ತಕ ಬರಿಬೇಕು. ಈ ಕಡೆ ಏನ್ ಬರೀತೀರಿ? ವ್ಯಾವರ್ತ. ವ್ಯಾವರ್ತಕ ವ್ಯಾವರ್ತ. ವ್ಯಾವರ್ತ ಬರೆದ್ರು ಬರ್ತದೆ, ವ್ಯಾವರ್ತ್ಯ ಬರೆದ್ರು ಬರ್ತದೆ. ವ್ಯಾವರ್ತ್ಯ ಬರೀರಿ. ವಿಶೇಷ ಹೆಂಗ್ ಬರೀತೀರಿ ಹಂಗ ವ್ಯಾವರ್ತ್ಯ. ವ್ಯಾವರ್ತಕ ವ್ಯಾವರ್ತ್ಯ, ವಿಶೇಷಣ ವಿಶೇಷ. ನೆಕ್ಸ್ಟ್ ಇನ್ನೊಂದೆರಡು ಶಬ್ದ ಹೇಳ್ಯಾರ. ಪರಿಚ್ಛೇದಕ. ಪರಿಚ್ಛೇದ್ಯ. ಆಯ್ತು. ಯಾವುದು ಭಿನ್ನತ್ವದಿಂದ ತಿಳಿಸಿಕೊಳ್ಳುತ್ತದೆಯೋ ಅದು ಪರಿಚ್ಛೇದ್ಯವೆಂದು ಹೇಳಲ್ಪಡುತ್ತದೆ. ಹಾಗೂ ವ್ಯಾವರ್ತವೆಂದು ಹಾಗೂ ವಿಶೇಷವೆಂದಲೂ ಕೂಡ ಹೇಳಲ್ಪಡುತ್ತದೆ. ಯಾವುದು ಭಿನ್ನತ್ವದಿಂದ ತಿಳಿಸಿಕೊಳ್ಳುತ್ತದೆಯೋ ಅದಕ್ಕೆ ಪರಿಚ್ಛೇದ್ಯ ಅಂತೀರಿ. ಪರಿಚ್ಛೇದ್ಯ ಅಂದ್ಮೇಲೆ ನೆಕ್ಸ್ಟ್ ವ್ಯಾವರ್ತನು ಅದಕ್ಕೆ ಅಂತೀರಿ. ವ್ಯಾವರ್ತ ಅಂತಂದ್ಮೇಲೆ ನೆಕ್ಸ್ಟ್ ವಿಶೇಷನು ಅದಕ್ಕೆ ಅಂತೀರಿ. ಯಾವುದು ಭಿನ್ನತ್ವದಿಂದ ತಿಳಿಸಿಕೊಳ್ಳುತ್ತದೆಯೋ ಅದು ಪರಿಚ್ಛೇದ್ಯವೆಂದು ಹೇಳಲ್ಪಡುತ್ತದೆ, ಹಾಗೂ ವ್ಯಾವರ್ತವೆಂದು ಹೇಳಲ್ಪಡುತ್ತದೆ, ಹಾಗೂ ವಿಶೇಷವೆಂದು ಹೇಳಲ್ಪಡುತ್ತದೆ. ಅಂದ್ರೆ ಇದೇನು? ಘಟ, ಕುದುರೆ, ಹೌದಲ್ರಿ? ವಿಶೇಷ. ಈಗ ದಂಡಿ ಪುರುಷ ಅಂದ್ರೇನು? ದಂಡಿ ಪುರುಷ ಅಂದ್ರೆ ಬಡಿಗೆ ಹಿಡ್ಕೊಂಡವ. ದಂಡ ಅಂದ್ರೆ ಬಡಿಗೆ, ದಂಡಿ ಪುರುಷ ಅಂದ್ರೆ ಬಡಿಗೆ ಹಿಡ್ಕೊಂಡವ. ದಂಡಿ ಪುರುಷನಿರುತ್ತಾನೆ ಅಂದ್ರೆ ಕೋಲು ಹಿಡಿದುಕೊಂಡ ಪುರುಷನಿರುತ್ತಾನೆ. ಈ ಸ್ಥಾನದಲ್ಲಿಯೂ ಕೂಡ ಪುರುಷನಿಗೆ ದಂಡವು ವಿಶೇಷಣವಾಗಿದೆ. ಈ ಸ್ಥಾನದಲ್ಲಿ ಈಗ ಸದ್ಯ ವಿಶೇಷಣ ವಿಶೇಷ ಹೇಳಕತ್ತಾರ, ಸುಮ್ ಕೇಳ್ಕೊತೋರಿ. ಬಡಿಗೆ ಗಟ್ಮುಟ್ಟಿದ್ದವನ್ ಕೈಯಾಗಿ ಹಿಡ್ಕೊಂಡು ಬಡಿಗೆ ಬೇರೆ, ಒಂದ್ ಹೆಜ್ಜೆನೂ ಇಡ್ಲಕ್ಕಾಲಾರ್ದ ಅವ ಬಡಿಗೆ ಹಿಡ್ಕೊಂಡಿರ್ತಾನಲ್ಲ ಅವನ್ ಬಡಿಗೆ ಬೇರೆ. ಗಟ್ಮುಟ್ಟಿ ನಮ್ಮಂತವ್ರು ಚಂದ ತಿರುಗಾಡೋರು ಬಡಿಗೆ ಹಿಡ್ಕೊಂಡು ತಿರುಗಾಡಿದ್ರೆ ನಮಗೆ ದಂಡಿ ಪುರುಷ ಅನ್ನಂಗಿಲ್ಲ. ಅಲ್ಲಿ ಮುದುಕನ್ ಬಡಿಗೆ ಅಂತಂದ್ರೆ ಅವ ಮುದುಕ, ಆ ಬಡಿಗೆ ಇಲ್ಲ ಅಂದ್ರೆ ಒಂದ್ ಹೆಜ್ಜೆ ಸಹಿತ ಇಡ್ಲಕ್ಕಾಗಲ್ಲ. ಅದು ಅವನು ಒಂದು ಭಾಗನೇ ಆಗಿರ್ತದ.
ಅದಕ್ಕ ಈ ಸ್ಥಾನದಲ್ಲಿ ದಂಡಿ ಪುರುಷನಿರುತ್ತಾನೆ ಅಂದ್ರೆ ಕೋಲು ಹಿಡಿದುಕೊಂಡ ಪುರುಷನಿರುತ್ತಾನೆ. ಈ ಸ್ಥಾನದಲ್ಲಿ ಏನಾಗ್ಯದ? ಪುರುಷನಿಗೆ ದಂಡವು ವಿಶೇಷಣವಾಗಿದೆ. ದಂಡ ವಿಶೇಷ ಯಾರು? ಪುರುಷ, ದಂಡಿ ಪುರುಷ. ನೀಲತ್ವ ಇದಕ್ಕೆ ವಿಶೇಷಣ ಅಂತಾರೆ, ಪರಿಚ್ಛೇದಕ ಅಂತಾರೆ, ವ್ಯಾವರ್ತ ಅಂತಾರೆ. ಘಟ ಇದಕ್ಕೆ ವಿಶೇಷ ಅಂತಾರೆ, ಪರಿಚ್ಛೇದ್ಯ ಎನ್ನುತ್ತಾರೆ, ವ್ಯಾವರ್ತ ಎನ್ನುತ್ತಾರೆ. ಈ ರೀತಿಯಿಂದ ಪ್ರಮಾತ ಜೀವನಿಗೆ ಅಂತಃಕರಣವು ವಿಶೇಷಣವಿರುತ್ತದೆ. ಈಗ ಇದನ್ನ ಸಿದ್ಧಾಂತಕ್ಕೆ ತಗೊಂಡ್ಬರ್ತಾರೆ. ಅಂತಃಕರಣ ಹೆಂಗದಿದು? ಬಣ್ಣ ಇದ್ದಂಗದ. ಈ ರೀತಿಯಿಂದ ಪ್ರಮಾತ ಜೀವನಿಗೆ ಅಂತಃಕರಣ ಏನಾಯ್ತು? ವಿಶೇಷಣ ಇರುತ್ತದೆ. ಮತ್ತ ವಿಶೇಷ ಯಾರು? ಜೀವ ಅಥವಾ ಪ್ರಮಾತ. ಪ್ರಮಾತ ಚೇತನ, ಹೌದಲ್ರಿ? ಪ್ರಮಾತ ಚೇತನಕ್ಕ, ಪ್ರಮಾತ ಚೇತನವೆಂಬ ವಿಶೇಷಕ್ಕೆ ಏನಾಗ್ಯದ? ಚೇತನಕ್ಕ ಅಂತಃಕರಣ ಎನ್ನುವ ವಿಶೇಷಣ ಆಗ್ಯದ. ಒಪ್ಪುತ್ತೀರಾ ಇದು? ಈಗ ನೀವು ಬರ್ಕೊಂಡ್ರಲ್ಲ ಕಾಲಮ್, ಬಣ್ಣದ ಕಾಲಮ್ನೊಳಗೆ ಏನ್ ಬರಿಬೇಕು? ದಂಡ ಬರಿಬೇಕು. ಈ ಕಡೆ ಪುರುಷ, ದಂಡ ಪುರುಷ. ಅವೆರಡ ಕಾಲಮ್ನಾಗ ಬರ್ಕೋತಾದ್ರೆ ತಿಳಿತದೆ ನಿಮಗ. ನೆಕ್ಸ್ಟ್ ಈಗ ಅಂತಃಕರಣ ಮತ್ತು ಪ್ರಮಾತ ಚೇತನ. ಅಂತಃಕರಣ ಎದ್ರಾಗ ಬರೀತೀರಿ? ಅಂತಃಕರಣ ಎದ್ರಾಗ ಬರೀತೀರಿ? ಬಣ್ಣ. ಬಣ್ಣ ಹಚ್ಕೊಂಡು ಲೆಕ್ಕದಾಗ ಪ್ರಮಾತ ಚೇತನ ಈ ಕಡೆ ಬರ್ದಿರಿ. ಅಂತಃಕರಣವನ್ನ ವಿಶೇಷಣದಾಗ ಬರ್ದಿರಿ. ವಿಶೇಷ ಯಾರು? ಪ್ರಮಾತ ಚೇತನ ಅಥವಾ ಜೀವಚೇತನ. ಬಣ್ಣ ಹಚ್ಕೊಂಡದ್ದಕ್ಕ ಏನಾಗ್ಯಾನ? ಹೋಳಿ ಹುಣ್ಣಿ ಆಟ ಆಡ್ಯಾನ. ಈಗ ಬಣ್ಣ ಹಚ್ಕೋಣ, ಅದಕ್ಕೇನಾಗ್ಬಿಟ್ಟ? ಅವನು ಕೂಟಸ್ಥ ಚೇತನ ಹಚ್ಕೊಳ್ಳಾರ. ನಾವು ಹೋಳಿ ಹುಣ್ಣಿ ದಿವಸ ಎಲ್ಲರೂ ಬಣ್ಣ ಹಚ್ಕೋತಾರನ್ರಿ? ಬಣ್ಣ ಹಚ್ಕೊಂಡವ, ಬಣ್ಣ ಹಚ್ಕೊಳ್ಳಾರ್ದವ್ರು ಇಬ್ಬರು ಅದಾರ ಇಲ್ಲ? ಬಣ್ಣ ಹಚ್ಕೊಳ್ಳಾರ್ದವ ಕೂಟಸ್ಥ. ಬಣ್ಣ ಹಚ್ಕೊಂಡವ ಪ್ರಮಾತ. ವಿಶೇಷ, ವ್ಯಾವರ್ತಕ, ಹಿಂಗ. ಮತ್ತ ಬಣ್ಣ ಹಚ್ಕೊಂಡವನಿಗೆ ಬಣ್ಣ ಹಚ್ಕೊಳ್ಳಾರ್ದವನಿಗೆ ವ್ಯತ್ಯಾಸ ಏನದ? ಬಣ್ಣ. ಅದೇ ಅಂತಃಕರಣ, ವಿಶೇಷಣ, ವ್ಯಾವರ್ತಕ, ನೀಲಿ ಬಣ್ಣ, ಕೆಂಪು ಬಣ್ಣ, ದಾಂಡ ಏನ್ ಬರೀತಿರಲ್ಲ ಅದೇ. ಇಲ್ಲೊಂದು ದೃಷ್ಟಾಂತ ಸಿಕ್ಕತ್ತೆ ನಿಮಗೆ. ತಾಯಿ, ಮಗಳು ಮತ್ತೆ ತಂದೆ. ತಂದೆ, ತಾಯಿ, ಮಗಳು ಮೂವರು ಹೇಳಿದ್ದೆ ಮೊನ್ನೆ. ತಂದೆ ತಾಯಿಗಳು ಏನದರ? ಏನಾಗ್ಯಾರ? ವಿಶೇಷಣ ವಿಶೇಷ ಆಗ್ಯಾರ. ಮಗಳು ಕೂಟಸ್ಥ. ಈಗ ಬಣ್ಣ ಹಚ್ಕೊಳ್ಳೋದವ ಕೂಟಸ್ಥ, ಬಣ್ಣ ಹಚ್ಚಿಕೊಂಡವನು ವಿಶೇಷಣ ವಿಶೇಷ. ಹಾಗೆ ಕೂಟಸ್ಥ ವಿಶೇಷಣದ ಬಗ್ಗೆ ಚೆನ್ನಾಗಿ ತಿಳ್ಕೋಬೇಕು.
ಕೂಟಸ್ಥ ಅಂದ್ರೇನು, ವಿಶೇಷಣ ಅಂದ್ರೇನು, ವಿಶೇಷ ಅಂದ್ರೇನು. ಅದಕ್ಕೆ ವಿಶೇಷಣ ವಿಶೇಷವನ್ನ ಬಂದವಸ್ತು ಹೇಳಕತ್ತಾರೆ. ಈ ಅಂತಃಕರಣದೊಳಗ ಕೂಡಿಕೊಳ್ಳಾರ್ದವನು ಕೂಟಸ್ಥ, ಅಂತಃಕರಣದೊಳಗ ಕೂಡಿದ್ನು ಅಂತಂದ್ರೆ ವಿಶೇಷ. ಆ ಯಾವುದರ ಜೊತೆಗೆ ಸೇರೇನ ಅದು ವಿಶೇಷಣ. ಈ ರೀತಿಯಿಂದ ಪ್ರಮಾತ ಜೀವನಿಗೆ ಅಂತಃಕರಣವು ವಿಶೇಷಣವಿರುತ್ತದೆ. ಏಕೆಂದರೆ ಪ್ರಮಾತನ ಸ್ವರೂಪದಲ್ಲಿ ಅಂತಃಕರಣದ ಪ್ರವೇಶವಿರುತ್ತದೆ. ಜಗತ್ತಿನಲ್ಲಿರುವ ಇತರ ವಸ್ತುಗಳಿಂದ ಮತ್ತು ಪ್ರಮೇಯ ಚೇತನದಿಂದ ಭಿನ್ನಪಡಿಸಿದೆ. ಪ್ರಮೇಯ ಚೇತನದಿಂದ ಭಿನ್ನಪಡಿಸಿಬಿಟ್ಟದು, ವಸ್ತುಗಳನ್ನು ಭಿನ್ನಪಡಿಸದು. ಇತರ ವಸ್ತುಗಳು ಅಂತಂದ್ಮೇಲೆ ಎಲ್ಲ ವಸ್ತುಗಳಲ್ಲಿ ಪ್ರಮೇಯ ಚೇತನನೇ ಆದ ಇಲ್ಲ. ಇತರ ವಸ್ತುಗಳಿಂತಂದ್ರ ವಿಷಯ ಹೌದಲ್ರಿ, ಆ ಎಲ್ಲ ವಿಷಯ ವಸ್ತುಗಳಲ್ಲಿ ಕೂಡ ಪ್ರಮೇಯ ಚೇತನನೇ ಆದ. ಆ ಎಲ್ಲಾ ಪ್ರಮೇಯ ಚೇತನಗಳಿಂದ ಇಲ್ಲೇನಾಗ್ಲಕತ್ತದ, ಪ್ರಮಾತ ಚೇತನ ವಿಶೇಷವಾಗಿ ಸೆಪರೇಟ್ ಕಾಣ್ಲಿಕ್ಕತ್ತದ, ಬೇರ್ಪಡಿಸ್ಲಕತ್ತದ ಪ್ರಮಾತ ಚೇತನ. ಬೇರ್ಪಡಿಸ್ಲಕತ್ತ ಇತರ ಪ್ರಮೇಯ ಚೇತನದನ್ನ ಬೇರ್ಪಡಿಸಿ ಪ್ರಮಾತನ ಸ್ವರೂಪವು ತಿಳಿಸಿಕೊಡುತ್ತಿದೆ. ಆದ್ದರಿಂದ ಅಂತಃಕರಣ ಏನಾಗ್ಯದ, ವಿಶೇಷಣ ಆಗ್ಯದ. ಪ್ರಮಾತ ಜೀವ ಏನಾಗ್ಯದ, ವಿಶೇಷ ಆಗ್ಯದ. ಅಂತಃಕರಣವು ಏನಾಗ್ಯದ, ಪ್ರಮೇಯ. ರಜ್ಜು ಆದಿ ಜಡ ಪದಾರ್ಥಗಳಲ್ಲಿ ಪ್ರವೇಶವಾಗಿಲ್ಲ, ಅದು ಕೇವಲ ಜೀವನಲ್ಲಿ ಪ್ರವೇಶವಾಗಿದೆ. ಅದೇನ್ ಮಾಡಿದಪ್ಪ ಅಂದ್ರೆ ಜಡ ಪದಾರ್ಥಗಳಲ್ಲಿ ಅಂತಃಕರಣ ಪ್ರವೇಶ ಆಗಲ್ಲ, ಜೀವನಲ್ಲಿ ಪ್ರವೇಶ ಆಗಿದೆ. ಅಂತಃಕರಣ ಪ್ರಮೇಯ ಅಂತಂದ್ರೆ ಜಡ ಪದಾರ್ಥಗಳು, ಪ್ರಮೇಯ ವಸ್ತುಗಳು ಅಂತಂದ್ರೆ ವಿಷಯ ವಸ್ತುಗಳು. ವಿಷಯ ವಸ್ತುಗಳು ಹೌದಲ್ರಿ, ಅದ್ರಾಗ ಸೇರಿಲ್ಲದು ಅಂತಃಕರಣ. ಅದು ಚೇತನವನ್ನ ಆಶ್ರಯಿಸ್ತದ. ಅಂತಃಕರಣವು ವಿಷಯ ವಸ್ತು ಪ್ರಮೇಯ ಅಂತ ರಜ್ಜುವಾದಿಗಳಲ್ಲಿ ಅದು ಪ್ರವೇಶವಾಗಿಲ್ಲ. ಅದು ಕೇವಲ ಜೀವನಲ್ಲಿ ಪ್ರವೇಶವಾಗಿದೆ, ಪರಮಾತ್ಮನಲ್ಲಿ ಪ್ರವೇಶವಾಗಿದೆ. ವ್ಯಾವರ್ತಕ ಅಂದ್ರೆ ಪ್ರಮಾತನ ಸ್ವರೂಪವನ್ನ ಪ್ರಮೇಯ ಚೇತನದಿಂದ ಭಿನ್ನಪಡಿಸಿ ಪ್ರಮಾತನ ಸ್ವರೂಪವನ್ನ ತಿಳಿಸಿಕೊಡುತ್ತದೆ. ಅಂದ್ರೆ ಅಂತಃಕರಣವು ಪ್ರಮಾತನೊಳಗೆ ಪ್ರವೇಶವಾಗಿ ಜಡ ಪದಾರ್ಥಗಳಿಂದ, ಇತರ ಜಡ ಪದಾರ್ಥಗಳಿಂದ, ಅಂತಃಕರಣ ರಹಿತ ಪದಾರ್ಥಗಳಿಂದ ಬೇರ್ಪಡಿಸಿ ಪ್ರಮಾತ ಚೇತನವನ್ನ ತಿಳಿಸಿಕೊಡುತ್ತದೆ. ಆದ್ದರಿಂದ ಅಂತಃಕರಣವು ವ್ಯಾವರ್ತಕವಿರುತ್ತದೆ ಮತ್ತು ಪ್ರಮಾತನು ವ್ಯಾವರ್ತ್ಯವಿರುತ್ತಾನೆ, ವಿಶೇಷವಿರುತ್ತಾನೆ. ಈ ರೀತಿ ತಿಳ್ಕೋಬೇಕು. ಅಂತಃಕರಣ ನೀಲಿ ಕೊಡದಾಗ ಒಕ್ಕೊಂಡದು ಏನು ನಿಮ್ಮ ಪ್ರಮಾತ ಚೇತನದಾಗ ಒಕ್ಕೊಂಡದು? ನಿಮ್ಮ ಅಂತಃಕರಣ ನೀಲಿ ಕೊಡದಾಗ ಹೊಕ್ಕಿಲ್ಲದು, ನಿಮ್ಮ ಪ್ರಮಾತ ಚೇತನದಾಗ ಹೊಕ್ಕೊಂಡು ಏನಾಗ್ಯದ, ನೀಲಿ ಘಟವನ್ನ ನೀವು ವೀಕ್ಷಿಸಿದಾಗ ಆ ನೀಲಿ ಘಟದ ಆಕಾರ ನಿಮ್ಮ ಏನ್ ಮಾಡಿದ, ವೃತ್ತಿ ತಾಳಿ ಆ ಇತರ ಎಲ್ಲ ಬೇರೆ ಬಣ್ಣದ ಕೊಡಗಳಿಂದ ಬೇರ್ಪಡಿಸಿ ತಿಳಿಲಕತ್ತದ ಅಷ್ಟೇ. ಅದು ನಿಮ್ಮ ಅಂತಃಕರಣ ಹೋಗಿ ಆ ನೀಲಿ ಕೊಡದಾಗ ಒಪ್ಕೊಂಡಿಲ್ಲ, ನಿಮ್ಮ ವೃತ್ತಿ ಹೋಗಿ ನೀಲಿ ಕೊಡದ ಆಕಾರ ತಾಳದ ಅಷ್ಟೇ. ಸ್ವಲ್ಪ ಚರ್ಚೆ ಮಾಡ್ರಿ, ಒಂದ್ 2 ನಿಮಿಷ ಬರ್ತೀನಿ, ಅರ್ಥ ಮಾಡ್ಕೊರಿ ಇದನ್ನ. 1 ನಿಮಿಷ ಬಂದೆ.
ಮಾತಾಡ್ರಿ, ಗಪ್ ಕುಂದ್ರಲ್ಲ. ಅಂತಃಕರಣ ಹೋಗಿ ನೀಲಿ ಬಣ್ಣದೊಳಗೆ ಪ್ರವೇಶ ಆಗಿಲ್ಲ, ಅದು ವೃತ್ತಿ ಹೋಗಿ ಅದರ ಆಕಾರ ತಾಳೆ. ಸಾಕ್ಷಿ ಅಂತಃಕರಣ ಪ್ರವೇಶ ಇರುವುದಿಲ್ಲ, ಮತ್ತೆ ಪ್ರಮೇಯ ಚೇತನಕ್ಕಿಂತ ಸಾಕ್ಷಿಯನ್ನ ಭಿನ್ನ ಮಾಡಿ ತಿಳಿಸ್ಕೊಡ್ತೈತಿ. ಆದ್ರಿಂದ ಒಂದ ಅಂತಃಕರಣ ಸಾಕ್ಷಿ ಉಪಾಧಿ ಆಗೈತಿ, ಮತ್ ಪ್ರಮಾತ ಜೀವನ ವಿಶೇಷಣ ಆಗೈತಿ. ಈ ಕಡಿ ವಾಕ್ಯ ಹೇಳಿದ್ಲ ಅವ್ರ, ಅಂತಃಕರಣ ಹೋಗಿ ಬಣ್ಣದೊಳಗ ಪ್ರವೇಶ ಆಗುದಿಲ್ಲ, ಅದರ ವೃತ್ತಿ ಹೋಗಿ ಅದರ ಆಕಾರ ಸಾಧ್ಯ. ಹೌದಲ್ಲ? ಹೌದು. ಅಂತಃಕರಣ ಬಣ್ಣದೊಳಗೆ ಸೇರೋದು ಈ ಬೇಡ. ಅಂತಃಕರಣ ಜೀವದೊಳಗೆ ಸೇರ್ತದೆ, ಜೀವನೇ ಅಂತಃಕರಣದೊಳಗೆ ಸೇರ್ತಾನೆ, ಇದು ಬೇಕಾಗಿ ಅಂತಃಕರಣ ಜೀವನ ಅಂತಃಕರಣ ಅಂದ್ರನ ಜೀವ ಅಲ್ರಿ, ಜೀವನ ವಯಸ್ಸಿನಿಂದ ಮಾಡಿ ತಿಳ್ಸಾಕತೈತೇನ್ರಿ ಅಂತಃಕರಣನ, ಇದನ್ನ ಸಾಕ್ಷಿನ ಮತ್ ಪ್ರಮಾತನ. ಈಗ ನನಗ್ ಕನ್ಫ್ಯೂಸ್ ಆಗಿದೆ ಅಂದ್ರೆ, ಅಂತಃಕರಣದೊಳಗೆ ಜೀವ ಅಥವಾ ಪ್ರಮಾತ ಬೆಳೆಸಿದೆಯೋ ಅಥವಾ ಜೀವನಲ್ಲಿ ಅಥವಾ ಪ್ರಮಾತದಲ್ಲಿ ಅಂತಃಕರಣ ಬೆಳೆಸಿದೆಯೋ, ಇದು ಕನ್ಫ್ಯೂಸ್ ಆಗೈತೆ ನನಗೆ. ಸಾಕ್ಷಿ ಅಂತಃಕರಣದೊಳಗೆ ಬೆರಿತಂದ್ರ ವಿಶೇಷಣ ಆಗತಿ, ಬೆರಿದ ಉಪಾಧಿ ಆಗತಿ. ಅಂತಃಕರಣ ಅದು ಗೊತ್ತಾತ್ರಿ. ಬೆರೆತರ ಅದು ಉಪಾಧಿ ಆಗ್ತದೆ. ಅಂತಃಕರಣ ಬೆರತ್ರ ಉಪಾಧಿ ಆಗುದಿಲ್ಲ, ಸಾಕ್ಷಿ ಬೆರೆತರ ಇಲ್ಲ ಬೆರೀದ್ರಿ, ಉಪಾಧಿಗೆ ಬೆರೀದಿಲ್ಲ. ಸಾಕ್ಷಿಗೆ ಅಂತಃಕರಣ ಉಪಾಧಿ ಆಗೈತಿ ಅಷ್ಟೇ ರೀ. ಸಾಕ್ಷಿಗೆ ಅಂತಃಕರಣ ಉಪಾಧಿ ಆಗೈತಿ. ಉಪಾಧಿ ಆಗೈತಿ. ಅಂತಃಕರಣ ಹೋಗಿ ಸಾಕ್ಷಿ ಒಳಗ್ ಬೆಳಿತಿತ್ತು ಅಥವಾ ಸಾಕ್ಷಿ ಹೋಗಿ ಅಂತಃಕರಣ ಇದು ಸಾಕ್ಷಿ ಒಳಗ ಅಂತಃಕರಣ ಬೆಳಿತಿತ್ತು ನಾ ಏನ್ ತಿಳ್ಕೊಂಡಿದ್ದೀನಿ ಅಂತಃಕರಣವೆಂಬ ಕೊಡದಲ್ಲಿ ಜೀವವೆಂಬ ನೀಲಿ ಬಣ್ಣ ಬೆಳೆಸಿದೆ ಅಂತ ಹಿಂಗ್ ತಿಳ್ಕೊಂಡಿದ್ದೇನೆ. ಅದು ಈಗ ತಪ್ಪದ. ಒಂದೇ ಅಂತಃಕರಣ ಕೂಟಸ್ಥರೊಂದಿಗೆ ಬೆರೆತ್ರ ವಿಶೇಷಣ ಆಗತಿ, ಬೆರಿದೆ ಇದ್ರ ಉಪಾಧಿ ಆಗತಿ. ಅಂತ ಅಂತಃಕರಣನೇ ಬೆಳೀತದ. ಚೇತನದೊಡನೆ ಬೆರೆತ್ರೆ
ವಿಶೇಷಣ ಬೇರೆ ಇದ್ದಿದ್ದರೆ ಕೂಟಸ್ಥ ಅನಿಸುವುದು. ಅಂದ್ರೆ ಗುರುಗಳೇ, ಈಗ ಅಂತಃಕರಣನೇ ಜೀವದೊಳಗೆ ಬೆಳೀತದ, ಪ್ರಮಾತ್ಮದೊಳಗೆ ಬೆಳೀತದ ನನಗೆ. ಅಂತಃಕರಣ ಚೇತನದೊಳಗೆ ಬೆರೆತಾಗ ಪ್ರಮಾತ ಅನಿಸುತ್ತದೆ. ಅಂತಃಕರಣ ಚೇತನದೊಳಗೆ ಬೆರೆಯದಿರುವಾಗ ಆ ಚೇತನ ಏನು ಅನಿಸುತ್ತದೆ? ಕೂಟಸ್ಥ ಅನಿಸುತ್ತದೆ. ಚೇತನನೂ ಒಂದೇ, ಅಂತಃಕರಣನೂ ಒಂದೇ. ಎರಡೂ ಬೆರೆತಾಗ ಪ್ರಮಾತ ಅನಿಸುತ್ತದೆ. ಬೆರೆಯದಿರುವಾಗ ಇದು ಅಂತಃಕರಣ ಅನಿಸುತ್ತದೆ, ಅದು ಕೂಟಸ್ಥ ಅನಿಸುತ್ತದೆ ಅಷ್ಟೇ. ಬೆರೀತು ಅಂದ್ರೆ ಪ್ರಮಾತ ಅನಿಸುತ್ತದೆ. ಸಪ್ರೇಟ್ ಇದ್ದಾಗ ಕೂಟಸ್ಥ ಅಂತಃಕರಣ, ಬೆರೀತು ಅಂತಂದ್ರೆ ಪ್ರಮಾತ. ಶರ್ಬತ್ತ ಅಂತ ನೀರ ಸಕ್ರಿ ಅದಲ್ರಿ, ಸಕ್ರಿ ನೀರ ಅದ, ಅವು ಎರಡು ಕಲ್ತು ಅಂದ್ರೆ ಶರ್ಬತ್ ಅನ್ಸುತ್ತು. ಎರಡು ಸಪ್ರೇಟ್ ಇದ್ದಾಗ ಅದಕ್ಕೆ ಸಕ್ಕರೆ ಅಂತಾರೆ, ಇದಕ್ಕೆ ನೀರು ಅಂತಾರ. ಕಲೀಲಾರ್ದಾಗ ಸಕ್ರೆ ಆಗಿರ್ತದ, ಕಲಿತು ಅಂತಂದ್ರೆ ಶರ್ಬತ್ ಆಗ್ತದೆ ಅಷ್ಟೇ. ಅದಕ್ಕೆ ಅಂತಃಕರಣದ ಏನದಪ್ಪ ಅಂತಂದ್ರೆ, ರಜ್ಜುವಾದಿ ಜಡ ಪದಾರ್ಥಗಳಲ್ಲಿ ಅದು ಬೆರೆಯುವುದಿಲ್ಲ, ಅದರೊಳಗೆ ಬೆರೆಯಂಗಿಲ್ಲದು. ಚೇತನದೊಳಗೆ ಬೆರೀತದದು ಅಂತಃಕರಣ. ಚೇತನಕ್ಕೆ ಅಂತಃಕರಣ ಉಪಾಧಿ ಆಗೈತಲ್ಲ. ಅಂತಃಕರಣನ ಉಪಾಧಿ. ವಿಶೇಷ ಮಾತಾಡಾಗ ಉಪಾಧಿ ಯಾರು ಹೇಳ್ಯಾರ ನಿಮ್ಗ? ಆ ಮಾತಾಡಿ ಆಡಿವೆ. ಮತ್ತೆ ವಿಶೇಷಣವಾಗಿದೆ ಅಂತ ಹೇಳ್ಬೇಕು. ಯಾಕಂದ್ರೆ ಇಲ್ಲಿ ಪ್ರಮಾತ ಚೇತನದ ಬಗ್ಗೆ ನಡೆದದ, ವಿಶೇಷದ ಬಗ್ಗೆ ನಡೆದದ. ಅಂತಃಕರಣವು ವಿಷಯ ವಸ್ತು ಅಂದ್ರೆ ಪ್ರಮೇಯ ವಸ್ತುಗಳಲ್ಲಿ, ರಜ್ಜುವಾದಿ ಜಡ ಪದಾರ್ಥಗಳಲ್ಲಿ ಪ್ರವೇಶವಾಗುವುದಿಲ್ಲ. ಅದು ಕೇವಲ ಜೀವನಲ್ಲಿ ಪ್ರವೇಶವಾಗುತ್ತದೆ. ಪ್ರಮಾತನಲ್ಲಿ ಪ್ರವೇಶ ಆಗ್ತದೆ. ಬಜಾರ್ದಾಗ ಒಂದು ಏನಾರ ವಸ್ತು ನೋಡಿದ ಮೇಲೆ ಅದು ತಗೋಬೇಕು ಅಂತ ಅನ್ಸಿದ್ರ ನಿಮ್ಮ ಅಂತಃಕರಣ ಆ ವಸ್ತುವಿನೊಳಗೆ ಕುಂದಿರ್ತದೋ ಏನೋ ನಿಮ್ಮ ಜೀವದೊಳಗೆ ಬಂದು ಕೂತು ಪೀಡಿಸ್ತದೋ, ಅದು ಬೇಕು ಅದು ಬೇಕಂತ. ಆ ವಸ್ತುವಿನೊಳಗೆ ಹೆಂಗ್ ಕುಂದಿರ್ತದ? ಅಂಗಡಿಯಾಗಿರ್ತದ, ನಿಮ್ಮೊಳಗೆ ಕುಂದಿರ್ತದ. ಪ್ರಮಾತನಲ್ಲಿ ಕೂತು ಏನ್ ಮಾಡ್ತದ? ಅದನ್ನ ನೆನ್ಸ್ಲಿಕ್ಕತ್ತದ, ಅದು ಬೇಕನ್ನಿಸ್ತಿರ್ತದ. ಆ ವಸ್ತುವಿನಲ್ಲಿ ಅದು ಬೆರೆಯಂಗಿಲ್ಲ. ಅದ್ರಾಗೆ ಮನಸ್ಸು ಇಟ್ಕೊಂಡ ನೋಡು ಅಂತಾರಲ್ಲ, ಅದ್ರಾಗ ಮನಸ್ಸು ಇರಂಗಿಲ್ಲ. ನಿಮ್ಮ ಒಳಗದದು ಇರೋದು ಆಚೆ. ಲವ್ ಅತ್ ಮಾಡಿರ್ತಾರಲ್ಲ, ಲವ್ ಮಾಡಿದ್ದು ಅದು ಲವ್ ಆ ಹುಡುಗನ ಬಲ್ಲಿರ್ತದ, ಹುಡುಗಿ ಬಲ್ಲಿರ್ತದ. ಅವ್ರವ್ರ ಮನಸ್ಸಿನಾಗಿರ್ತದ ಲವ್. ಹುಡುಗನ ಲವ್ ಹುಡುಗಿ ಬಲ್ಲಿರಲ್ಲ, ಹುಡುಗಿ ಲವ್ ಹುಡುಗನ ಬಲ್ಲಿರಲ್ಲ. ಅದು ಲವ್ ಇರೋದು ಅವ್ರವ್ರ ಮನಸ್ಸಿನಾಗೆ. ಅವ್ರ ಅಂತಃಕರಣ ಅವ್ರ ಪ್ರಮಾತದೊಳಗೆ ಕುಂದಿರ್ಸಿ ಎಲ್ಲ ಜ್ವರ ಬರಂಗ್ ಮಾಡಿಟ್ಟಿರ್ತದ, ಟೆನ್ಷನ್ ಮಾಡಿಟ್ಟಿರ್ತದ. ಅಂತಃಕರಣವು ವಿಷಯ ವಸ್ತು, ಪ್ರಮೇಯ ವಸ್ತು, ರಜ್ಜುವಾದಿ ಜಡ ಪದಾರ್ಥಗಳಲ್ಲಿ ಅಂದ್ರೆ ಹೊರಗಿನ ಪದಾರ್ಥಗಳಲ್ಲಿ ಪ್ರವೇಶವಾಗಿಲ್ಲದು. ಅದು ಕೇವಲ ಜೀವನಲ್ಲಿ ಪ್ರವೇಶವಾಗಿರುತ್ತದೆ, ಪ್ರಮಾತನಲ್ಲಿ ಪ್ರವೇಶವಾಗಿರುತ್ತದೆ. ವ್ಯಾವರ್ತಕ ಅಂದ್ರೆ ಪ್ರಮಾತನ ಸ್ವರೂಪವನ್ನ ಪ್ರಮೇಯ ಚೇತನದಿಂದ ಭಿನ್ನಪಡಿಸಿ ಪ್ರಮಾತನ ಸ್ವರೂಪವನ್ನ ತಿಳಿಸಿಕೊಡುತ್ತದೆ. ಇತರ ಪ್ರಮೇಯ ವಸ್ತುಗಳು ಬೇಕಾದಷ್ಟದವ. ಜಗತ್ತಿನ ತುಂಬ ಹುಡುಗಿಯರು ಇರ್ತಾರ, ಅಕ್ಕಿ ಒಬ್ಬಕ್ಕಿನ ಭಾರಿ ಸ್ಪೆಷಲ್ ಅನ್ಸ್ಬಿಟ್ಟಿರ್ತಾವ.
ಜಗತ್ತಿನ ತುಂಬ ಬೇಕಾದಷ್ಟು ಸೀರೆಗಳಿರ್ತಾವ, ಅದು ಒಂದೇ ಸೀರೆ ಭಾರಿ ಸ್ಪೆಷಲ್ ಅನ್ನಿಸ್ತದ. ಜಗತ್ತಿನ ತುಂಬ ಬೇಕಾದಷ್ಟು ಆಭರಣಗಳಿರ್ತಾವ, ಅದೊಂದೇ ಆಭರಣ ಭಾರಿ ಅನ್ನಿಸ್ತದ. ಜಗತ್ತಿನ ತುಂಬ ಚಪ್ಪಲಿಗಳು ಬೇಕಾದಷ್ಟು ಅದಾವ, ಯಾವುದೋ ಅಂಗಡಿಯಾಗ ಒಂದು ಜೋಡ್ ಚಪ್ಪಲಿ ಭಾರಿ ಬೇಕನ್ನಿಸ್ತಿರ್ತಾವ. ಹೆಂಗೆ ಅಲ್ಲಿ ಏನಾಗ್ಯದ, ಅಂತಃಕರಣ ನಿಮ್ಮ ಪ್ರಮಾತನೊಳಗೆ ಪ್ರವೇಶ ಆಗಿ ಅದರದು ಒಂದು ಪೊಟ ತಕೊಂಡ್ಬಿಟ್ಟದದು, ಆಕಾರ ತಾಳಿ ಅದರದೊಂದು ಸಂಸ್ಕಾರ ಹೊಂದಿಬಿಟ್ಟದ. ಈಗ ಆ ಸಂಸ್ಕಾರವನ್ನು ವಿಶೇಷ ಮಾಡಿಕೊಂಡು ಜಗತ್ತಿನ ಉಳಿದ ಯಾವ ವಸ್ತುಗಳನ್ನ ಬೇಕೇ ಆಗಿಲ್ಲ, ಅದೊಂದೇ ಬೇಕನ್ನಿಸ್ತಿರ್ತವ. ಹೆಂಗ ಮದುವೆ ಮಾಡ್ಕೊಂಡು ಹೊಸದರಲ್ಲಿ ಏನಾಗ್ತದ, ಮನೆಯವ್ರು ಯಾರು ಬೇಕಾಗಿರಲ್ಲ ಅವನಿಗೆ, ಆಕೆ ಒಬ್ಬಾಕಿನೇ ಸಾಕು, ಆಕೆ ಒಬ್ಬಾಕಿನೇ ಬೇಕನ್ನಿಸ್ತಿರ್ತ. ಉಳಿದವ್ರು ಯಾರು ಕಣ್ಣಿಗೆ ಕಾಣ್ತಿರಲ್ಲ. ಆ ಮೋಹ ಎಲ್ಲಿರ್ತದ, ಆ ಹೆಣ್ಮಗಳ ಬಲ್ಲಿ ಇರ್ತದ, ಏನ್ ಇವನ್ ಒಳಗಿರ್ತದ, ಇವನ್ ಪ್ರಮಾತನೊಳಗಿರ್ತದ್ರಿ ಅದು ಮೋಹ. ಇವನ್ ತನ್ನೊಳಗೆ ಇರ್ತದ, ಇದು ಆ ಮೋಹ ತನ್ನೊಳಗೆ ಇರ್ತದ. ಇದು ಹೇಳ್ಬೇಕಾಗಿತ್ತು ಮೂಲ ವಸ್ತು ಏನದಂದ್ರೆ, ಹೊರಗಿನ ವಸ್ತುಗಳಲ್ಲಿ ನಿಮ್ಮ ಅಂತಃಕರಣ ಹೋಗಿ ಬರ್ತಿಲ್ಲದು. ನಿಮ್ಮ ಅಂತಃಕರಣ ನಿಮ್ಮ ಪ್ರಮಾತಗಳು ಕೂಡ ಈ ಕೆಲಸ ಮಾಡ್ಲಿಕ್ಕತ್ತಾವ ಒಳಗೆ. ಆದ್ದರಿಂದ ಅಂತಃಕರಣವು ವ್ಯಾವರ್ತಕವಿರುತ್ತದೆ ಮತ್ತು ಪ್ರಮಾತನು ವ್ಯಾವರ್ತವಿರುತ್ತಾನೆ. ಅಂತಃಕರಣ ವಿಶೇಷವಿರುತ್ತದೆ, ಪ್ರಮಾತ ವಿಶೇಷವಿರುತ್ತಾನೆ. ದಂಡಿ ಪುರುಷ 10 ಜನರು ಹೋಗುತ್ತಿದ್ದಾರೆ, ಅವರಲ್ಲಿ ಒಬ್ಬ ಮುದುಕ ಬಡಿಗೆ ಹಿಡಿದುಕೊಂಡು ಹೋಗುತ್ತಿದ್ದಾನೆ. ಅವನನ್ನು ಕರೆ ಎಂದು ಕರೆದರೆ ಯಾರನ್ನು ಕರಿಬೇಕು? ಬಡಿಗೆ ಹಿಡಿದವನು ಕರಿಬೇಕು. ಅಂತಂದ್ರೆ ದಂಡಿ ಪುರುಷನನ್ನು ಕರೆದುಕೊಂಡು ಬಾ ಅಂದರೆ ದಂಡವು ಆ ದಂಡ ಹಿಡಿದ ಪುರುಷನನ್ನು ಏನ್ ಮಾಡ್ತದೆ, ಮಿಕ್ಕ 9 ಜನರಿಂದ ದಂಡ ಬೇರ್ಪಡಿಸಿ ತಿಳಿಸ್ತದ. 9 ಮಂದಿ ಬಡಿಗೆ ಹಿಡಿದಿಲ್ಲ, 9 ಮಂದಿ ಬಡಿಗೆ ಹಿಡಿಲಾರ್ದವ್ರ ಮಧ್ಯದಲ್ಲಿ ಬಡಿಗೆ ಹಿಡಿದವನೊಬ್ಬನಿಗೆ ಬೇರ್ಪಡಿಸಿ ತಿಳಿಸುತ್ತದೆ. ಒಟ್ಟ 3 ದೃಷ್ಟಾಂತಗಳು ಕೊಟ್ಟಾರ. ಒಂದು ನೀಲೋ ಘಟ, ಇನ್ನ ಒಂದು ಕೆಂಪು ಕುದುರೆ ಮತ್ತು ದಂಡಿ ಪುರುಷ. ನಾವು ಏನ್ ಮಾಡೀವಿ, ಬಣ್ಣ ಹಚ್ಕೊಂಡವ್ರು, ಹೋಳಿ ಹುಣ್ಣಿ ಬಣ್ಣ ಹಚ್ಕೊಂಡವರು, ಹಚ್ಕೊಳ್ಳಾರ್ದವರು ಬಣ್ಣ. ತಾಯಿ, ಮಗಳು, ತಂದೆ, ಇಂಥ ದೃಷ್ಟಾಂತ ಎಷ್ಟಾದ್ರೂ ಮಾಡ್ಬೋದು. ಇಲ್ಲಿ ವಿಶೇಷಣ ವಿಶೇಷದೊಳಗೆ ಏನೇನು ಬರ್ದ್ರಿ? ನೀಲಿ ಬಣ್ಣ, ವಿಶೇಷಣದ ಪಟ್ಟಿಯೊಳಗೆ ಏನ್ ಬರ್ದ್ರಿ? ಲಿಸ್ಟ್. ಮತ್ತ ಕೆಂಪು ಬಣ್ಣ, ಮತ್ತ ದಂಡ, ಅದೇ ವಿಶೇಷಣ ದಂಡ. ದಂಡ ಮತ್ತೇನ್ ಬರ್ದ್ರಿ? ಅವು ದೃಷ್ಟಾಂತ ಆಯ್ತು. ಸಿದ್ಧಾಂತದಾಗ ಅಂತಃಕರಣ ಇಷ್ಟು ತಿಳ್ಕೊಂಡ್ಬಿಟ್ರೆ ವಿಶೇಷಣ. ನೆಕ್ಸ್ಟ್ ಈ ಕಡೆ ವಿಶೇಷ, ಅದೇ ವಿಶೇಷ ಪ್ರಮಾತ ಚೇತನ ಬರೆದ್ರಿ. ಪ್ರಮಾತೃವಿನ ಸ್ವರೂಪ ಇದು. ಪ್ರಮಾತ ಚೇತನ ಏನದ ಪ್ರಮಾತೃನು ಅಂತಾರೆ ಇದಕ್ಕೆ. ಪ್ರಮಾತೃವಿನ ಸ್ವರೂಪ, ಜೀವ ಸ್ವರೂಪ ಇದು. ಮತ್ತೆ ಇಲ್ಲಿ ದೃಷ್ಟಾಂತಗಳೇನು ಬರೆದ್ರಿ? ವಿಶೇಷದಾಗ ಇದೇನಿದೆ ಗೊತ್ತಿ? ಕೆಂಪ್ಯಾಕ್ ಬರ್ತದ, ಅಲ್ಲಿ ಘಟ ಬಂತು, ಕುದುರೆ ಬರ್ತದ, ಮತ್ತ ಪುರುಷ. ಪುರುಷ ಅಷ್ಟೇ. ಆ ಕಡೆ ದಂಡ, ಈ ಕಡೆ ಪುರುಷ. ಆ ಕಡೆ ಕೆಂಪು ಬಣ್ಣ, ಈ ಕಡೆ ಕುದುರೆ. ಆ ಕಡೆ ನೀಲಿ ಬಣ್ಣ, ಈ ಕಡೆ ಘಟ. ಆ ಕಡೆ ವಿಶೇಷಣ, ಈ ಕಡೆ ವಿಶೇಷ. ಆ ಕಡೆ ಅಂತಃಕರಣ, ಈ ಕಡೆ ಪ್ರಮಾತ ಜೀವ. ಮತ್ತೆ ಆ ಕಡೆ ವ್ಯಾವರ್ತಕ, ಈ ಕಡೆ ವ್ಯಾವರ್ತ್ಯ. ಆ ಕಡೆ ಪರಿಚ್ಛೇದಕ, ಈ ಕಡೆ ಪರಿಚ್ಛೇದ್ಯ. ಇವೆಲ್ಲ ಬರ್ಕೋಬೇಕು.
ನಿಮ್ಮದ್ರಾಗ ಎಲ್ಲರೂ ಒಬ್ರಿಗೊಬ್ರು ಭೇಟಿಯಾಗಿರಲ್ಲ, ಯಾರು ಕರ್ರಗಿದಿರಿ ಎಲ್ಲರ್ಕಿಂತ? ಯಾರು ಬೆಳ್ಳಗ, ಯಾರು ಬಣ್ಣ ಕರ್ರಗದ? ಈಗೇನಾಯ್ತು, ನಾನೇ ಕರಗದೇನೆ ಅಂತ ತಿಳ್ಕೊಳ್ಳೋ, ಸುಮ್ಮನೆ ಯಾರು ಯಾಕೆ ಅನ್ಕೋತೀರಿ, ಎಲ್ಲ ನನಗೆ ಅನ್ಬೇಕು, ನೀನೇ ಕರಗದಿ ಅಂದ್ಬಿಟ್ರೆ ಆಯ್ತು ಕಿರ್ಕಿರೋ. ಈಗ ನಾ ಕರ್ರಗದೀನಿ ಅಂತ ತಿಳ್ಕೊಳ್ಳಿ, ನಿಮ್ಮೆಲ್ಲರ ಇಡೀ ಶುದ್ಧ ಬ್ರಹ್ಮಜ್ಞಾನ ಪೀಠದಾಗ ನಾನು ಕರ್ರಗದೀನಿ. ಕರ್ರಗಿದ್ದ ಮೇಲೆ ಲೇ ಕರಿಯ ಅಂತ ಕರೆದ್ರೆ ಅಂತ ತಿಳ್ಕೊರಿ. ನೀವು ಕರೆದ್ರು ಯಾರೋ ಕರೆದ್ರು, ಲೇ ಕರಿಯ ಅಂತಂದ್ರು. ಈಗ ಏನಾಯ್ತು, ಕರಿ ಬಣ್ಣ ನಿಮ್ ಶರೀರಕ್ಕದನೋ ನಿಮ್ ಸಾಕ್ಷಿಗದನೋ? ಶರೀರಕ್ಕದ. ಶರೀರಕ್ಕದ. ಈಗ ಲೇ ಕರಿಯ ಅಂತ ಕರೆದ್ರ ನಿಮಗೆ ಸಿಟ್ಟು ಬಂತು ಅಂತಂದ್ರೆ ನೀವು ಏನದಿರಿ? ದೇಹ ಭಾವ, ಜೀವಭಾವ. ಜೀವಭಾವದಲ್ಲಿದಿರಿ. ನೀವು ಸಿಟ್ಟಿಗೆ ಬಂದಿರಿ ಅಂತಂದ್ರೆ ನೀವು ದೇಹ ಭಾವದಲ್ಲಿರಿ. ಹೌದಾ? ನಿಮಗ ಯಾರ ಕರಿಯ ಅಂತ ಕರೆದ್ರ ಈ ಕರಿಯ ಅನ್ನೋದು ನನ್ನ ದೇಹಕ್ಕ ಆದ ಹೊರತು ನನ್ನ ಸಾಕ್ಷಿಗೆ ಇಲ್ಲ, ನನ್ನ ಕೂಟಸ್ಥನಿಗಿಲ್ಲ. ನಾನು ಕೂಟಸ್ಥ ಸ್ವರೂಪ ಅದೀನಿ. ಈ ದೇಹ ನಾನಲ್ಲ. ಈ ದೇಹವನ್ನು ನೋಡಿ ಅವ್ರೇನು ಕರೆದಾರ ಅದು ನನಗ ಸಿಟ್ಟಿಗೆ ತರಿಸುವಂತ ವಿಷಯವೇ ಅಲ್ಲ. ದೇಹನೇ ನಾನಲ್ಲ ಅಂದಮೇಲೆ ದೇಹದ ಬಣ್ಣರೇ ನನಗೇನ್ ಸಂಬಂಧ? ಆ ದೇಹದ ಬಣ್ಣ ಹಿಡ್ಕೊಂಡು ಆ ಊರ್ ಮಂದಿ ಬೈದಿದ್ದರೆ ನನಗೇನ್ ಸಂಬಂಧ? ಶರೀರಕ್ಕೆ ಸಂಬಂಧಪಟ್ಟಂತೆ ಏನು ಬೈದ್ರೆ ನಿಮ್ಗೇನ್ ಸಂಬಂಧ? ಲೇ ಕುಂಟ, ಕುರುಡ ಏನಾರ ಬೈದ್ರೆ ಏನ್ ಸಂಬಂಧ? ನೀವು ಕೂಟಸ್ಥ ಸ್ವರೂಪರು ಇದ್ರಿ ಅಂತಂದ್ರೆ ಈ ರೀತಿ ಬೈದದ್ದಕ್ಕೆ ಸಿಟ್ಟು ಬರಂಗಿಲ್ಲ. ಲೇ ಲಂಬು, ಲೇ ಗಿಡ್ಡ, ಲೇ ಧಡಿಯ, ಲೇ ಸೊಟ್ಟ ಏನೇನು ಅಂತಿರ್ತಾರಲ್ಲ ಶರೀರವನ್ನ ನೋಡಿ. ಸಾಕ್ಷಿ ಭಾವದಾಗಿದ್ರು ಅಂತಂದ್ರೆ ಸಿಟ್ಟು ಬರ್ತದೇನ್ರಿ? ಇದು ಕಲಿಸ್ಲಕತ್ತಾರ ಈಗ ಅವರು ಪ್ರಾಕ್ಟಿಕಲ್. ಸಾಕ್ಷಿ ಭಾವದಾಗ ಯಾರು ಇರ್ತಾರೆ ಅವ್ರಿಗೆ ಸಿಟ್ಟು ಬರಲ್ಲ. ಮತ್ತೆ ಯಾವ ಭಾವದಾಗ ಇರ್ತಾರೆ ಇವರು? ಸಿಟ್ಟಿಗೆ ಬರೋರು ಜೀವ ಭಾವದಾಗ ಇರ್ತಾರೆ. ಜೀವ ಭಾವದಾಗ ಇದ್ದವರಿಗೆ ಸಿಟ್ಟು ಬರ್ತದೆ. ಯಾಕಂದ್ರೆ ಈ ದೇಹ ನಾನು ದೇಹ ಎಂಬುವವನಿಗೆ ಸಿಟ್ಟು ಬರುತ್ತದೆ. ಕಾರಣ ಅಂತಃಕರಣ ಏನಾಗ್ಯದ ಅವನ ಬಲ್ಲಿ? ವೆರಿ ಗುಡ್. ಅವನ ಅಂತಃಕರಣ ವಿಶೇಷಣ ಆಗಿದ್ದಕ್ಕ ಅವನಿಗೆ ಏನಾಗಲಕತ್ತದ? ಸಿಟ್ಟು ಬರ್ಲಕತ್ತ. ಅಂತಃಕರಣ ಪ್ರವೇಶ ರಹಿತ ಪ್ರಮೇಯ ಚೇತನ ವಿಶೇಷ ಚೇತನದಿಂದ ಭಿನ್ನಪಡಿಸಿ ಪ್ರಮಾತನ ಸ್ವರೂಪವನ್ನ, ಅಂದ್ರೆ ಅಂತಃಕರಣ ಪ್ರವೇಶವುಳ್ಳ ಪ್ರಮಾತೃವಿನ ಸ್ವರೂಪವನ್ನ ಬೇರ್ಪಡಿಸಿ ತಿಳಿಸಿಕೊಡುವ ಕಾರಣ ಅಂತಃಕರಣವು ವ್ಯಾವರ್ತಕ ಎನ್ನಿಸಿಕೊಳ್ಳುತ್ತದೆ. ಇಲ್ಲಿಯ ತನಕ ವಿಶೇಷಣದ ಲಕ್ಷಣ ಹೇಳಿದ್ದಾಯಿತು. ಇನ್ನು ಮುಂದೆ ಉಪಾಧಿಯ ಲಕ್ಷಣ. ಯಾಕೆ ಸಿಟ್ಟು ಬರ್ತದಪ್ಪ ಅಂತಂದ್ರೆ ನಿಮ್ಮೊಳಗ ಏನು 4 ಚೇತನಗಳದವ, ಅದ್ರಾಗ ಒಂದು ಚೇತನ ಏನಾಗ್ಬಿಟ್ಟದ, ಆ ಅಂತಃಕರಣದ ಜೊತೆಗೆ ವಿಶೇಷಣ ಮಾಡ್ಕೊಂಡಕ್ಕ ಏನಾಗ್ಬಿಡ್ತು, ಇದು ಹೋಗಿ ಅದಕ್ಕೆ ವಿಶೇಷ ಆಗ್ಯದ, ಅದಕ್ಕೆ ತನ್ನ ಜೊತೆಗೆ ವಿಶೇಷಣ ಮಾಡ್ಕೊಂಡದ. ಹಿಂಗಾಗಿ ಗದ್ದಲಕ್ಕೆ ಬಿದ್ದದ. ವಿಶೇಷಣ ಮಾಡ್ಕೊಳ್ಳಾರ್ದಂಗ, ನಾವು ಜೀವಭಾವಿಗಳಾಗ್ಲಾರ್ದಂಗ, ದೇಹಕ್ಕೆ ಸಂಬಂಧಪಟ್ಟಂತೆ ಯಾರು ಏನ್ ಹೇಳಿದ್ರು ಅದು ಹಚ್ಚಿಕೊಳ್ಳಾರ್ದಂಗ ನಾನು ಸಾಕ್ಷಿ ಚೇತನ. ನಿಮಗೆ ಯಾರ ಬೈಲಕ್ ಸಾಧ್ಯ ಅದ ಏನು? ಹೊಡೆದ್ರೆ ನಿಮಗೆ ಯಾರ ಹೊಡಿಲಕ್ ಸಾಧ್ಯ ಅದ ಏನು? ನನಗ್ ಹೊಡೆದಾರ, ನನಗೆ ಚಪ್ಪಲಿ ತಗೊಂಡು ಹೊಡೆದಾರ, ಚಪ್ಪಲಿ ತಗೊಂಡು ಹೊಡೆದಾರ ಅಂತಂದ್ರ ಹೆಂಗಿದು? ನಿಮಗೆ ಚಪ್ಪಲಿ ತಗೊಂಡು ಹೊಡಿಲಕ್ ಸಾಧ್ಯ ಅದ ಏನ್ ಯಾರೇ?
ಸಾಕ್ಷಿ ಭಾವದಲ್ಲಿ ಸಾಕ್ಷಿ ಭಾವದವಾಗಿದ್ದವನಿಗೆ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಆದ? ಚಪ್ಪಲಿ ತಗೊಂಡು ಹೊಡೆದಾರತ್ತ ಅಪಮಾನ ಹಚ್ಕೊಂಡವನಿಗೆ ಯಾವ ಭಾವ ಆದ? ಜೀವಭಾವ. ದೇಹಕ್ಕೆ ಆದದ್ದು ತನಗೆ ಆಗ್ಯದಂತ ಯಾವ ತಿಳ್ಕೊಂಡನ ಅವಂದೇ ಇದು ಸಮಸ್ಯೆ. ಇನ್ನ ಏನ್ ಮಾಡಿ ಹೇಳ್ಬೇಕು ಇದಕ್ಕ? ಬೈದ್ರ, ಹೊಡೆದ್ರ, ಅಪಮಾನ ಮಾಡಿದ್ರ, ಹಿಂಸೆ ಮಾಡಿದ್ರ, ಏನ್ ಮಾಡಿದ್ರು ಸಹಿತ ನಿಮ್ಮ ಸ್ಥೂಲ ಶರೀರಕ್ಕ ನಿಮ್ಮ ಸೂಕ್ಷ್ಮ ಶರೀರಕ್ಕ ಮಾಡಬಹುದೇ ಹೊರತು ನಿಮಗೆ ಯಾರೇನು ಮಾಡಕ್ಕಾಗಲ್ಲ. ನಿಮ್ಮ ಕೂಟಸ್ಥ ಹೆಂಗದನ? ಸುಮ್ಮದನ, ತನ್ನ ಪಾಡಿಗೆ ತಾನದನ. ಯಾರು ಏನ್ ಮಾಡಿದ್ರೆ ನನಗೇನ್ ಸಂಬಂಧ ಇಲ್ಲ ಅನ್ನಂಗದ. ನಿಮ್ಮ ಸ್ವರೂಪದಾಗ ನೀವಿದ್ರಿ ಅಂತಂದ್ರ ಇದು ಹೊರಗಿನ ವ್ಯವಹಾರಗಳಿಂದ ನೀವು ತಲೆ ಕೆಡಿಸ್ಕೊಳಕ್ ಸಾಧ್ಯನೇ ಇಲ್ಲ. ನಿಮ್ಮ ಸ್ವರೂಪದಾಗ ನೀವು ಸುಮ್ಮ ಇರ್ಲಕ್ಕ ಆಗ್ಲಾರ್ದಕ್ಕೆ ಏನಾಗ್ತದ? ಈ ಪ್ರಮಾತ ಚೇತನ ಮತ್ತೆ ನಿಮ್ಮ ಅಂತಃಕರಣ ಇವೆರಡೂ ಕೂಡಿ ತಲೆ ಮೊಸರುಗಡಿಗೆ ಮಾಡಿಟ್ಬಿಡ್ತಾವ, ಬ್ಯಾಸರ ಆಗಂಗ ಮಾಡ್ತಾವ. ಸಾಕಪ್ಪೋ ಈ ಸಂಸಾರ ಅನ್ನಂಗ ಮಾಡ್ತಾವ. ಬೇಕಾದಷ್ಟು ಜಗತ್ತಿನ ತುಂಬ ಅಂತಃಕರಣಗಳದವ, ಬೇಕಾದಷ್ಟು ಜಗತ್ತಿನ ತುಂಬ ಏನದವ? ಪ್ರಮಾತ ಚೇತನಗಳದವ. ಆ ಎಲ್ಲ ಚೇತನಗಳಿಂದ ನಿಮ್ಮ ಚೇತನನೇ ಭಾರಿ ವಿಶೇಷ, ನಿಮ್ಮ ಪ್ರಮಾತ ಚೇತನನೇ ಭಾರಿ ವಿಶೇಷ. ನಾನು ಅಂತದ ಉಳಿದು ಯಾವ ಲೆಕ್ಕದಾಗಿಲ್ಲ. ವ್ಯಾವರ್ತಕ ಬುದ್ಧಿ ಹೌದಲ್ರಿ ಅದು? ಮತ್ತೆ ಎಲ್ಲ ಪ್ರಮಾತ ಚೇತನಗಳಿಂದ ಬೇರ್ಪಡಿಸಿ, ಎಲ್ಲ ಅಂತಃಕರಣಗಳಿಂದ ಬೇರ್ಪಡಿಸಿ ಈ ಜೀವ ಉಳಿದ 84 ಲಕ್ಷ ಜೀವರಾಶಿಗಳಿಂದ ಭಿನ್ನವಾಗಿ ನಾನು ಅಂತದ ಅಜ್ಞಾನಿ ಜೀವ. ಇಡೀ ಭೂಮಿ ಮೇಲಿರುವ ಭೋಗಗಳು ನನ್ನುವ ನಮ್ಮುವ? ನಮ್ಮು ಅನ್ಬೇಕ ನನ್ನು ಅನ್ಬೇಕ್ರಿ? ಭೂಮಿ ಮೇಲಿದ್ದ ಎಲ್ಲ ಭೋಗಗಳು ನನ್ನುವೇ ಅನ್ಬೇಕ ನಮ್ಮವು ಅನ್ಬೇಕ? ಭೂಮಂಡಲದಾಗ ಎಷ್ಟು 84 ಲಕ್ಷ ಜೀವರಾಶಿಗಳವ, ಆ ಎಲ್ಲ ಜೀವರಾಶಿಗಳ ಭೋಗ ವಸ್ತುಗಳ ಒಂದು ಗುಣನಿದು ಭೂಮಿ, ಈ ಜಗತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಏನದವ ಇಲ್ಲಿರುವ ಜೀವಿಗಳಿಗಾಗಿ ಇವೆಲ್ಲ ಭೋಗ ವಸ್ತುಗಳದವ, ನಮ್ಮು ಇವು ಅಂತ ಅನ್ಬೇಕು. ಬಿಟ್ಟು ನನ್ನು ಅಂತೇಳಿ ಅವನು ಸ್ವಾರ್ಥಕ್ಕೆ ಬೀಳ್ತಾನ, ಅವನು ಇಡೀ ಆಯುಷ್ಯ ಎಲ್ಲ ಹಾಳು ಮಾಡಿಕೊಂಡು ಅವದ್ರದೇ ಸಂಗ್ರಹ ಮಾಡ್ಕೊಳ್ಳೋದ್ರ ಹೋಗ್ತಾನ. ಜಗ್ಗಿ ಸಂಗ್ರಹ ಮಾಡಿಟ್ರ ಏನಾಗ್ತದ? ಅವ್ರ ಮನೆಯೊಳಗೆ ಒಬ್ಬವ ದುಷ್ಟ ಪುತ್ರ ಹುಟ್ಟಿ ಮತ್ತವ ಎಲ್ಲಿಗೆ ಮುಟ್ಟಿಸ್ಬೇಕು ಅಲ್ಲಿಗೆ ಮುಟ್ಟಿಸ್ಬಿಡ್ತಾನ. ಅವನು ಭೋಗದಾಗ ಎಷ್ಟದ ಅಷ್ಟೇ ಉಳಿತದ. ಉಳಿದದ್ದು ಯಾರೇ ಮನೆಯವ್ರು ಕೆಟ್ಟವ್ರು ತಯಾರಾಗಿ ಏನ್ ಮಾಡ್ತಾರ? ಅವು ಅನಾವಶ್ಯಕ ಸಂಗ್ರಹ ಆಗಿದ್ದನ್ನೆಲ್ಲ ಮತ್ತೆ ವಾಪಸ್ ಅವಕ್ಕೆ ಹೊರಗೆ ಹಾಕ್ತಾರೆ. ಹೆಂಗಾರ ಮಾಡಿ ಅವ್ರ ಅಪ್ಪ ಜಮಾ ಮಾಡಿಟ್ಟಿದ್ದ ಮಗ ಹಾಳು ಮಾಡ್ದ, ಹಾಳವೇನ್ ಮಾಡ್ತಾನ? ಅದು ಮತ್ತೆ ವಾಪಸ್ ಎಲ್ಲಿಗೆ ಒಯ್ದು ಮುಟ್ಟಿಸ್ಬೇಕು ಅಲ್ಲಿ ಮುಟ್ಟಿಸಿರ್ತಾನ. ವಿಶೇಷಣ ವಿಶೇಷ ಇದು ತಿಳ್ಕೊಂಡ್ಮೇಲೆ ನಾಳೆ ಮುಂದೆ ಏನ್ ಮಾಡೋದು? ಉಪಾಧಿ ಅಂತ ಬರ್ತದೆ ನಾಳೆಗೆ. ಇವತ್ತು ಸಾಯಂಕಾಲ ಏನ್ ಮಾಡ್ಬೇಕು? ಈಗ ಹೇಳಿದ ಪಾಠನೇ ಇನ್ನೊಂದು ಸಾರಿ ಪ್ರಾಕ್ಟೀಸ್ ಮಾಡಬೇಕು. ಉಪಾಧಿಗೆ ಹೋಗ್ಬೇಕು. ಅದಕ್ಕೆ ನಾನು ದೇಹ ಎಂಬುವವನಿಗೆ ಸಿಟ್ಟು ಬಂದರೆ, ಕೊನೆಯ ವಾಕ್ಯ ಇನ್ನೊಂದ್ಸಾರಿ ಓದಿ ಬಿಟ್ಬಿಡ್ತೀನಿ. ಕರಿಯ ಅಂದ್ರೆ ಸಿಟ್ಟು ಬರುತ್ತದೆ. ಕರಿ ಬಣ್ಣ ಶರೀರಕ್ಕಿದೆಯೋ ಅಥವಾ ಸಾಕ್ಷಿಗೆ ಇದೆಯೋ? ಒಂದು ದೃಷ್ಟಾಂತ ಕೊಟ್ಟಾರ. ಶರೀರವನ್ನು ಹಿಡ್ಕೊಂಡು ಬೈದದ್ದಕ್ಕೆ ಒಂದು, ಶರೀರ ಹಿಡ್ಕೊಂಡು ಬೇಕಾದಷ್ಟು ಬೈಗುಳುಗಳು ಬೈತಿರ್ತಾರೆ. ಆವಾಗ ನಾವೇನ್ ಮಾಡ್ಬೇಕು? ನಾ ಸಾಕ್ಷಿ ಸ್ವರೂಪ ಇದೀನಿ, ಆ ಬೈಗುಳುಗಳು ಅವು ದೇಹಕ್ಕೆ ಸಂಬಂಧಪಟ್ಟು ಅದಾವ, ಆ ದೇಹನೇ ನಾನು ಅಂತ ತಿಳ್ಕೊಂಡು ಊರ್ ಮಂದಿ ಎಲ್ಲ ವ್ಯವಹರಿಸ್ತಾರ. ನಾನು ಆಕ್ಚುಲ್ ಆ ದೇಹ ನಾನಲ್ಲ,
ನಾನು ಸಾಕ್ಷಿ ಸ್ವರೂಪ ಅಂತಂದ್ರೆ ನಿಮಗೆ ಸಮಾಧಾನ ಹೊಂದುತ್ತೇವೆ. ನಾನು ದೇಹ ಎಂಬುವವನಿಗೆ ಏನಾಗ್ತದ, ಅವ್ರ ಮಂದಿ ಏನಾರು ತಿಳ್ಕೊಳ್ಳಿ, ಈ ದೇಹನೇ ನಾನು ಅಂತ ಅವ್ರು ತಿಳ್ಕೊಂಡಿರ್ಲಿ, ಆದ್ರೆ ನಾನು ದೇಹ ಅಂತ ನಾನು ತಿಳ್ಕೊಂಡಿದ್ದೆ ಅಂತಂದ್ರೆ ನನಗೆ ಸಿಟ್ಟು ಬಂತು. ಕಾರಣ ಏನಾಗ್ಯದ, ಅಂತಃಕರಣ ವಿಶೇಷಣ ಆಗ್ಯದ. ಅಂತಃಕರಣ ಪ್ರವೇಶರಹಿತ ಪ್ರಮೇಯ ಚೇತನ ಏನದ, ಅಂತಃಕರಣ ಪ್ರವೇಶರಹಿತ ಪ್ರಮೇಯ ಚೇತನ, ವಿಶೇಷ ಚೇತನದಿಂದ ಭಿನ್ನಪಡಿಸಿ ಪ್ರಮಾತನ ಸ್ವರೂಪವನ್ನ, ಅಂದರೆ ಅಂತಃಕರಣ ಪ್ರವೇಶವುಳ್ಳ ಪ್ರಮಾತೃವಿನ ಸ್ವರೂಪವನ್ನ ಬೇರ್ಪಡಿಸಿ ತಿಳಿಸಿಕೊಡುವ ಅಂತಃಕರಣವನ್ನ ವ್ಯಾವರ್ತಕ ಎನ್ನುತ್ತಾರೆ. ಇಲ್ಲೇನಾಗ್ಯದ, ಪ್ರಮೇಯ ಚೇತನದೊಳಗೆ ಅದು ಸೇರಿಲ್ಲ. ಅವನು ಬೈಗುಳುಗಳು ಬಂದು ನಿಮ್ಮ ಪ್ರಮೇಯ ಚೇತನದೊಳಗ ಇದು ನಿಮ್ಮ ಕರಿ ಬಣ್ಣ ಅದೇನಾರ ಶರೀರ ಏನಾರೇ ನನಗ್ಯಾಕಂತಿದೆ ಅಂತ ಶರೀರ ಏನಾರ ಹಚ್ಕೊಂಡದೇನ್ರಿ? ಪ್ರಮೇಯ ವಸ್ತು ಹೌದಲ್ಲ ನಿಮ್ ಶರೀರ, ವಿಷಯ ವಸ್ತು ಹೌದಿಲ್ಲ ಅದು. ಅವ ಬೈದ ಬೈಗುಳುಗಳು ನಿಮ್ಮ ಶರೀರಕ್ಕೆ ಬೈದನ ಕರಿಯ ಅಂತಂದ್ರೆ ಅದು ಕರಿ ಬಣ್ಣ ಹೋಗಿ ಏನಾರ ಅವನ ಸಂಗಡ ಜಗಳಕ್ಕೆ ಬಿದ್ದದೇನು? ಅದು ಹೇಳಕತ್ತಾರ ಈಗ ಅವರು. ಅಂತಃಕರಣ ಪ್ರವೇಶರಹಿತ ಪ್ರಮೇಯ ಚೇತನ ವಿಶೇಷ ಚೇತನದಿಂದ ಬೇರ್ಪಡಿಸಿ, ಅದ್ರೊಳಗ ಅವನು ಬೈಗುಳ ಆ ಕರಿ ಬಣ್ಣಕ್ಕೆ ಹೋಗಿ ಆ ಕರಿ ಬಣ್ಣದಾಗ ಸೇರ್ಕೊಂಡಿಲ್ಲ. ಅದು ಸೇರ್ಕೊಂಡದ್ದು ಏನಾಗ್ಯದ, ನಿಮ್ಮ ಅಂತಃಕರಣದೊಳಗ ಪ್ರಮಾತ ಚೇತನ ಮತ್ತು ಅಂತಃಕರಣ ಅಲ್ಲಿ ಸೇರ್ಕೊಂಡದ. ಅಲ್ಲಿ ಏನ್ ಹೇಳ್ತಾನ, ಅಂತಃಕರಣ ಪ್ರವೇಶರಹಿತ ಪ್ರಮೇಯ ಚೇತನ ಅಂತ. ಅವನೇನು ಯಾರು ಬೈದದ್ದು ಬೈಗಳ ಆ ಬಣ್ಣಕ್ಕೆ ಸಂಬಂಧ ಇಲ್ಲ, ಮತ್ತದೇನೇನೂ ಇಲ್ಲ. ನಿಮ್ಮ ಶರೀರದ ಬಗ್ಗೆ ನೀವು ಅಯ್ಯೋ ನನಗೆ ಕರಿಯ ಅಂದನ ಅಂತ ನೀವು ದುಃಖ ಪಟ್ರು ಅದು ಕರಿ ಬಣ್ಣ ನಿಮ್ ಬಗ್ಗೆ ಏನಾರೇ ಒಂದು ನನ್ನ ಬಗ್ಗೆ ಇಷ್ಟು ಅಭಿಮಾನ ಪಡ್ತಾರತ್ತದೇನಾರ ನಿಮ್ ಶರೀರ ನಿಮ್ ಕರಿ ಬಣ್ಣ ಏನಾರ ನಿಮ್ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ತಾಗ್ತದೇನ್ರಿ? ಅದು ನೀವು ಅದ್ರ ಬಗ್ಗೆ ಅಭಿಮಾನ ಪಟ್ರು ಅದರದೇ ಶರೀರ ಏನ್ ಮಾಡ್ತದ, ಇನ್ನೊಬ್ರು ಬೈದ್ರೆ ಆ ಶರೀರ ಏನ್ ಮಾಡ್ತದ? ಅದು ಜಡ ವಸ್ತು ಅದದು. ಅದ್ರೊಳಗಿದು ಪ್ರವೇಶ ಆಗ್ಲಕ್ ಸಾಧ್ಯನೇ ಇಲ್ಲ. ಅದಕ್ಕೇನಂತಾರ, ಅಂತಃಕರಣ ವಿಶೇಷಣ ಅಂದ್ರೆ ಅಂತಃಕರಣ ಪ್ರವೇಶರಹಿತ ಪ್ರಮೇಯ ಚೇತನ. ಇದನ್ನ ಏನ್ ಮಾಡ್ಲಕತ್ತಾರ, ಈ ಚೇತನದಿಂದ ಬೇರ್ಪಡಿಸಿ ಏನಾಗ್ಯದ, ಅಂತಃಕರಣ ಮತ್ತು ಪ್ರಮಾತ ಎರಡೂ ಸೇರಿದ ಚೇತನವನ್ನ ತಿಳಿಸಿಕೊಡ್ಲಕತ್ತಾರ. ಇದಕ್ಕೆ ವ್ಯಾವರ್ತಕ ಅಂತಾರ. ಪ್ರವೇಶ ಎಲ್ಲಾಗ್ಯದ, ಒಂದ್ರೊಳಗೊಂದು ಪ್ರವೇಶ ಎಲ್ಲಾಗ್ಯದ, ಅಂತಃಕರಣ ಮತ್ತು ಪ್ರಮಾತ ಚೇತನಗಳು ಪ್ರವೇಶ ಆಗ್ಯವೇ ಹೊರತು ಆ ವಿಷಯ ವಸ್ತು ಇದರಾಗ ಪ್ರವೇಶ ಆಗಿಲ್ಲ. ಇದು ಭಾರಿ ಅದ ಮಾತ. ಬೈದವನು ಆ ಕರಿ ಬಣ್ಣ ನೋಡಿ ಬೈದಾನ, ಆ ತಿಳ್ಕೊಂಡವನು ಆ ಕರಿ ಬಣ್ಣ ನೋಡಿ ತಿಳ್ಕೊಂಡನ. ಇವ ಸಿಟ್ಟಿಗೆ ಬರ್ಲಕತ್ತಾನ, ಅವ ಬೈಲಕತ್ತಾನ. ಆ ಕರಿ ಬಣ್ಣ ಏನದ, ಇವನು ಬೈಗುಳಗಳವನು ಇವ ದುಃಖ ಪಡೋದು ಎರಡೂ ಅದಕ್ಕೆ ಪ್ರವೇಶ ಮಾಡ್ಕೊಂಡೇ ಇಲ್ಲ. ಅದು ಹಚ್ಕೊಂಡೇ ಇಲ್ಲ. ಅದೇ ಹೆಂಗದ ನೋಡ್ರಿ, ಅದು ವಿಚಾರ ಮಾಡೋ ಮಾತದ ಇಲ್ಲ ಇದು. ಜಡ ವಸ್ತು. ಅದಕ್ಕೆ ಇದೇನಾಗ್ಯದ, ಅಂತಃಕರಣ ಮತ್ತು ಚೇತನ ಎರಡೂ ಸೇರಿ ಏನು ಪ್ರಮಾತ ಚೇತನ ಏನಾಗ್ಯದಲ್ಲ, ಅಲ್ಲಿ ಆ ವಿಷಯ ಅವನು ಬೈಗುಳುಗಳು ಅಲ್ಲಿ ಎಲೆ ಕರಿಯ ಅಂದದ್ದು ಆ ಶಬ್ದಗಳು ಅಲ್ಲಿ ಪ್ರಮಾತ ಚೇತನದೊಳಗೆ ಸೇರ್ಕೊಂಡವು. ಸೇರ್ಕೊಂಡು ತೊಂದರೆ ಕೊಡ್ಲಕತ್ತಾವ ಅಷ್ಟೇ. ಇಲ್ಲಿಯ ತನಕ ವಿಶೇಷಣದ ಲಕ್ಷಣ ಹೇಳಿದ್ದಾಯಿತು. ಅದಕ್ಕೆ ನಾನು ದೇಹ ಎಂಬುವವನಿಗೆ ಸಿಟ್ಟು ಬರುತ್ತದೆ. ಕಾರಣ ಅಂತಃಕರಣ ವಿಶೇಷಣವಾಗಿದೆ. ಅಂತಃಕರಣ ವಿಶೇಷಣ ಆಗಿದ್ದಕ್ಕೆ ಇದು ಸಿಟ್ಟು ಬರ್ಲಕ್ಕಾಗ್ತದೆ. ಅಂತಃಕರಣ ಪ್ರವೇಶರಹಿತ ಪ್ರಮೇಯ ಚೇತನ ಅಂದ್ರೆ ವಿಷಯ ಚೇತನದಿಂದ ಬೇರ್ಪಡಿಸಿ, ಪ್ರಮೇಯ ಚೇತನದಿಂದ ಬೇರ್ಪಡಿಸಿ ಪ್ರಮಾತನ ಸ್ವರೂಪವನ್ನ ಅಂದ್ರೆ ಅಂತಃಕರಣ ಪ್ರವೇಶವುಳ್ಳ ಪ್ರಮಾತೃವಿನ ಸ್ವರೂಪವನ್ನು ಬೇರ್ಪಡಿಸಿ ತಿಳಿಸಿಕೊಡುವ ಕಾರಣ ಅಂತಃಕರಣವನ್ನ ಏನಂತಾರಪ್ಪ ಅಂದ್ರೆ ವ್ಯಾವರ್ತಕ ಅಂತ. ಇಷ್ಟು ತಿಳ್ಕೊಂಡ್ರೆ
ಇಲ್ಲಿಯ ತನಕ ವಿಶೇಷಣದ ಲಕ್ಷಣ ಹೇಳಿದ್ದಾಯಿತು. ಇನ್ನು ಮುಂದೆ ಉಪಾಧಿಯ ಲಕ್ಷಣ. ನಾಳೆ ಉಪಾಧಿಗೆ ಹೋಗಲ್ಲ. ವಿಶೇಷಣ ಹೇಳಾಗ ಉಪಾಧಿಗೆ ಹೋಗ್ತೀರಿ, ಉಪಾಧಿ ಹೇಳಾಗ ವಿಶೇಷಣಕ್ಕೆ ಹೋಗ್ತೀರಿ. ಹಂಗಿಲ್ಲ. ಇಲ್ಲಿ ವಿಶೇಷಣಕ್ಕೆ ಸಂಬಂಧಪಟ್ಟಂಥವು ಏನು ದೃಷ್ಟಾಂತ ಕೊಡ್ತಾರೆ ಅವು ತಿಳ್ಕೊಂಡು ವಿಶೇಷಣ ವ್ಯಾವರ್ತಕ ಅಂದ್ರೆ ಏನು ಇವೇ ತಿಳ್ಕೋಬೇಕು. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು. ಏನಾರ ಡೌಟ್ಸ್ ಅದಾವ ಇದಕ್ಕೆ ಸಂಬಂಧಪಟ್ಟಂತೆ? ಏನಿಲ್ಲ. ನಾಳೆ ಉಪಾಧಿ ಕೇಳೋಣ. ಸಂಜೆ ಪಾಠ ಇದೇ ರೂಢಿ ಪಾಠ ಮಾಡ್ಕೊಳ್ರಿ. ಇವಾಗ ಏನ್ ಹೇಳ್ಯಾರ ಅದನ್ನೇ ಸರಿಯಾಗಿ ತಿಳ್ಕೊರಿ. ಉಪಯುಕ್ತ ಅದ ಅಲ್ರಿ, ಯೂಸ್ ಅದ ಅಲ್ಲ ಇದು ಪಾಠ ನಮ್ಮ ಜೀವನಕ್ಕೆ. ಸಾಕ್ಷಿ ಭಾವದಾಗ ಇರೋದ್ರ ಸಲುವಾಗಿ ಜೀವ ಭಾವದಾಗಿದ್ರ ನಮಗೆ ಏನೇನು ತಾಕಲಾಟಗಳು ತೀಕಲಾಟಗಳ ಅಥವಾ ಅವು ಎಷ್ಟರ ಮಟ್ಟಿಗೆ ಅರ್ಥಪೂರ್ಣ ಅದಾವ, ಎಷ್ಟರ ಮಟ್ಟಿಗೆ ಅವಕ್ಕೆ ಮಹತ್ವ ಕೊಡಬೇಕು ಅನ್ನೋಂಥ ಎಲ್ಲ ಕೌಶಲ್ಯ ಇದ್ರ ಕಲಿಸ್ಕೊಟ್ಟ. ಯಾರು ಏನಾರ ಅಂದ್ರೆ ಅನ್ಲಿ ಬಿಡಾಕ. ಒಬ್ಬವನಿಗೆ ಅನ್ನೋದ್ ಬಿಟ್ರು ಊರ್ ಮಂದಿ ಎಲ್ಲ ಅಂತಾರ. ಊರ್ ಮಂದಿ ಎಲ್ಲ ಅಂದ್ರೆ ಏನಾಗಲ್ಲ. ಏನಾಗಲ್ಲ. ನಾವು ಸಾಕ್ಷಿ ಭಾವದಾಗಿದ್ರ ಇದೆಲ್ಲ ಅಂದ್ರೂ ಅವ್ರು ಏನ್ ಹಚ್ಕೊಳಾರ್ದಂಗ ಇದ್ರು ನೋಡಪ್ಪ, ಹಂಗಿರ್ಬೇಕು ಇದ್ರ ಅಂತ ಅವರೇ ಹೊಗಳ್ತಾರ. ಮೊದಲ ಚಾಲೆಂಜಿಗೆ ತಂದು ನಿಂದಿರ್ಸವ್ರು ಅವರೇ. ಅದು ಹಚ್ಕೊಳಾರ್ದಂಗ ಇದ್ದೇವೆ ಅಂದ್ರೆ ಅವರೇ ಹೊಗಳ್ತಾರೆ. ಏನೆಲ್ಲ ಅಂದೇವು ಪಾಪ ಅವ್ರು ಏನು ಹಚ್ಕೊಳ್ಳಿಲ್ಲ, ಮತ್ತವ್ರು ಏನು ಅಂದಿಲ್ಲ ಅನ್ನೋ ರೀತಿಯಲ್ಲೇ ಇದ್ದು ನಮ್ಮ ಸಂಗಟ ಮತ್ ಮೊದಲೇ ಹೆಂಗಿದ್ರು ಹಂಗೆ ವ್ಯವಹರಿಸ್ತಾರ. ಅವರೇ ದೊಡ್ಡವರಪ್ಪ ಅಂತಂತಾರ ಒಂದು ದಿವಸ. ಅದನ್ನ ಬಿಟ್ಟು ನನಗೆ ಹಂಗಂದಿದೆ ಅಂತ, ಹಿಂಗಂದಿದೆ ಅಂತ, ಅವ್ರ ಮುಂದೆ ಅಂದಿದೆ ಅಂತ, ಇವ್ರ ಮುಂದೆ ಅಂದಿದೆ ಅಂತ, ಇವೆಲ್ಲ ಹೋಗ್ಯನ. ಇವೆಲ್ಲ ಚಿಲ್ಲರ್ ನನ್ನ ಮಕ್ಕಳು ಮಾಡೋ ಕೆಲಸ. ಜೀವಭಾವಿಗಳು, ದೇಹನೇ ನಾನು ಅಂತ ತಿಳಿದಂತ ಭಾವನ ಉಳ್ಳವರು, ಅಜ್ಞಾನಿಗಳು, ಅವಿವೇಕಿಗಳು ಅಂತ. ಸಾಕ್ಷಿ ಭಾವದಾಗಿದ್ರೆ ಅದೇ ಮೋಕ್ಷಕ್ಕೆ ದಾರಿ. ಅದೇ ನಮಗೇನ್ ಮಾಡ್ತದ, ಈ ಆಯುಷ್ಯ ಜನ್ಮ ಸಾರ್ಥಕ ಮಾಡುವಂತ ಒಂದು ಶಕ್ತಿ ಕೊಡ್ತದ. ಶಾಸ್ತ್ರೀಯ ಶಬ್ದಗಳು ಬಹಳ ತಲೆ ಚಿಟ್ಟಿರ್ತಾವ. ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ನಮ್ ಸಾಕ್ಷಿ ಭಾವದಾಗ ಇರ್ಬೇಕಂತ ತಿಳ್ಕೊಂಡ್ಬಿಡ್ರಿ ಸಾಕು, ಅಷ್ಟೇ. ಓಕೆ, ಮುಂದೆ ಮತ್ತೆ ಯಾರು ಏನ್ ತಯಾರು ಮಾಡ್ಕೊಂಡು ಬಂದಿರಿ ಹೇಳೋದು ಕೇಳೋದು ಮಾಡ್ರಿ. ಮತ್ತೆ ನಾನೇ ಹೇಳಿನಿ ಇವತ್ತು. ನಿಮ್ಮ ಏನಾರ ಹೇಳೋ ರೂಢಿ ಪ್ರಾಕ್ಟೀಸ್ ಏನೇನ್ ಮಾಡ್ತೀರಿ ಮಾಡಿ. ಚಂದ್ರೋದಯ